ಹಾಸ್ಯ ಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಹಾಸ್ಯ ದಿಗ್ಗಜರ ಸಖತ್ ಮಾತಿನ ಮನೆ, ಕಾಮಿಡಿ ಡೈಲಾಗ್ಗಳಿಗೆ ಮನಸೋತ ಪ್ರೇಕ್ಷಕರು, ಜಬರ್ದಸ್ತ್ ಜೋಕ್ಸ್, ಬೊಂಬಾಟ್ ಮಜಾ. ಇದೇ ಹೊತ್ತಿನ ವಿಶೇಷ ಹಾಸ್ಯ ಪಯಣ. ಇತ್ತೀಚೆಗೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಒಂದು ದೊಡ್ಡ ನಗೆಲೋಕವೇ ಸೃಷ್ಟಿಯಾಗಿತ್ತು. ಪ್ರಾಣೇಶ್ ಅವರ ಪಂಚ್ ಮಾತುಗಳನ್ನ ಕೇಳಲು ಸಾವಿರಾರು ಪ್ರೇಕ್ಷಕರು ಸೇರಿದ್ರು. ಹೊಸ ಹೊಸ ಜೋಕ್ಸ್ ಹೇಳಿದ ಪ್ರಾಣೇಶ್ ಅವರಿಗೆಲ್ಲ ಬೊಂಬಾಟ್ ಹಾಸ್ಯ ಪಯಣವನ್ನ ಮಾಡಿಸಿದ್ರು. ಬಹಳ ಸಂತೋಷ ಆಗತ್ತೆ. ಉತ್ತರ ಕರ್ನಾಟಕ ಹುಡುಗರು ನೋಡಿದ್ರೆ ಎಂಜಾಯ್ ಮಾಡ್ತಾರೆ ಬಾಲ್ಯವನ್ನು. ಬಾಲ್ಯದೊಳಗ ಬಡತನ ಇರಬೇಕು. ಇನ್ನೊಂದು ಮುಖ್ಯವಾದ ಮಾತನ್ನು ಹೇಳ್ತೇನೆ. ಬಡತನದೊಳಗಿರ್ತಕ್ಕಂಥ ಬಾಲ್ಯ, ಆ ಸೊಗಸು ಶ್ರೀಮಂತ ಬಾಲ್ಯಕ್ಕಿಲ್ಲ, ಶ್ರೀಮಂತ ಮಕ್ಕಳಿಗಿಲ್ಲ. ಅವು ಎಲ್ಲಿ ಹೋದರೂ ಕಾರ್ನಾಗ ಹೋಗ್ತಾವ, AC ಬಸ್ಸಿನಾಗ ಹೋಗ್ತಾವ. ಸೆಖಿ ಅಂದ್ರೆ ಅವಕ್ಕೇನು ಗೊತ್ತಿಲ್ಲ, ಬೆವ್ರಂದ್ರೆ ಅವಕ್ಕೇನು ಗೊತ್ತಿಲ್ಲ, ಧೂಳ ಅಂದ್ರೆ ಏನು ಗೊತ್ತಿಲ್ಲ. ನಾವೆಲ್ಲ ಉಣ್ಣಾಕೆ ಬಂದ್ವಿ ಅಂದ್ರೆ ನಮ್ಮವ್ವ ಕೈ ತೊಳ್ಕೊಡ್ರೋ ಉಣ್ಣಾಕೆ ನೀಡ್ತೀನಿ ಅಂತಿದ್ಲು. ನಾವು ಅಂತಿದ್ವಿ ಇವಾಗ ಉಂಡ ಮ್ಯಾಗ ತೊಳೆಯಬೇಕಲ್ಲ. ಮತ್ತು ಈಗೊಮ್ಮೆ ಆಗೊಮ್ಮೆ ಎರಡೆರಡು ಸಲ ಯಾಕೆ? ಮೊದಲ 3 ವರ್ಷ ಆತು ಮಳೆ ಇಲ್ಲ, ಉಂಡಿನ ತೊಳೆದು ಬಿಡ್ತೀವಿ. ತಗೋ ಇಲ್ಲ ಮಣ್ಣು ಹತ್ತಿರ್ತೈತೆ ಕೈ ಹೋಗ್ಲೇಳವ ಒಳಗೆ. ನಾವು ಮಣ್ಣಿನ ಮಕ್ಕಳು ಅದೀವಿ. ಹಿಂಗೆ ರಫ್ ಆ್ಯಂಡ್ ಟಫ್ ಬೆಳಿತಿದ್ರು. ಎಲ್ಲೋ ಪಲ್ಟಿ ಹೊಡಿತಿದ್ವು, ಎಲ್ಲೋ ಹಾರ್ತದ್ದು. ಆ ಹುಡುಗ ಮ್ಯಾಗ ಹತ್ತಿ ಜೇಂಡ ಏರ್ಸೊಳಗೆ ಎಲ್ಲ ಸ್ವಾಮಿಗಳು ಉಸಿರ ಬಿಗಿ ಹಿಡಿದಿದ್ದರ್ರಿ. ನೀವು ಎಲ್ಲರಿಗೂ ನಾವು ಹತ್ತಿ ನಿಂತೀವಿ ನಮ್ಮ ಮ್ಯಾಗ ಅನ್ನೋಷ್ಟು ಕುತೂಹಲ ಇತ್ತು. ಬೆಂಗಳೂರಾಗಿಂತ ಮಾಡ್ರಿ ನೋಡೋಣ. ಇಲ್ಲಿ ಅವ್ರವು BP ರೈಸ್ ಆಗಿ ಬಿದ್ದ ಬಿಟ್ಟಿರ್ತಾಳೆ. ಆದ್ರೆ ಈ ಮಕ್ಕಳ ತಾಯಿದ್ರೆ ಇಲ್ಲಿ ಎಷ್ಟು ಜನ ಇದ್ದೀರ? ನೆಮ್ಮದಿಯಿಂದ ಕುಂತೀರಿ. ಯಾಕಂದ್ರೆ ಎಲ್ಲ ಇಷ್ಟು ಮಂದಿ ಶ್ರೀಗಳದಾರ, ಗವಿಸಿದ್ದೇಶ್ವರದನ. ನಮ್ಮ ಮಕ್ಕಳಿಗೆ ಏನೂ ಆಗೋದಿಲ್ಲ ಅನ್ನೋ ಭರವಸೆ ಏನೈತೆ ಅದು ನಮ್ಮನ್ನು ಕಾಯ್ತು. ಈ ಶ್ರದ್ಧೆ ಉತ್ತರ ಕರ್ನಾಟಕ ಜನರಿಗೆ ಭಾಳ ಸ್ನೇಹಿತರೆ. ದೇವರಲ್ಲಿ ಶ್ರದ್ಧೆ ಬೇರೆ, ದೇವರಿಗೆ ನಮಸ್ಕಾರ ಮಾಡೋದು ಬೇರೆ. ಮೊನ್ನೊಂದು ವಾಟ್ಸಪ್ನ ಭಾಳ ಚಂದ ಓದಿ ನಾನು. ಏನು ಊದುಬತ್ತಿ, ಊದುಬತ್ತಿನ ದೇವರಿಗೂ ಹಚ್ತೀವಿ, ಸೊಳ್ಳೆಗೂ ಹಚ್ತೀವಿ. ಊದುಬತ್ತಿನ ದೇವರಿಗೂ ಹಚ್ತೀವಿ, ಸೊಳ್ಳೆಗೂ ಹಚ್ತೀವಿ. ಆದ್ರೆ ಸೊಳ್ಳೆ ಹೋಗಂಗಿಲ್ಲ, ದೇವರು ಬರಂಗಿಲ್ಲ. ಎಷ್ಟು ಚಂದ ಐತೆ ನೋಡ್ರಿ. ಹಾಗೆಲ್ಲ ಬಂದು ನೋಡಿದ್ರಿ, ರಾತ್ರಿ ಇಲ್ಲಿ ಇಷ್ಟು ಜನ ಇದ್ರು ಅಂತೇಳಿ ನಂಬಕ್ಕೆ ಸಾಧ್ಯ ಇಲ್ರಿ. ಹೆಂಗೆ ಕುಂತೀರಿ? ಅದ್ರಾಗ ಹೆಣ್ಮಕ್ಳಂತೂ ಒಬ್ರಿಗೊಬ್ರು ಅಂಟ್ಕೊಂಡು ಕುಂದಾಕ ಎತ್ತಿದ ಕೈ ಅವು ರೈಲ್ವೆ ಡಬ್ಬ ಇದ್ದಂಗೆ ಅವು. ಇವು ಗಂಡು ಮಕ್ಳು ಸ್ವಲ್ಪ ದೂರ ಕುಂದಿರ್ತಾವ್ರಿ. 2 ಚೇರಿಗೆ ಒಬ್ಬನ ಕುಂತು 3ನೇದಕ್ಕೆ ಕೈ ಹಾಕಿರ್ತಾನೆ ಇವು. ಯಾರೋ ಬರಬಾರ್ದು ಇವನು ಬಗಲಾಗ. ಸತ್ನಂತನ ಯಾರ ಬಂದ್ರೆ ಅಂದ್ರೆ ಇವು ಹಂಗಲ್ಲ. ಬಾ ಬಾರವ ಐತತ್ತ ಬಾ, ನಾಗವ ಐತತ್ತ ಬಾ, ಅನುಪೂರ್ಣ ಐತತ್ತ ಬಾ. ಸುದ್ದಿ ಬೇಕಾಗಿರ್ತೈತೆ ಅವ್ರಿಗೆ. ಇವು ಗಂಡಸಿಗೆ ಸುದ್ದಿನೂ ಬೇಡ, ಬುದ್ಧಿ ಅಂತೂ ಮೊದಲೇ ಇರಂಗಿಲ್ಲ. ಮಂದಿ ಬೇಡ, ಮಕ್ಕಳು ಬೇಡ. ಅದ್ರಾಗ ಲಗ್ನ ಆದವ್ರಂತೂ ಹೇಳ್ತಿ ಎಲ್ಲಿ ದೂರ ಕುಂತ್ರೆ ಸಾಕೈತೆ ಅಂತೇಳಿ ಇವ್ರು ನಿಕ್ಕಿನ ಅಲ್ಲಿ ಕುಂದಿರ್ತಾವೆ, ಎಲ್ಲೋ ಕುಂತಿರ್ತಾವೆ ಅಲ್ಲಿ. ನಾವು ಈ ವಯಸ್ಸಿನವ್ರು ಇದ್ದಾಗ ಯಲಬುರ್ಗದಾಗಿದ್ದೆ. ಅಲ್ಲಿ ಕೆರೆ ಇತ್ತು ಒಂದು. ಆ ಕೆರೆಯಾಗ ಕಪ್ಪಿಗೆ ಕಲ್ಲು ಒಗಿತಿದ್ವಿ. ಕಪ್ಪಿಗೆ ಒಬ್ರು ಯಾರೋ ಇಂಥ ಅಜ್ಜವ್ರು ಬಂದು, ಕಪ್ಪಿಗೆ ಕಲ್ಲು ಒಗಿಬಾರ್ದ್ರಲ್ಲಿ. ಯಾಕ್ರಿ ಬುದ್ಧಿ, ಯಾಕ್ರಿ ಬುದ್ಧಿ? ಕಪ್ಪಿಗೆ ಕಲ್ಲು ಒಗದ್ರೆ ಮೂಕ ಹೆಂಡ್ತಿ ಸಿಗುತ್ತಾಳ. ಹೌದಂತಲೇ ಬಿಡಲಿ ಅಂತ ಕಲ್ಲು ಹೋಗೋದು. ಬುದ್ಧಿಯವ್ರು ಹೇಳ್ಯಾರ ಅಂತೇಳಿ ಕಲ್ಲು ಹೋಗೋದು. ಮನೆಗೆ ಬಂದ್ವಿ. ಮದುವೆ ಆಯ್ತು, 25 ವರ್ಷ ಆಯ್ತು. ಈಗ ಹೆಂಡ್ತಿ ಮಾತಾಡೋದು ಕೇಳಿ ಅಜ್ಜವ್ರ ಮಾತು ಕೇಳಿ ತಪ್ಪು ಮಾಡಿದ್ವಿ ನಾವು. ಕಪ್ಪಿಗೆ ಕಲ್ಲು ಒಗಿಬೇಕಾಗಿತ್ತು ಅಂತ ಅರ್ಥ ಆಯ್ತಿಲ್ಲ. ಲಗ್ನ ಆದವರೆಲ್ಲ ಹೆಂಡ್ತಿ ಮೂಕಾದ್ರೆ ಸಾಕಪ್ಪ ಅಂತ ಬೇಡ್ಕೊತಿರ್ತಾರೆ. ಮೊದಲು ಒಟ್ಟ ಮಾತಾಡಂಗಿಲ್ಲ ಹೆಣ್ಮಕ್ಳು. ಮದುವೆ ಆಗಿಂದದು ಎಲ್ಲಿ ಧೈರ್ಯ ಬರ್ತಿತ್ತು ಏನು? ಗಂಡನ ಧೈರ್ಯ ಅವರಿಗೆ. ಆತನ ದಡ್ತನ ನೋಡಿದಂಗೆಲ್ಲ ಅವ್ರಿಗೆ ಧೈರ್ಯ ಜಾಸ್ತಿ ಆಕೈತೆ. ಸ್ನೇಹಿತರೆ, ಅನ್ಯೋನ್ಯ ದಾಂಪತ್ಯ, ಸಂತಾನ, ದೈವ ಶ್ರದ್ಧೆ, ಪರಿಸರ ಇವೆಲ್ಲ ಈಗಿನ ಮಕ್ಕಳಿಗಿಲ್ಲ. ಇನ್ನು ನಮ್ಮಲ್ಲೇ ಅವಿಭಕ್ತ ಕುಟುಂಬ ಅದಾವ, ಜಾಯಿಂಟ್ ಫ್ಯಾಮಿಲಿಗಳಂತೇಳಿ ಅವಿಭಕ್ತ ಕುಟುಂಬಗಳದಾವ. ಕೆಲವು ಮನ್ಯಾಗ 42 ಜನ 50 ಜನ ಅದಾರ. ಒಂದೇ ಲೈನ್ ಊಟಕ್ಕೆ ಕುಂತ್ರೆ ಯಾವುದೋ ಮಠದಾಗ ದಾಸೋಹ ಕುಂತಾರ ನನ್ನಂಗೆ ಇರ್ತಾರೆ. ಅಂತಂಥ ಮನೆಗಳು ಅದಾವ. ಚಿಕ್ಕಪ್ಪ ಅಂದರು, ದೊಡ್ಡಪ್ಪ ಅಂದರು, ಎಲ್ಲರೂ ಕೂಡಿರ್ತಾರೆ. ಬೆಂಗಳೂರಾಗ ಜಾಯಿಂಟ್ ಫ್ಯಾಮಿಲಿಗಳಿಲ್ಲ.
ನಾನು ಹಿಂಗೆ ಒಮ್ಮೆ ಹೇಳಿಬಿಟ್ಟೆ, ಅಯ್ಯೋ ನಮ್ಮಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದೆ ಸಾರ್ ಅಂತ ಮೊದಲು ಬೇಡ ಮಗಳು. ಹೌದನ್ರಿ, ಎಷ್ಟು ಬಂದಿದ್ರಿ? ನಾವು ನಮ್ಮ ಹಸ್ಬೆಂಡ್ ಜಾಯಿಂಟಾಗೆ ಇದ್ದೀವಿ ಅಂತ. ಗಂಡ ಹೆಂಡತಿ ಜೊತೆಗಿದ್ರೆ ಜಾಯಿಂಟ್ ಫ್ಯಾಮಿಲಿ ಆಗ್ಯಾವ್ರಿಗೆ ಅಂತಲ್ಲ. ಅಂಥವ್ರು ಇಂತಲ್ಲಿ ಬರಬೇಕು, ನೋಡಬೇಕು. ಇವತ್ತಿನ ವಿಶ್ವವಾಣಿಯಲ್ಲಿ ನೋಡಿದೆ ನಾನು, ಶ್ರೀಗಳು ಮಾದ್ಲಿನ ಪರೀಕ್ಷೆ ಮಾಡಾಕತ್ಯಾರ, ಅನ್ನದ ರಾಶಿ ನೋಡಾಕತ್ಯಾರ, ಸಾಂಬಾರು ಪಾತ್ರೆ ನೋಡಾಕತ್ಯಾರ. ನಾ ಬೆಂಗಳೂರಾಗಿದೆ ಹೇಳ್ತಿರ್ತೀನಿ, ಬರ್ರಿ ಒಮ್ಮೆಲೆ ನೋಡ್ರಿ, ಅವು ಗಾಬರಿ ಆಗ್ತಾವ್ರಿ. ಈ ಸಾರು ಮಾಡೋ ಪಾತ್ರೆ ನೋಡು, ಒಮ್ಮೆ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಂತವ. ಅಲ್ಲೇ ನಾವು ಸಾಂಬಾರು ಮಾಡೋದು ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಇರ್ತದ್ರಿ. ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಐತಿ ನೋಡ್ರಿ ಸಾಂಬಾರು ಮಾಡಿದ್ದು. ಏನಪ್ಪ ಎಂಥ ಸ್ವಿಮ್ಮಿಂಗ್ ಪೂಲ್ ಮುಂದಿನ ಥರಪ್ಪ ಅನ್ನಿಸ್ತಿದೆ ಆಮೇಲೆ. ಯಾಕೆ ರೀ ವಾಟರ್ ರೆಡ್ ಇದೆಯಲ್ಲ ಅಂತಾರೆ. ಯವ್ವ ಅದು ಸಾರ ಯವ್ವ ಅಂತ ಹೇಳ್ಬೇಕು ಅವು. ಅನ್ನನ ಕೋಣ್ಯಾಗ ಒಟ್ಟಿರ್ತೀವಿ, ಸಲಿಕಿಲಿ ಬೆಳಿತಿರ್ತೀವಿ ಅನ್ನನ. ಇಟ್ ಈಸ್ ಎ ಮೌಂಟೇನ್ ಆಫ್ ರೈಸ್ ರೈಸ್ ಮೌಂಟೇನ್. ಮೈ ಗಾಡ್ ಇಷ್ಟು ಖರ್ಚಾಗುತ್ತಾ ಯವ್ವ? 2 ಪಂಕ್ತಿಗೆ ಮುಗಿತೈತೆ ಅವು. ಮತ್ತು 3ನೇ ಪಂಕ್ತಿಗೆ ಮತ್ತೆ ಒಟ್ಟಬೇಕು. ಏನು ಅಗಾಧಾಗೈತ್ರ ಜನರಿಗೆ ಈ ಭಾಗದ ನೋಡಿದ್ರೆ. ಇವತ್ತೇನು ಭಾಳಷ್ಟು ಜನ ನಿನ್ನೆ ಮನೆಯಿಂದ ಬೆಂಗಳೂರು ಕಾಲೇಜ್ ಬಂದು ಹೋಗ್ಯಾರ. ಹಂಸಲೇಖರ್ದು, ಅಂಗಡಿ ಪಲ್ಲವಿಯವ್ರು ಆಯ್ತು, ದೇವೇಗೌಡರು ಗಾಬರಿಯಾಗಿ ನೋಡ್ಯಾರ. ನಿಮ್ಮ ನೋಡಿರಲ್ಲ ಪೇಪರ್ನಾಗ. ಇಲ್ಲಿ ಬರೋಕೆ ಮನಸ್ಸಾಗಿಲ್ಲ. ಇಷ್ಟು ಮಂದಿ ಸೇರೋಕೆ ಸಾಧ್ಯನು? ರಾಜಕೀಯ ನಾಯಕರು ನೋಡ್ರಿ ಅವರು. ಇಷ್ಟು ಮಂದಿ ನೋಡೋಕೆ ಸಾಧ್ಯನೇ ಇಲ್ಲ. ಇಷ್ಟು ಮಂದಿನ ಅವ್ರು ಕರೆಸಿದ್ರೆ ಅಷ್ಟು ಲಾರಿ ನಿಂತಿರ್ತಾವೆ ಇಲ್ಲಿ. ಕರ್ಕೊಂಬರ್ಬೇಕಲ್ಲ. ಹಿಡ್ಕೊಂಡು ಬರೋದು ರಾಜಕೀಯ ನಾಯಕರು, ಹುಡ್ಕೊಂಬರೋದು ಭಕ್ತರು ಸ್ನೇಹಿತರೆ. ರಾಜಕೀಯ ನಾಯಕರು ಸ್ವಾಮಿಗಳಿಗೂ ಇದೇ ವ್ಯತ್ಯಾಸ ಸ್ನೇಹಿತರೆ. ನಮ್ಮ ಅಭಿನವ ಗೋಸಿದ್ದೇಶ್ವರ ಸ್ವಾಮಿಗಳು ಭಾಳ ಪುಣ್ಯವಂತರು ಅಂತೀನಿ ನಾನು. ನೀವು ಎದಕ್ಕೆ ಪುಣ್ಯವಂತರು ಅಂತೀರಿ ನಾನು ಕೇಳಂಗಿಲ್ಲ. ಈ ವೈಭವ, ಗುಡಿ, ಬೆಟ್ಟ, ಇದಕ್ಕೆ ದಾಸೋಗ ಜನ ಬರೋದು, ನಾನು ಎದಕ್ಕೆ ಅವ್ರನ್ನ ಪುಣ್ಯವಂತರು ಅಂತೀನಿ ಅಂದ್ರೆ ಅವ್ರು ಮೊಬೈಲ್ ಬಳಸಂಗಿಲ್ಲ ರೀ. ಮೊಬೈಲ ಯೂಸ್ ಮಾಡೋಂಗಿಲ್ಲ. ಅವರಂಥ ಪುಣ್ಯವಂತರು ಜಗತ್ತಿನಾಗ ಯಾರೂ ಇಲ್ಲ. ಯಾವಂತಾಗ ಮೊಬೈಲ್ ಇಲ್ಲೋ ಅವನಂಥ ಪುಣ್ಯವಂತ ಯಾರೂ ಇಲ್ಲ ಸ್ನೇಹಿತರೆ. ಏನು ಹಾಳು ಮಾಡಾಕತ್ತೇವ ನಮ್ಮನ್ನು ಮೊಬೈಲು. ಬಗಲಾಗ ಇನ್ನೊಂದು ಹೆಣ್ತಿನ ಕಟ್ಟಿಕೊಂಡಂಗೆ ಆಗೈತಿ. ಮನ್ಯಾಗ ಒಂದು ಬಕ್ಕಣದಾಗ ಒಂದು ಇದ್ದಂಗೆ. ಅದರಂಥ ಕಿರಿಕಿರಿ ವಸ್ತು ಜಗತ್ತಿನಲ್ಲಿ ಯಾವುದಿಲ್ಲ. ನಾನು ನಮ್ಮ ನಾಟಕಕಾರ ಸ್ನೇಹಿತ ಗುಂಡೂರು ಪಾಟೀಲ್ರು ಮತ್ತು ಡಾಕ್ಟರ್ ಶಿವಕುಮಾರ್ ದಂತವೈದ್ಯರು ಗಂಗಾವತಿ ಅವ್ರ ಜೊತೆಗೆ ಬಂದ್ವಿ. ನಾವು ಇದೇ ಮಾತಾಡಿದ್ವಿ, ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಸ್ವಾಮಿಗಳು, ಭಾಳ ಅನಿವಾರ್ಯ ಇದ್ದರೆ ಮಾತ್ರ ಮಾಡ್ತಾರೆ. ಹೇಳ್ಬೇಕಾದ್ರೆ ನಮಗೂ ಒಟ್ಟು ಅವರು ಮೊಬೈಲ್ ಮಾಡಿ ಕರೆದಿಲ್ಲ ರೀ, ಎಲ್ಲ ಭಕ್ತರ ಕರೆದಾರೆ. ಅಜ್ಜವ್ರು ಹೇಳ್ಯಾರಿ ಬರ್ಬೇಕಾದ್ರೆ ಅಜ್ಜ ಹೇಳಿ ಸಾಕು, ಮತ್ತೆ ಅವ್ರಿಗೆ ಕೈಗೆ ಫೋನ್ ಕೊಡಬೇಡಪ್ಪ ಬರ್ತೀನಿ ಅಂತ ಹೇಳ್ಬಿಡ್ತೀನಿ ನಾನು. ಫೋನ್ ಎಷ್ಟು ನಮ್ಮನ್ನು ಹಾಳು ಮಾಡೋಕೆ ಹತ್ತೈತಿ ಅಂದ್ರೆ ಹಳ್ಳಿಗಳಲ್ಲಿ ಸಹಿತ ಜನ ಕೆಲಸ ಮರ್ತು ತಿಕ್ಕದ. ಜಿಯೋ ಸಿಮ್ ಎಷ್ಟರ ಇಂಟರ್ನೆಟ್ ಫ್ರೀ ನೋಡಿ ತೊಗೊಂಡ್ವೆಲ್ಲ ಈಗ ಗುಳಾಡಕತ್ತೇವೆ, ಬರೋವಲ್ವೇನೇನು. ಜಿಯೋ ಸಿಮ್ ಯಾರ್ಯಾರು ತಗೊಂಡಿರೋ ಸ್ವಲ್ಪ ನಿಮ್ಮ ಮನೆಗೆ ಟವರ್ ಮ್ಯಾಗ ನೋಡ್ಬೇಕ್ರಿ, 20 ಮಂದಿ ಕುಂತಿರ್ತಾರ. ಅವರು ಜಿಯೋ ಸಿಮ್ಮಿಗೆ ಹೋಗೋವು ಎಲ್ಲ ದಬ್ಬಾಕತ್ತಾರಂತ ವಾಪಸ್. ಅವು ಏನು ನೆಟ್ ಬರ್ತಿರ್ತಾವಲ್ಲ ನಿಮ್ಗೆ ಸಂದೇಶಗಳು, ಒಟ್ಟ ವರ್ಕ್ ಮಾಡೋರು ಫ್ರೀ ಅಂದ್ಗಳಿಗೆ ತಗೊಂಡ್ಬಿಡ್ತೀವಿ ನಾವು. ಆದರೆ ಸ್ನೇಹಿತರೆ, ಪುಸ್ತಕಕ್ಕೂ ಮೊಬೈಲ್ಗೂ ಎಷ್ಟು ವ್ಯತ್ಯಾಸ ಐತೆ ಅಂದರೆ, ಪುಸ್ತಕ ಹೇಳ್ತೈತಂತ ಬುಕ್ ಏನಂತ, ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ ಅಂತೈತೆ. ಮೊಬೈಲ್ ಬಗಲಾಗ ಇರ್ತೈತೆ, ಅದು ಇತ್ತೀಚಿಂದು, ಅದು ಛಲಕ್ ಬರ್ತೈತೆ. ನಾನು ಹೇಳ್ಬೇಕಲ್ಲ, ಏನು ತಲೆ ತಗ್ಗಿಸಿ ನನ್ನನ್ನೊಮ್ಮೆ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಈಗಿನ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕುಂತು ಅಂದ್ರೆ ಕೂಳು ಬೇಡ, ನೀರು ಬೇಡ, ಜಾತ್ರೆ ಬೇಡ. ನೋಡೇ ಇಲ್ಲ ಇಷ್ಟು ಜನರನ್ನ. ಬೆಂಗಳೂರು ಮಕ್ಕಳು ಅಥವಾ ಸಿಟಿ ಮಕ್ಕಳು ಪುಣ್ಯವಂತರು ನಾವು. ಯಾವತ್ತೂ ನಮ್ಮೂರು ಬಾಂಬೆ ಆಗ್ಬೇಕು, ಬೆಂಗಳೂರು ಆಗ್ಬೇಕಂತ ಬಯಸ್ಬಾಡ್ರಿ. ಎಂಥ ಪರಿಸ್ಥಿತಿ ಐತಲ್ಲಿ ಅಂದ್ರೆ ಯಾರನ್ನೂ ಯಾರಿಗೆ ಮಾತಾಡ್ಸೋಕ್ಕಾಗಂಗಿಲ್ಲ, ಒಬ್ರೊಬ್ರು ಮುಖ ನೋಡೋಕ್ಕಾಗಂಗಿಲ್ಲ, ಒಬ್ರಿಗೊಬ್ರು ಸ್ನೇಹ ಇಲ್ಲ, ಹಬ್ಬ ಇಲ್ಲ, ದಿನ ಜಾತ್ರೆ ಬೆಂಗಳೂರಾಗ. ವರ್ಷಕ್ಕೊಮ್ಮಕಂತ ಇಷ್ಟು ದಿನ ಆದ್ರೆ ಸೇರ್ತೀವಿ ನಾವು. ಹಿಂಗೆ ಅಲ್ಲಿ ದಿನ ಎಲ್ಲರ ಯಾವ್ದಾರ ಮಾಲ್ನಾಗ ಹೋಗು, ಯಾವ್ದಾರ ಇದ್ರ ಕರ್ರಗಾಗ ಹೋಗು, ಮೆಜೆಸ್ಟಿಕ್ನ ದಿನ ಜಾತ್ರೆದಂಗೆ ಇರ್ತೈತೆ ಅಲ್ಲಿ. ಆದರೆ ಸಂಭ್ರಮ ಇರೋಂಗಿಲ್ಲ. ಯಾರಿಗ್ಯಾರೋ ಇಲ್ಲಿ ಎಲ್ಲರೂ ಕೂಡಿ ಉಣ್ಣಕ್ಕೆ ಹೋಗ್ತೀವಿ. ನಮ್ಮೂರು ರೊಟ್ಟೆದ ಒಂದು ಹುಡುಕಾಡ್ತೀವಿ, ಆ ರೊಟ್ಟ್ಯಾಗ ನಮ್ಮೂರು ರೊಟ್ಟೆ ಎಲ್ಲಿದಾವ, ನಮ್ಮೂರು ಕಾಯಿಪಲ್ಯ ಬಂದೈತಿ ಎಲ್ಲಿ ಆಯಿತು. ಈ ಸಂಭ್ರಮ, ಈ ಸಂತೋಷ ಅವರಿಗೆ ಸಿಗಂಗಿಲ್ಲ ಸ್ನೇಹಿತರೆ. ಅದಕ್ಕೆ ನಾವೆಲ್ಲ ಪುಣ್ಯವಂತರು ನಿಜಕ್ಕೂ. ಮಳೆ ಇಲ್ಲ, 3 ವರ್ಷ ಆಯ್ತು ಮಳೆ ಇಲ್ಲ, ಹೌದಲ್ಲ? 3 ವರ್ಷ 4 ವರ್ಷ ಆತಪ್ಪ, 3 ವರ್ಷ ಆಯ್ತು ನೋಡಿ. ಒಬ್ಬರಿಗೆ ಅದ್ರ ಚಿಂತೆ ಐತೆ ನೋಡಿ. 10 ರಾತ್ರಿಯಾಗ ಏನು ಅಂಗಳದಾಗ ಆರಾಮ್ ಬೆಳದಿಂಗಳ ಕುಂತೀರಿ. ತಂಡಿ ಐತಿಲ್ಲ ಮ್ಯಾಗ, ತಂಡಿ ನಿಮ್ಗೆ ಒಟ್ಟ ತಂಡಿಲ್ಲ. ಯಾಕ? ಒಬ್ರಿಗೊಬ್ಬರು ಅಂಟಿಕೊಂಡು ಕುಂತೀರಿ. ಅಂಟಿಕೊಂಡು ಕೂಡೋದನ್ನು ಕಲ್ತೀವಿ, ಒಬ್ರಿಗೊಬ್ಬರು ಪರಸ್ಪರ ಮೈ ಹತ್ತಿಕೊಂಡು ಕುಂತೀವಿ ಅಂದರೆ ಸ್ನೇಹಿತರೆ
ಚಳಿ ಬೆಚ್ಚಗಾಕತ್ತೆ, ಬೆಚ್ಚಗಿರೋದು ತಂಪಾಕತ್ತೆ ಸ್ನೇಹಿತರೆ. ಅಂಥ ಅದ್ಭುತವಾದಂಥ ಜೀವನ ಸಹಬಾಳ್ವೆಯಲ್ಲೇ ಐತೆ. ದೂರ ದೂರ ಚೇರ್ ಹಾಕಿ, ಅಯ್ಯೋ ನಂದೇ ಸಪ್ರೇಟ್ ಚೇರ್, ನಿಂದೇ ಸಪ್ರೇಟ್ ಚೇರ್. ಮೊದಲೆಲ್ಲ ಸಿನಿಮಾದಾಗ ನೆಲ ಅಂತಿರ್ತಿದ್ವಿ ರೀ, ಈಗೆಲ್ಲ ಬಾಲ್ಕನಿ. ಅದ್ರಾಗ ಅವು ಇವು ಟಾಕೀಸ್ ಬಂದವ್ರು, ಅವು ಏನೋ ಅಂತಾರೆ ಟಾಕೀಸ್ಗೆ, ಹೈಫೈ ಟಾಕೀಸ್ ಅದಾವೆ ಬೆಂಗಳೂರಾಗ. ಅವಕ್ಕೇನೋ ಹೆಸರು ನಂಗೆ ಜ್ಞಾಪಕ ಬರವಲ್ತು. ಹಾಂ, ಯಾವುದು ಐಮ್ಯಾಕ್ಸ್. ಹಾಂ, ಯಮ್ಮ ಆ ಟಾಕೀಸ್ನಾಗ ಏನು ರೀ, ಒಂದು ಸೋಡಾ ಕುಡಿಯಂಗಿಲ್ಲ, ಕೆಮ್ಮಂಗಿಲ್ಲ, ನಗಂಗಿಲ್ಲ. ಹಾಸಿದ ಸೀನ್ ನಾವು ತಲೆ ಕೆದರಿಕೊಳಕತ್ತಿದ್ದೀನಿ ರೀ. ಹೇ ಕೆದರಿಕೊಬೇಡ್ರಿ, ಹೊಟ್ಟು ಬೀಳ್ತೈತಿ ಕೆಳಗೆ. ತುರ್ಸ್ಕೊಳಕತ್ತಿ, ಓ ನೋ ನೋ ಸ್ಕ್ರ್ಯಾಚಿಂಗ್, ನೋ ನೋ. ಹಿಂಗೆ ಕುಂದ್ರಬೇಕ್ರಿ ಸಿನಿಮಾ ನೋಡೋ. ನಮ್ಮ ಸಿನಿಮಾ ಹೆಂಗೆ ನೋಡ್ತಿದ್ವಿ ನಾವು, ಕೂಕನೂರು ಯಲಬುರ್ಗಿದ ಕೂಕನೂರಿಗೆ ಸಿನಿಮಾಗೆ ಬರ್ತಿದ್ವಿ. ಕಿನ್ನಾಳವ್ರು ಕೊಪ್ಪಳಕ್ಕೆ ಬರ್ತಿದ್ರು. ಬಂದು ನೆಲದ ಮ್ಯಾಗ ತಂದು ಒಲ್ಲಿ ಹಾಯಿಸ್ಕೊಂಡು ಮಕ್ಕೊಂಬಿಟ್ರೆ ಸಿನಿಮಾ ಮುಗಿದಂದು ಗೇಟ್ ಕೀಪರ್ ನಾವು ಅಧ್ಯಾಪಿಸ್ಬೇಕು ನಮ್ಮನ್ನು. ಹಾಂ, ಆ ಆನಂದ ಈಗಿನ ಮಕ್ಕಳಿಗಿಲ್ಲ. ದೂರ 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 ಬೆಳೆಯಕ್ಕೆ ಹತ್ತಾವ ತಾಯಿ ಅಂದ್ರೆ. ಅದಕ್ಕೆ ನಾವು ಬಹಳ ಪುಣ್ಯವಂತರು. ನಾನು ಎಲ್ಲ ಕಡೆ ಹೇಳ್ತೀನಿ ಈ ಮಾತನ್ನು. ಏನು, ಮಕ್ಕಳಿಗೆ ಮಾತೃಭಾಷೆಯ ಶಿಕ್ಷಣವನ್ನು ಕೊಡ್ರಿ. ಮಕ್ಕಳನ್ನು ಕುಟುಂಬದೊಳಗೆ ಬೆಳೆಸ್ರಿ, ಎಲ್ಲೋ ಇಟ್ಟು ಬೆಳೆಸಬಾಡ್ರಿ. ಮಠಕ್ಕೂ ಹಾಸ್ಟೆಲ್ಗೂ ಭಾಳ ವ್ಯತ್ಯಾಸ ಐತೆ ಸ್ನೇಹಿತರೆ. ಮಠದಲ್ಲಿ ಸಂಸ್ಕಾರ ಕಲಿತೀವಿ, ಹಾಸ್ಟೆಲ್ನಾಗ ಏನೈತೆ ಪರಿಸ್ಥಿತಿ, ಬರೀ ಸ್ಟ್ರಿಕ್ಟ್ನೆಸ್. ಅಲ್ಲೋ ಬಡ್ಲ 8:00 ಬರ್ಬೇಕು. ಹಾಂ, ಇಲ್ಲಿ ನೋಡ್ರಿ ಮಕ್ಕಳು ಪ್ರಕೃತಿ ಮಧ್ಯೆ ಅಡ್ಡಾಡ್ತಾರೆ. ಹಾಸ್ಟೆಲ್ ಜೀವನಕ್ಕೂ ಮಠಕ್ಕೂ ಭಾಳ ವ್ಯತ್ಯಾಸ ಐತೆ. ನಾವು ಶಾಲೆ ಕಲಿಯೋ ಮುಂದೆ ಮಾಸ್ತರ್ ಹೋಮ್ವರ್ಕ್ ಬರ್ಸಿದ್ರು, ಹೋಮ್ವರ್ಕ್ ಬರ್ಕೊಳ್ರಲ್ಲೇ. ಸಿದ್ಲಿಂಗ ಬರ್ಕೊತಿದ್ದಿಲ್ಲ. ಯಾಕಲೇ ಸಿದ್ಲಿಂಗ ಹೋಮ್ವರ್ಕ್ ಬರ್ಕೊ? ಸರ ನಾ ಮಠದಾಗಿರ್ತೀನಿ, ನನಗೆ ಹೋಮ್ ಇಲ್ಲ, ಹೋಮ್ ಇರೋರು ಹೋಮ್ವರ್ಕ್ ಮಾಡಬೇಕು. ನಾ ಮಠದಾಗ ಏನು ಮಾಡಲಿ? ಹಾಂ, ಮಠದ ವರ್ಕ್ ಅಂತಂದು ಬೇರೆ ಐತೇನು ಮತ್ತೆ? ಮಠದ ವರ್ಕ್ ಬರ್ಕೊಡ್ರಿ ಅಂದ್ರೆ ಬರ್ತಿದ್ದಾವ. ಹೌದಾ? ಆ ಬಾಲ್ಯ ಈಗಿಲ್ಲ ಸ್ನೇಹಿತರೆ. ಆ ಮಕ್ಕಳಿಗೆ ಆ ಸುಖನೇ ಇಲ್ಲ. ಬರೀ ಡ್ರೆಸ್ಸು, ಟೈ, ಬೆಲ್ಟು. ನಮ್ಮ ಹುಡುಗ ಇಂಥ ಆಗೋಯ್ತು, 8 ಪುಸ್ತಕ ಅದಾವ. ನಮಗೆ 10ನೇ ಕ್ಲಾಸಿಗೆ 8 ಪುಸ್ತಕ ಇದ್ದಿಲ್ಲ ರೀ. ಈಗಿನ ಹುಡುಗರು ಏನು ಬಾಲ್ಯದಲ್ಲಿ ಅವನು ಭಾರವನ್ನು ಹೊತ್ತು ಅಡ್ಡಾಡ್ತಾರೆ ಅಂದ್ರೆ ಸ್ನೇಹಿತರೆ, ಅದನ್ನು ತಪ್ಪಿಸ್ಬೇಕು. ಅದಕ್ಕೆ ಇಲ್ಲೇನು ಮಕ್ಕಳ ಜಾತ್ರೆ ಕರ್ಕೊಂಬಂದಿರಿ. ನಿಜವಾಗ್ಲೂ ಆ ಮಕ್ಕಳ ಜೀವನದಲ್ಲಿ ಮರೆಯಲಾರದಂಥ ದಿನ ಇದು. ಈ 3 ದಿವಸ ಏನಿಲ್ಲ ಅಡ್ಡಾಡಿರಿ ಮಕ್ಕಳನ್ನ ಕರ್ಕೊಂಡು. ನಿಮಗೆ ವಿಶೇಷ ಅನಿಸದೇ ಇರಬಹುದು, ಆ ಮಕ್ಕಳ ಜೀವನದಲ್ಲಿ ಈ ಜಾತ್ರೆ ಅವರ ಜೀವ ಇರೋರಿಗೂ ಜ್ಞಾಪಕ ಇಡ್ತಾರೆ. ಅದಕ್ಕೆ ಮಕ್ಕಳ ಜಾತ್ರೆ ಜಪ್ಪಡಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಜಾತ್ರೆ ಜಪ್ಪಡಿ ಅಂತಿದ್ದು, ಜಪ್ಪಡಿ ಅಂತ ಏನು ನನಗೂ ಗೊತ್ತಿಲ್ಲ. ಆಗ ಅಂತಿರ್ತೀರಿ ನೀರು ಗೀರು ಕುಡಿ ಅಂತಾರೆ, ಪಲ್ಟಿ ಗಿಲ್ಟಿ ಹೊಡಿ ಅಂತಾರೆ. ಪಲ್ಟಿ ಗೊತ್ತಾ, ಗಿಲ್ಟಿ ಏನದು? ಹೌದಾ? ಜೊತೆಗೆ ಬಂದುಬಿಡ್ತಾವೆ ಆ ಶಬ್ದಗಳು. ಹಾಗೆ ಭಾಷೆಯನ್ನು, ಮಾತೃಭಾಷೆಯನ್ನು ಆಡ್ಬೇಕು. ನಾನೀಗ ಎಲ್ಲೋದ್ರೂ ನೀವು ಟಿ ವಿಯಾಗ ನೋಡ್ತೀರಿ, ಎಲ್ಲೂ ನಾನು ಸ್ವಲ್ಪ ಬೆಂಗಳೂರವ್ರಿಗೆ ಕಷ್ಟ ಅಂಥೇಳಿ ಅವ್ರ ಭಾಷೆ ಆಡ್ತೀನಾಗಲಿ, ಉತ್ತರ ಕರ್ನಾಟಕದ ಭಾಷೆಗಳನ್ನ ಹೆಚ್ಚು ನಾನು ಬಳಸ್ತೀನಿ. ಯಾಕಂದ್ರೆ ಈ ಭಾಷೆಯಲ್ಲಿ ಒಂದು ಬಾಂಧವ್ಯ ಐತೆ. ಇಂಗ್ಲೀಷ್ನಾಗ ಇದಿಲ್ಲ ರೀ. ಇಲ್ಲಿ ಯಾರೂ ಇಂಗ್ಲೀಷ್ನಾಗ ಸ್ಪೀಚ್ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ. ಎಷ್ಟು ದಿವಸ ಎಲ್ಲರೂ ಕನ್ನಡ ಮಾತಾಡ. ಕೆಲವು ಶಬ್ದ ಇಂಗ್ಲೀಷ್ನಾಗ ಹೇಳಕ್ಕೆ ಬರೋಂಗಿಲ್ಲ ರೀ. ಗದ ನಡ್ಗಕತ್ತೀನಿ ಹೇಳ್ರಿ ಇಂಗ್ಲೀಷ್ನಾಗ. ಸಳ ಬೆವರಾಕತ್ತೀನಿ ಹೇಳ್ರಿ ಇಂಗ್ಲೀಷ್ನಾಗ. ಮ್ಯಾಗ ಹತ್ತಿ ಬರಾಕತ್ತಿದ್ನಿಲ್ಲ ಒಬ್ಬ, ತೊಡ್ರಗಾಲ ಹಾಕ್ಬಿಟ್ನಲ್ಲಿ ಒಬ್ಬವ, ತೊಡ್ರಗಾಲ ಹೇಳ್ರಿ ಇಂಗ್ಲೀಷ್ನಾಗ. ಹಾಂ, ಎಲ್ಲರೂ ಚಕ್ಳ ಮಕ್ಕಳ ಕುಂದ್ರಿ, ಚಕ್ಳ ಮಕ್ಕಳು ಹೇಳ್ರಿ ಇಂಗ್ಲೀಷ್ನಾಗ. ಇಲ್ಲ, ಅವು ಅಂತರಂಗದ ಭಾಷೆ, ಹೃದಯದ ಭಾಷೆ. ಅದು ತಾಯಿ ಭಾಷೆ. ಅದು ನಮಗೆ ಮಾತೃಭಾಷೆ, ತಾಯಿ ಕಲಿಸಿದ ಭಾಷೆ. ಹುಡುಗನ ಆಡಿಸ್ರೆ ಆಯಿ ಇಂಗ್ಲೀಷ್ನಾಗ ಅಂದ್ರೆ ನೋಡೋಣ ಅದನ್ನು. ನನಗೆ ಪ್ರಾಣೇಶ್ ಹಾಸ್ಯ ಪಯಣ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನಮ್ಮ ಉತ್ತರ ಕನ್ನಡದ ಮಂದಿ ಅಂತಾರೆ, ಕೆಟ್ಟ ಟೈಮ್ ಬಂದಾಗ ಇರಲಿ ಅಂಥೇಳಿ ರೊಕ್ಕ ಕೂಡಿಟ್ವಿ. ಕೆಟ್ಟ ಟೈಮ್ ಬಂದ್ರೆ ಇರಲಿ ಅಂಥೇಳಿ ರೊಕ್ಕ ಕೂಡಿಟ್ವಿ, ರೊಕ್ಕಕ್ಕೆ ಕೆಟ್ಟ ಟೈಮ್ ಬಂತು. ಹೌದಾ? ಮೋದಿ ಅಂದ್ರೆ ಯಾರಪ್ಪ? ಪ್ರಧಾನಿ ಅಂತ ಹೇಳಿಲ್ರಿ ಅವ. ನಮ್ಮ ಮಂದಿ ಹುಷಾರಿ, ಉತ್ತರ ಕೊಡೋದ್ರಾಗ ಇವ್ರು ಯಾರೂ ಮೀರ್ಸಂಗ ಇರಲಿ. ಮೋದಿ ಅಂದ್ರೆ ಯಾರು? ಮೋದಿ ಅಂದ್ರೆ ಯಾರು ಅಂತ ಹೇಳ್ಬೇಕ್ರಿ. ಮೊದಲ ಮಕ್ಕಳು ಲಗ್ನ ಫಿಕ್ಸ್ ಮಾಡಿ ಲಗ್ನ ಪತ್ರ ಒಯ್ದು ತಾತನ ಮಠದಾಗ ಇಟ್ಟು ಬರ್ತಿದ್ವಿ. ಈಗ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಇಡಾಕತ್ತೀವಿ. ಹಿಂಗೆ ಮಾಡಿದತ್ ನಮ್ಮ ಮೋದಿ. ನಮ್ಮ ದೈನಂದಿನ ಪ್ರಯಾಣದಲ್ಲಿ ತುಂಬಾ ಹಾಸ್ಯ ಪ್ರಸಂಗಗಳು ನಡೀತವೆ. ಅವು ಹೇಗೆ ಅಂತ ಪ್ರಾಣೇಶ್ ಅವರೇ ಹೇಳ್ತಾರೆ, ಕೇಳಿ. ತಾಯಂದ್ರಲ್ಲಿ ವಿನಂತಿ ಇಷ್ಟೇ, 7ನೇ ಕ್ಲಾಸ್ ಮಟ್ಟಾರ ನಿಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ ಕಲಿಸ್ರಿ. ಮಕ್ಕಳಿಗೆ ಆತ್ಮವಿಶ್ವಾಸ ಬರ್ತೈತೆ ಮಕ್ಕಳಿಗೆ. ನಾ ಏನು ಈಗ ಬೆಂಗಳೂರಿಗೆ ಹೋದವ್ರಿ, ನಾವು ಇಲ್ಲೇ ಬೆಳೆದವ್ರೆ. ಕೊಪ್ಪಳ, ಕುಕ್ನೂರು, ಯಲಬುರ್ಗ, ಗಂಗಾವತಿ ಹುಟ್ಟಿದ್ರಿ. ಈ ಭಾಗದಲ್ಲೆಲ್ಲ ಅಡ್ಡಾಡಿದ್ವಿ. ನಾವು ಸಣ್ಣವರಿದ್ದಾಗಿಂದ ಈ ಜಾತ್ರೆಗೆ ಬರ್ತಿದ್ವಿ ರೀ. ತೇರಿನ ದಿವಸ ಬರ್ತಿದ್ದಿಲ್ಲ, ಗದ್ದಲು ಭಾಳ ಇರ್ತೈತೆ ಅಂತೇಳಿ. ಇನ್ನೂ ಹೆಚ್ಚಾಗೈತಿ. ಈಗ ದೊಡ್ಡವರಾದ್ರೂ ಸಹಿತ ಬರಲಾರ್ದಂಗೆ ಆಗೈತಿ ಅವಾಗಿ ಈಗ. ಹೌದಾ?
ಅಂದರೆ ದಿನಕ್ಕೆ ದಿನ ಕೆಲವು ಜಾತ್ರೆಗಳು ಐತಿಹಾಸಿಕವಾಗಿ ಉಳಿತಾವೆ ಸ್ನೇಹಿತರೆ. ಅದಕ್ಕೆ ನಾವು ನೀವೆಲ್ಲ ಶ್ರದ್ಧಾಭಕ್ತಿಗಳಿಂದ ನಡ್ಕೊಂಡಾಗ ಮಾತ್ರ ಸಂಸ್ಕೃತಿನ ಉಳಿಯೋದಕ್ಕೆ ಸಾಧ್ಯ. ವಿದೇಶಿಯ ಸಂಸ್ಕೃತಿಗೆ ಮಾರು ಹೋಗಬೇಡ್ರಿ. ಅದಕ್ಕೆ ದಯವಿಟ್ಟು ಪುಸ್ತಕಗಳನ್ನ ಓದ್ರಿ. ಮೊಬೈಲ್ನಾಗ ಎಲ್ಲರೇ ನಾ ಟಿ ವ್ಯಾಗ ಬರ್ತೈತೆ ಬಿಡು ಅಂತ ಬಿಟ್ಟವ್ರು ಯಾರು ಇದ್ರಿ ಅಂದ್ರೆ ನಿಮ್ಮಂಥ ಪಾಪಿಗಳೇ ಇಲ್ಲ. ಯಾಕಂದ್ರೆ ಇದನ್ನು ಅನುಭವಿಸ್ಬೇಕು. ಟಿ ವ್ಯಾಗ ನಿಮ್ಮನ್ನು ಕಾಲು ತುಳಿಯೋದು ನಿಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಬಂದರೆ ಕಾಲು ತುಳಿಸ್ಕೊಳೋದು ಏನಂತ ಗೊತ್ತಾಗತ್ತೆ, ದಬ್ಬುಸ್ಕೊಳ್ಳೋದು ಅಂದ್ರೆ ಏನು ಗೊತ್ತಾಗತ್ತೆ. ಹೌದಾ? ಮಂದಿ ಮುಗ್ರುದು ಅಂದ್ರೆ ಏನು ಗೊತ್ತಾಗತ್ತೆ ಸ್ನೇಹಿತರೆ. ಇವೆಲ್ಲ ಸಂವೇದನೆಗಳನ್ನ ಅರಿತಾಗ ಮಾತ್ರ ನಾವು ಮನುಷ್ಯರಾಗ್ತೀವಿ. ಈಗೆಲ್ಲ ಆರಾಮದಿರಿ, 3 ದಿವಸ ಜಾತ್ರೆ ಮುಗೀತು, ಆನಂದದಿಂದ ಕಳೆದಿರಿ. ನೋಟಿನ ಚಿಂತೆ ಯಾರಿಗೂ ಇಲ್ಲಿ. ಏನು ಗಾಬರಿ ಆಗಿದ್ದೀವಿ ನಾವು. 50 ದಿನ ತಡೀರಿ, 50 ದಿನ ತಡೀರಿ ಅಂದ್ರೆ 50 ಆಗಿ ತಿರುಗಿ 60 75 ಆಗಾಕ ಬಂತು. 50 ದಿನ ಆಗಿಂದ ಏನು ಮಾಡ್ಬೇಕ್ರಿ? ಅಭ್ಯಾಸ ಆಗಿಬಿಡ್ತೈತೆ ಅದು. ಈಗ ನಿಮಗೆಲ್ಲ ಅಭ್ಯಾಸ ಆಗೈತಿಲ್ಲ. 500 ನೋಟ್ ಬಂದಾವ ಎಲ್ಲ ಊರಿಗೆ. ಹಾಂ, ನೋಡಪ್ಪ ಹೆಂಗೆ ಕೂಗ್ತಾರ. ಮಳೆ ಇಲ್ಲ ಅಂತ 500 ಹಂಗೆ ಬಂದವು. ಹೌದಾ? 500 1000. ನಾನು ಮೋದಿಯವ್ರು ಎಲ್ಲರೂ ಬೆಟ್ಟ ಹೇಳ್ಬೇಕಂತ ಮಾಡೀನಿ. ಮೋದಿಯವರ ನಿಮಗೆ ಕರೆ 500 1000 ಎಲ್ಲ ತೆಗಿಬೇಕಂದ್ರೆ ಬರೀ ನೋಟ್ ಒಂದ ಬ್ಯಾನ್ ಮಾಡಬೇಡ್ರಿ. ಇವು ಸೀರಿಯಲ್ ಬ್ಯಾನ್ ಮಾಡ್ರಿ. 500 ಎಪಿಸೋಡು 1000 ಎಪಿಸೋಡು ಅವನು 100 150ಕ್ಕೆ ಮಾಡ್ರಿ. ನೋಟಿನ ಮ್ಯಾಗ ಎಷ್ಟು ಹಾಸ್ಯ ಹುಟ್ಟ್ಯಾವಂದ್ರೆ ನಿಮಗೆ ಹೇಳ್ತೀನಿ ಸ್ನೇಹಿತರೆ, ಅದ್ಭುತ. ಹಿಂದಿ ಮತ್ತು ತೆಲುಗಿನಲ್ಲಿ ಈ ಹಾಸ್ಯಗಳನ್ನ ಹೆಚ್ಚಿಗೆ ಹೇಳಿ ನಾನು ನಿಮ್ಗೆ ಹೇಳಾಕತ್ತೀನಿ. ಲಕ್ಷ್ಮಿ ಪ್ರತ್ಯಕ್ಷ ಆದಂತ ಒಬ್ಬ ಯಾವಾಗ ರೊಕ್ಕ ಕೊಡ ಯಾಕೆ 500 1000 ದಬ ಸುರಿಬಿಟ್ಲು. ಆಕಿ ತಗದವು ಹಳೆ ಆಕಿ ಗೊತ್ತಿಲ್ಲಿದ್ದು ನೋಟ್ ಹಿಂಗೆ ಆದದ್ದು ಹಳೆ ದೇವತೆ ಆಕಿ 500 1000 ಸುರಿಬಿಟ್ಲು. ಅವ ಶೆಟ್ಟಿ ಗಾಬರಿಗೆ ಯಾವ ಅಯ್ಯೋ 500 ನಡೆಯಂಗಿಲ್ಲ. ಯಾವ ನನ್ನ ತಗಿದಷ್ಟು ಹಾಕದವಪ್ಪ, ನಾ ಏನು ಮಾಡಲಿ. ಮತ್ತು ಹಂಗೆ ಇವು ನಡೆಯಂಗಿಲ್ಲವ. ವರ ನಾ ಕೊಟ್ಟೆ, ಎಕ್ಸ್ಚೇಂಜ್ ಮೋದಿ ಜೊತೆಗೆ ಮಾಡಿಕೊ ನೀನು. ಹೌದಾ? ಅಷ್ಟು ಗಂಭೀರವಾದಂಥ ಸಮಸ್ಯೆಯನ್ನು ಕೂಡ ಹಾಸ್ಯ ತಿಳಿಗೊಳಿಸ್ತದೆ ಸ್ನೇಹಿತರೆ. ಕಪ್ಪು ಹಣ ಅಂತ ಕರಿತೀವಿ ನಾವು. 500 1000 ಹೆಚ್ಚಿದ್ವು ಅಂದ್ರೆ ಕಪ್ಪು ಹಣ. ಕಪ್ಪು ಹಣವನ್ನೆಲ್ಲ ಬಯಲಿಗೆ ತರಂಗಿದ್ರು ಮೋದಿಯವರು. ಕಪ್ಪು ಮುಖಗಳನ್ನು ಬಯಲಿಗೆ ತರಬೇಕು ಅಂದ್ರೆ ಚಪ್ಪಳಿ ಹೊಡೆ ಅಂತ. ನಂದು ಚಪ್ಪಳಿ ಹೊಡೆಯಂಗಿರಂಗಿಲ್ಲ, ನಗಂಗಿರ್ತದೆ. ಫೇರ್ ಆ್ಯಂಡ್ ಲವ್ಲಿ ಬ್ಯಾನ್ ಮಾಡಬೇಕು ಅಂದ್ರೆ ಓಸು ಗರೆ ಮುಖ ಬೈಲಿಗೆ ಬರ್ತಾವೆ. ಹೌದಾ? ಜಗತ್ತನ್ನು ಒಂದು ರೀತಿಯಿಂದ ನೋಡಿದ್ರೆ ವಿಕಟ ಕವಿ, ಹಾಸ್ಯ ಕವಿ ಅದನ್ನು ನೋಡ್ತಾನ. ಮೋದಿ ಅವರಿಗೆ 500 ಮ್ಯಾಗ ಸಿಟ್ಟೈತೆ, ಅದಕ್ಕೆ 500 ನೋಟ್ ಬಂದ್ ಮಾಡ್ಯಾರ ನೋಡಿ. 500 ಎಷ್ಟು ಚಂದ ಹೊಂದಿಸ್ತಾನೆ ಕವಿ. 500 ಮ್ಯಾಗ ಸಿಟ್ಟೈತೆ, ಅದಕ್ಕೆ 500 ನೋಟ್ ಬಂದ್ ಮಾಡ್ಯಾನ. ಮುಸ್ಲಿಮ್ರ ಮ್ಯಾಗ ಅವ್ರಿಗೆ ಪ್ರೇಮ ಐತೆ, ಅದಕ್ಕೆ 100 ಉಳಿಸ್ಯಾರ. 100 ಪಾಷಾ, 100 ಜಿಲಾನಿ, 100 ಖಾನ್, 100 ಬಶೀರ್, 100 ನೋಟ್ ಉಳಿಸ್ಯಾರ. ಹೆಂಗೆ ಕಾಣ್ತಾನೆ? ಯಾಕೆ ಹಾಸ್ಯಕ್ಕಷ್ಟ ಪ್ರಾಧಾನ್ಯತೆ? 10 11 ರಾತ್ರಿಯಾಗ ಹಾಸ್ಯ ಐತೆ ಅಂತಲೇ ಕುಂತೀರಿ ನೀವು. ಈಗ ಯಾವುದಾರ ಒಂದು ಶಾಸ್ತ್ರೀಯ ವಚನ, ಶಾಸ್ತ್ರೀಯ ಸಂಗೀತ ಹಚ್ಚಿದ್ವಿ ಅಂದ್ರೆ ಬರ್ತೋಪೋ ತಾತ ಅಂದು ಅತ್ತಗೊಮ್ಮೆ ಇತ್ಗೊಮ್ಮೆ ನಮಸ್ಕಾರ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಸ್ವಾಮಿಗಳು ಪ್ರತಿ ವರ್ಷ ಐಡಿಯಾ ಮಾಡೋದು ಅದಕ್ಕೆ ಅವರು. ಹಾಸ್ಯಕ್ಕೆ ಮಾತ್ರ ಜನ ಸೇರ್ತೀವಿ. ಎಲ್ಲಿ ಹೋದ್ರೂ ಹೆಣ್ಮಕ್ಳಮ್ಮ. ನಾವು ನಿಮಗೆ ಎಂದೆಂದೂ ಋಣಿಗಳು. ನಾವು ನಮ್ಮ ತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ಯಾವ ಊರಾಗಾರ ಹೋಗ್ರಿ ನೀವು. ಇದಂತ ನಮ್ಮೂರು ಪ್ರಾಣಾಯಿಸಿ ಇಲ್ಲಿ ಅಂತ ಬಂದಿರಿ ಅನ್ಕೋಬೇಡ್ರಿ. ಚಾಮರಾಜಪೇಟೆ, ಪಿರಿಯಾಪಟ್ಟಣ, ಚಾಮರಾಜನಗರ, ಕೊಳ್ಳೇಗಾಲ, ಅಲ್ಲಿ ಸಹಿತ ಹಾಸ್ಯ ಸಂಜೆಗಳಿಗೆ ಹೆಣ್ಮಕ್ಳು ಮುಗಿಬಿದ್ದು ಬರ್ತಾರೆ. ಯಾಕಂದ್ರೆ ನಿಜವಾಗಿ ನಗುವಂಥ ಮನಸ್ಥಿತಿ ಉಳ್ಳವರು ಹೆಣ್ಮಕ್ಳು ಮಾತ್ರ ಸ್ನೇಹಿತರೆ. ಗಂಡ್ಮಕ್ಳಿಗೆ ಆ ಮನಸ್ಥಿತಿ ಉಳಿದಿಲ್ಲ. ನಮಗೆ ಹವ್ಯಾಸಗಳಿಲ್ಲ. ಆಯುಷ್ಯ ಹೆಚ್ಚಾಗಕತ್ತೈತೆ ಹೆಣ್ಮಕ್ಳಿಗೆ. ಅವ್ರ ಮಾತು, ಅವ್ರ ನಗುನೇ ಅವ್ರ ಆಯುಷ್ಯ ಹೆಚ್ಚಾಗಕತ್ತೈತೆ. ಯಾಕೆ? ನಕ್ರ ಎಂಡಾರ್ಫಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತದೆ ಸ್ನೇಹಿತರೆ ದೇಹದಲ್ಲಿ. ಅದು ಬಿಡುಗಡೆ ಆಯಿತು ಅಂದ್ರೆ BP, ಶುಗರು, ಹಾರ್ಟು ಪ್ರಾಬ್ಲಮ್ ಬರೋಂಗಿಲ್ಲ ಅಂತ. ನಗವಿಗೆ ಪ್ರಾಬ್ಲಮ್ ಎಂದೂ ಇರೋಂಗಿಲ್ಲ ಸ್ನೇಹಿತರೆ. ಹೌದಾ? ಒಟ್ಟ ಪ್ರಾಬ್ಲಮ್ ಇಲ್ಲ ಇವು. ಎಂಡಾರ್ಫಿನ್ ಅಂತಕ್ಕಂಥ ರಾಸಾಯನಿಕ ಅದು ನಗುವಿಗೆ ಮಾತ್ರ ಬಿಡುಗಡೆ ಆಗ್ತೈತೆ, ಬೇರೆ ಯಾವ ಔಷಧ ತೊಗೊಂಡ್ರೂ ಬಿಡುಗಡೆ ಆಗೋದಿಲ್ಲ. ಆದರೆ ನಾವು ನಗಂಗಿಲ್ಲ. ವಾಕಿಂಗ್ ಮಾಡೋರು ಗಂಡ್ಮಕ್ಳು ಇಲ್ಲೆಲ್ಲ ವಾಕಿಂಗ್ ಮಾಡ್ತಾರೆ. ಈಗ ಗವಿಸಿದ್ದೇಶ್ವರ ಬೈಲ್ನಾಗ ಮುಂಜಾನೆ ಗಂಡು ಮಕ್ಕಳ ಜಾಸ್ತಿ ಇರ್ತಾರೆ ನೋಡ್ರಿ ನೀವು. ಹೆಣ್ಮಕ್ಳು ಭಾಳ ಕಮ್ಮಿ ವಾಕಿಂಗ್ ಮಾಡೋದು. ಯಾಕಂದ್ರೆ ಇವಕ್ಕೆ ವಾಟಿ ಬಂದುಬಿಟ್ಟಿರ್ತೈತೆ ರೀ. ನಾನೊಂದು ಸಿರ್ಸಿ ನಿಸರ್ಗ ಚಿಕಿತ್ಸಾಲಯ ಅಂತ ಐತೆ, ಅಲ್ಲೇ ಟ್ರೀಟ್ಮೆಂಟ್ ತೊಗೊತೀನಿ. ನಾನು ಅಲೋಪತಿ ಔಷಧ ತೊಗೊಳಂಗಿಲ್ಲ, ಬರೀ ನಿಸರ್ಗ ಚಿಕಿತ್ಸಾಲಯ. ನಿಸರ್ಗ ಚಿಕಿತ್ಸಾಲಯದ ಒಂದು ಸಿದ್ಧಾಂತ ಏನಂದ್ರೆ ಅಡುಗೆ ಮನೆಯೇ ನಿಮ್ಮ ಆಸ್ಪತ್ರೆ, ನಿಮ್ಮ ಆಹಾರವೇ ನಿಮ್ಮ ಔಷಧಿ. ನೋಡ್ರಿ ಎಂಥ ಮಾತು. ಅಡುಗೆ ಮನೆಯೇ ನಿಮ್ಮ ದವಾಖಾನೆ, ನಿಮ್ಮ ಊಟನ ನಿಮ್ಮ ಔಷಧ. ಇವತ್ತು ದವಾಖಾನೆ ಹೆಂಗದ? ಒಳಗೆ ಹೋದ್ರೆ ಸಾಕು, ನಡಿ ಯಾಕಿದ್ರೆ ತೆಗಿಸ್ಕೊಂಬ, ನಡಿ ಬ್ಲಡ್ ಯೂರಿನ್ ಓಸು ಏಸದ ಓಸು ಚೆಕ್ ಮಾಡಿಸ್ಕೊಂಬ. ಏನು ಎಲ್ಲ ತೋರಿಸ್ಕೊಂಬಂದು ಏನೂ ಇಲ್ಲ ನಡಿ. ಅವ್ನು ಚೆಕ್ ಯಾಕೆ ಮಾಡಿಸ್ಬೇಕ್ರಿ? ಹಿಂದಕ್ಕೆ MBBS ಡಾಕ್ಟರ್ ಇರ್ತಾರೆ, ಹಳೇ ಮಂದಿ ಅದಾರ, ಈಗ ಕೊಪ್ಪಳದಾಗಿರ್ತಾರೆ. ಗಂಗಾವತಿಗಾದ್ರೆ
ಬರೀ MBBS ಮಾಡಿರ್ತಿದ್ರು, ಎಲ್ಲ ನೋಡ್ತಿದ್ರು ಅವ್ರು. MBBS ಒಂದು ಮಾಡಿಬಿಟ್ರೆ ಕಂಪ್ಲೀಟ್ ಎಲ್ಲ ಡೀಟೇಲ್ ಇಡೀ ಬಾಡಿ ಚೆಕ್ ಮಾಡ್ತಿದ್ರು. ಈಗಿನವ್ರು ಒಂದೊಂದಕ್ಕೊಂದೊಂದು ಕಲಿತಾರೆ. ಹಲ್ಲಿಗೆ ಬೇರೆ, ಕಿವಿಗೆ ಬೇರೆ, ENT ಕಿವಿ ಕಣ್ಣು ಗಂಟ್ಲ, ಅದ್ರಾಗ ಮತ್ತು ಎಡಕಿವಿ ಬೇರೆ ಬಲಗಿವಿ ಬೇರೆ ಬಂದವ್ರಿ. ಈಗ ನೋಜಿನೊಳಗೆ ಎಡಹೊಳ್ಳಿ ನೋಡೋ ಬೇರೆ, ಬಲಹೊಳ್ಳಿ ನೋಡೋ ಬೇರೆ. ಸೋರ್ಸ್ ಎಡಗಡೆ ಸ್ವಲ್ಪ ಪ್ರಾಬ್ಲಮ್ ಇದೆ. ನಂದಲ್ಲ, ನಮ್ಮ ಮಾವ ಅಲ್ಲಿ ಊರಾಗಿರ್ತಾರೆ. ನಂದು ಓನ್ಲಿ ರೈಟ್ ಸೈಡ್ ಹೊಳ್ಳೆ ಮಾತ್ರ ನಂದ್ರೆ. 32 ಹಲ್ಲಿಗೆ 32 ಮಂದಿ ಡಾಕ್ಟ್ರ್ ಇಲ್ಲ. ನಮ್ಮ ಪುಣ್ಯ ಮುಂದಿನಕ್ಕೆ ನಾನು ನೋಡ್ತೀನಿ, ಹಿಂದಿನ ಬೇರೆ ಅದಾನ. ಎಡಗಾಲ ಹರಿಯಾಕತೈತಿ, ಅಲ್ಲಿ ಬೇರೆ ಅದ ನೋಡ್ರಿ. ಬಲಗಾಲ ನಂದು ಅಷ್ಟ ಇದ್ರು ತೋರಿಸ್ರಿ. ಬಂದರು ಬಂತ ಮುಂದೆ. ಇನ್ನು ಕೆಲವು ಬೆಂಗಳೂರು ಇವ್ರು ದೊಡ್ಡ ದೊಡ್ಡ ಸಿಟಿಯಾಗಂತೂ ನೀವು ಎದಕ್ಕೆ ಹೋಗಿರಿ ದವಾಖಾನೆ ಕೇಳಂಗಿಲ್ಲ. ಶರ್ಟ್ ಬಿಚ್ಚರಿ, ಚೀಟಿ ಬರ್ತೀರಿ, ಎಕ್ಸ್ರೇ ಮಾಡ್ಸ್ಕೊಂಬರ್ರಿ. ಪಾಪ ಅಂಗಿ ಬಿಚ್ಚೋದು, ಎಕ್ಸ್ರೇ ಮಾಡ್ಸ್ಕೊಂಬರೋದು, ಕಂಕೊಳ್ದಾಗ ಅಂಗಿ ಇಟ್ಕೊಂಡು ಕುಂತ್ಬಿಟ್ಟು ಲೈನಾಗಿ ಅವ 11:15 ಬರ್ತಾನೆ ರೀ ಡಾಕ್ಟ್ರ್. ಬಂದು ಒಂದೊಂದು ಒಳಗೆ ಬಂದು ನೋಡ್ತಾನೆ. 6ನೇ ಪೇಷಂಟ್ ಡಾಕ್ಟ್ರ್ ಅಣ್ಣನ ಮಗನ ಅದಾನ. ಯಾಕೋ ಹಿಂಗೆ ಲಗ್ನ ಪತ್ರ ಕೊಡಕ್ಕೆ ಬಂದಿದ್ದೆ ಅಣ್ಣ ನಿನಗೆ, ನನ್ನ ಅಂಗಿ ಬಿಚ್ಕೊಂಡು ಸರ್. ಅವಂದು ಅಷ್ಟಾಗೈತಿ ಎಕ್ಸ್ರೇ, ಇವ್ರನ್ನ ಲಗ್ನ ಪತ್ರ ಕೊಡೋಕೆ ಬಂದಾಗ ಎಲ್ಲಿಗೆ ಬಂದು ನಮ್ಮ ದವಾಖಾನೆ ಏನೇನೇನಾಗಿರಂಗಿಲ್ಲ, ಓಸು ಮಾಡ್ತಾರೆ. ಅದಕ್ಕೆ ಡಾಕ್ಟ್ರ್ ಹೋಗೋಂಥ ಪರಿಸ್ಥಿತಿ ಬರಬಾರ್ದು. ಗೌಸಿದ್ದೇಶ್ವರಿ ಯಾರಿಗೂ ಕೊಡಬಾರ್ದು. ಅದಕ್ಕೆ ಏನು ಕೆಲಸ? ದೇಹವನ್ನು ದಣಿಸ್ರಿ, ಶ್ರಮದಾನ ಅಂತ ಅದಕ್ಕೈತೆ. ಈಗ ಯಾಕೆ ಸಿಟ್ಯಾಗ ಡಾಕ್ಟ್ರ್ ಹೋಗ್ತಾರಂದ್ರೆ ಶ್ರಮ ಇಲ್ಲ. ದೇಹ ದಣಿಯೋದು ಕೂಂತ್ರನ ಮೊಬೈಲ್ನಾಗ. ನಮ್ಮ ಹುಡುಗ ಎಲ್ಲ ಆಡ್ತಾನೆ ರೀ ಅಂತಿರ್ತಾರೆ ತಾಯಿ ಅಂದ್ರೆ. ಹೌದ್ರಿ, ಎಲ್ಲಿ ಆಡ್ತಾರೆ? ಎಲ್ಲ ವೀಡಿಯೋ ಗೇಮ್ ಆಡ್ತೈತೆ ಹುಡುಗ, ಹೊರಗೆ ಆಡಂಗಿಲ್ಲ. ನಾವು ಸಿರ್ಸಿ ನಿಸರ್ಗ ಚಿಕಿತ್ಸೆ ಆದಾಗ 10 ದಿವಸ ಟ್ರೀಟ್ಮೆಂಟ್ ತೊಗೊಂಬರ್ತೀನಿ. ಆಗಾಗ 3 ತಿಂಗಳು 4 ತಿಂಗಳಿಗೊಮ್ಮೆ ಬರೇ ಮಸಾಜ್ ರೀ. 4 ಲೀಟ್ರ್ ನೀರು ಯಾವ ದಿನ ಕುಡಿತಾನೆ, ಅವ್ರು ರೋಗನೇ ಇಲ್ಲ ಅಂತ. ಕುಡಿತೀವಿ 4 ಲೀಟ್ರ್ ನೀರು ನಾವು ಯಾರ ಉತ್ತರ ಕನ್ನಡದವ್ರು ಕುಡಿತೀವಿ. ಯಾಕಂದ್ರೆ ಬಿಸಿಲು ಭಾಳ ಐತಿ ಇಲ್ಲಿ. ಬೆಂಗಳೂರಾಗ ಒಟ್ಟ ನೀರು ಕುಡಿಯಂಗಿಲ್ಲ, ಹಿಂಗೆ ಕುಡಿತಾವೆ ನೋಡ್ರಿ. ಪಲ್ಲವಿ ಅವ್ರು ಅಷ್ಟೊತ್ತಾಡಿದ್ರೆ ಒಂದು ಸ್ವಲ್ಪ ನೀರು ಕುಡಿದ್ರನ. ನಾ ಮಾತಾಡಕತ್ತೆ ಅರ್ಧ ಗಂಟೆ ಆಗಿಲ್ಲ, ಒಂದು 3-4 ಸಲ ಕುಡಿದೆ. ಅದು ನೀರು ದೇಹಕ್ಕೆ ಬೇಕಾಗ್ತದೆ. ನೀರು ಬೇಕು ಅಂತ ಅನಿಸೋವರೆಗೂ ಬಿಡಬಾರ್ದಂತೇವ. ನಂಗೆ ನೀರಡಿಕೆ ನಾ ಇಲ್ರಿ, ಯಾಕೆ ಕುಡಿಬೇಕು? ಹಂಗಲ್ಲ. ನೀರಡಿಕೆ ಆಗೈತೆ ಅಂತ ನಿನ್ನ ಮೆದುಳಿಗೆ ಗೊತ್ತಾಯ್ತು ಅಂದ್ರೆ ನಿನ್ನ ದೇಹದೊಳಗೆ ಆಂಬುಲೆನ್ಸ್ ಬಂದೈತೆ ಅಂತ ತಿಳ್ಕೊಬೇಕಂತ. ನೀನು ಆಂಬುಲೆನ್ಸ್ ಬರಲಾರ್ದ ಆರಾಮ ಇರ್ಬೇಕಂದ್ರೆ ನೀರಡಿಕೆ ಆಗಲಿ ಬಿಡಲಿ, ನೀರು ಕುಡಿದೇ ಇರಬೇಕು. ಕುಡಿತಾನೇ ಇರಬೇಕು. ನೀರು ಹೋಗ್ತಾ ಬರ್ತಾ ದಿನಕ್ಕೆ 4 ಲೀಟ್ರ್ ಎಲ್ಲರೂ ಕೈ ಎತ್ತಿರಿ. ಅದು ಯಾರೂ ಕುಡಿಯಂಗಿಲ್ಲ. 4 ಲೀಟ್ರ್ ನಾಳಿಂದ 4 ಬಾಟ್ಲಿ ತುಂಬಿಟ್ಕೊಂಡು ನೋಡ್ರಿ, ಕುಡೀರಿ. ಆಗೋದಿಲ್ಲ, ಯಾಕಂದ್ರೆ ಅಭ್ಯಾಸ ಇಲ್ಲ. ಸ್ವಲ್ಪ ಕುಡಿತೀವಿ ನಾವು. ಅವ್ರು ಹೇಳ್ತಾರೆ ದಿನಕ್ಕೆ 4 ಲೀಟ್ರ್ ನೀರು, 3 ಹೊತ್ತು ಊಟ, 2 ಹೊತ್ತು ಪ್ರಾರ್ಥನೆ, ವಾರಕ್ಕೊಂದು ಉಪವಾಸ. 4, 3, 2, 1 ಸೂಚನೆ. ಅವರು ಎಷ್ಟು ಸಿಂಪಲ್ ಐತೆ ಸ್ನೇಹಿತರು. ಇವ್ರು ಅಮ್ಮ ಬೆಲ್ಲ ತಿನ್ನೋದು ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ಹೌದಾ? ಬೆಲ್ಲ ತಿಂದ ನೀರು ಕುಡಿಯೋನಿಗೆ ಅಸಿಡಿಟಿನೇ ಬರೋಂಗಿಲ್ಲ ಅಂತ ನಮ್ಗೆ ಅಲ್ಲಿ ಹೋಗಿಂದು ಗೊತ್ತಾತ್ರಿ. ಅದಕ್ಕೆ ಬೆಲ್ಲ ಕೊಡ್ತಿದ್ರು ಮೊದಲು ನಮಗೆ. ಈಗ ಯಾರ್ಯಾರು ಹಾರ್ಟ್ ಪ್ರಾಬ್ಲಮ್ ಐತೆ ಅಂತ ಡಾಕ್ಟರ್ ತಗೋ ಚುಚ್ಚಾಕೊತ್ತಿತ್ರಿ. ಅದು ಸುಮ್ಮನೆ ಹೋಗಿಬಿಡ್ತಾವ್ರಿ ಅವು. ಆ ಕಡೆ ಡಾಕ್ಟರ್ ಇದೇ ಸಿಕ್ತು ಬಕ ಅಂಥೇಳಿ ಎಲ್ಲ ಕಾರ್ಡಿಯಾಲಜಿ ಮಾಡಿ ಒಂದು ECG ಮಾಡಿ ಕಳಿಸ್ತಾರೆ. ಇಲ್ಲಿ ನಮ್ಮ ಡಾಕ್ಟ್ರುಗಳಿನ್ನ ಹಂಗಲ್ಲ. ಅಪ್ಪ ಟೋಪನ್ ಬೀಚ್ ಐತಿ ನೋಡಿ, ಒಳಗೆ ಪ್ಯಾನ್ ಚುಚ್ಚಾಕತ್ತೈತಿ ನೀನು. ಅಂದು ಸರಿಗೆ ಹಚ್ಚು ಅಂತೇಳಿ ಅಷ್ಟು ಕೆಲವಂತೂ ಈ ಕಡೆ ಎಲ್ಲಿ ಬೇನೆ ಆಗತ್ತಿ. ಇಲ್ಲಿ ಇರ್ತೈತೆ ನಾಟ ಈ ತೆಗೆಡ್ಕೊಂಡು ಹೋಗ್ತಿರ್ತಾವೆ. ಎಷ್ಟು ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ರೆ ನಮಗೆ ಸರಿಸಿ ಒಳಗೆ. ಅಂದ್ರೆ ನಿಮ್ಮ ಹಾರ್ಟ್ ಟ್ರಬಲ್ನಾಗ ಐತೆ ಅಂತ ತಿಳ್ಕೊಬೇಕಾದ್ರೆ ನಿಮ್ಮ ಹೊಟ್ಟೆ ನೋಡ್ಕೋಬೇಕಂತ. ನೀವು ಕೈ ಹಿಂಗೆ ಮಾಡಿ ಇಲ್ಲಿಂದ ಸುಯ್ ಅಂತ ಹಿಂಗೆ ಆಡಿಸ್ಕೋಬೇಕು. ಹೈವೇ ಮ್ಯಾಗ ಬಂದಂಗೆ ಬರ್ಬೇಕ್ರಿ ಅದು ಕೈ. ಇಲ್ಲಿ ಬಂದು ಇಲ್ಲಿ ಬೌ ಅಂತಂದ್ರೆ ನಿಮ್ಮನ್ನ ಗವಿಸಿದ್ದೇಶ್ವರನ ಕಾಪಾಡ್ಬೇಕು. ಹೊಟ್ಟೆ ಬರಬಾರ್ದು. ನಿಮ್ಮ ಹೊಟ್ಟೆ ಮುಂದೆ ಬರೋದು ಅದು ಹೃದಯ ರೋಗದ ಮೊದಲ ಚಿಹ್ನೆ. ಇಲ್ಲೇ ನೋಡ್ಕೊಂಡು ಕತ್ತಿಬಿಟ್ರು ನೋಡಿ. ಯಪ್ಪ ನಾಳೆ ಮುಂಜಾನೆ ನೋಡ್ಕೊಂಡು ವಾಕಿಂಗ್ ಮಾಡ್ರಿ. ಇಲ್ಲ ಕುಂತಲ್ಲಿ ಹಿಂಗೆ ಮಾಡಕ್ಕೆ ಕುಂತ ಜಾಸ್ತಿ ಸಿಗ್ತದೆ. ಅದು ನಿಂತಾಗ ನೋಡ್ಬೇಕು. ಹೆಣ್ಮಕ್ಳಿಗೆ ಆ ಚಿಂತೆ ಇಲ್ಲ. ಎಷ್ಟು ಆ್ಯಕ್ಟಿವ್ ಇರ್ತಾರೆ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಏನೂ ಚಿಂತೆ ಇಲ್ಲ ನೋಡ್ರಿ. ಮೊನ್ನೆ ನೋಟ್ ಬ್ಯಾನ್ ಮಾಡಿದಾಗ ಹೆಣ್ಮಕ್ಳದ ಕಪ್ಪಣ ಭಾಳ ಬಯಲಿಗೆ ಬಂದೈತೆ ರೀ. ಒಬ್ಬ ಆಫೀಸರ್ ತನ್ನ ಸೆಕ್ರೆಟ್ರಿ ಕರೆದು, ಅಲ್ಲ ನಾನು ಹೆಂಡ್ತೀನಿ ಜೈಲಿಗೆ ಕಳಿಸ್ಬೇಕಾಗೈತೆ ನಾನು. ಅದಕ್ಕೆ ರೀ? ಅಲ್ಲ ಒಂದು 5 ಲಕ್ಷ ಹಾಕಿ ಅಕೌಂಟಿಗೆ ಹಾಕಿಬಿಡ್ಲನ. ಹಾಕಿಬಿಡ್ತೀನಿ ಆಕೆ ಅಕೌಂಟಿಗೆ, ಜೈಲಿಗೆ ಹೋಗಿಬಿಡ್ತಾಳೆ ನಾನು. ನೀವು ಜೈಲಿಗೆ ಹೋಗೋದು ತಪ್ಪಿಸ್ಕೊಳ್ರಿ ಅನ್ನಂತವ ಸೆಕ್ರೆಟ್ರಿ. ಯಾಕೆ? ಆಗಲೇ ನಿಮ್ಮ ಹೆಂಡ್ತಿ 25 ಲಕ್ಷ ಕೇಳಿ ನಿಮ್ಮ ಅಕೌಂಟಿಗೆ ಅಂತ. ಎಷ್ಟು ಚಂದ ಅದಾವ.
ನಮ್ಮ ಉತ್ತರ ಕನ್ನಡ ಮಂದಿ ಅಂತಾರೆ ಕೆಟ್ಟ ಟೈಮ್ ಬಂದಾಗ ಇರಲಿ ಅಂಥೇಳಿ ರೊಕ್ಕ ಕೂಡಿಟ್ವಿ, ಕೆಟ್ಟ ಟೈಮ್ ಬಂದ್ರೆ ಇರಲಿ ಅಂಥೇಳಿ ರೊಕ್ಕ ಕೂಡಿಟ್ವಿ, ರೊಕ್ಕಕ್ಕೆ ಕೆಟ್ಟ ಟೈಮ್ ಬಂತು. ಹೌದಾ? ಮೊನ್ನೆ ಒಬ್ಬ ಹಳ್ಳಿ ವ್ಯಕ್ತಿಗೆ ಯಾರೋ ಕೇಳಿದ್ರಂತ, ಮೋದಿ ಅಂದ್ರೆ ಯಾರಪ್ಪ? ಪ್ರಧಾನಿ ಅಂತ ಹೇಳಿಲ್ರಿ ಅವ. ನಮ್ಮ ಮಂದಿ ಹುಷಾರಿ, ಉತ್ತರ ಕೊಡೋದ್ರಾಗ ಇವ್ರು ಯಾರೂ ಮೀರ್ಸಂಗ ಇರಲಿಲ್ಲ. ಮೋದಿ ಅಂದ್ರೆ ಯಾರು? ಮೋದಿ ಅಂದ್ರೆ ಯಾರು ಅಂತ ಹೇಳ್ಬೇಕ್ರಿ. ಮೊದಲ ಮಕ್ಕಳು ಲಗ್ನ ಫಿಕ್ಸ್ ಮಾಡಿ ಲಗ್ನ ಪತ್ರ ಒಯ್ದು ತಾತನ ಮಠದಾಗ ಇಟ್ಟು ಬರ್ತಿದ್ವಿ. ಈಗ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಇಡಾಕತ್ತೀವಿ. ಹಿಂಗೆ ಮಾಡಿದತ್ ನಮ್ಮ ಮೋದಿ ನೋಡ ಹೆಂಗೆ ಅದನ್ನು ಟ್ವಿಸ್ಟ್ ಮಾಡಿ ಆ ಹಾಸ್ಯಕ್ಕೆ ತರ್ತಾರೆ ಕವಿಗಳು. ಅಂದರೆ ಸ್ನೇಹಿತರೆ, ಅದಕ್ಕೆ ಹಾಸ್ಯ ಪ್ರಜ್ಞೆ ಮನುಷ್ಯನಿಗೆ ಬಹಳ ಅವಶ್ಯ. ಯಾವ ನಗ್ತಾನೋ ಎಂಡಾರ್ಫಿನ್ ಬಿಡುಗಡೆ ಆಗ್ತದೆ ದೇಹದಲ್ಲಿ, ಹಾರ್ಟ್ ಪ್ರಾಬ್ಲಮ್. ಅದಕ್ಕೆ ಹಳ್ಳಿಗರಿಗೆ ಯಾಕಿಲ್ಲ ಅಂದ್ರೆ ನಗ್ತಾವ್ರಿ. ಏನೋ ಒಂದು ಸಣ್ಣ ನೋಡಲಿ ನಗ್ತಾವ, ನಾಟಕ ನೋಡಿ ನಗ್ತಾರ, ಹಾಡು ಕೇಳಿ ನಗ್ತಾರ. ಸಿಟಿ ಮಂದಿ ಒಟ್ಟ ನಗಂಗಿಲ್ಲ ರೀ. ಅವ್ರು ಹಾಡೂ ಅಳಂಗಿರ್ತಾವೆ. ಫಾರಿನ್ ಗಿಟಾರ್ ಭಾಷೆ ಅಂತ ಹಾಡು ತೊಗೊಂಡ್ರೆ ಓ ಅಂತಂದ್ರೆ ಅಂದ್ರೆ ಯವ್ವ ಏನಾಗೈತೆ ಅನ್ಬಿಡಲ್ಲ ಎತ್ಕಾಡ್ಬೇಕು ನಾವು. ಹಾಂ, ಆಗಲೇ ನಮ್ಮ ಶಾಸ್ತ್ರೀಯ ಸಂಗೀತ ಹೆಂಗೈತೆ ಆಲಾಪ ಅವ್ರಿಗೆ ಅದು ಚಂದ, ನಮಗಿದು ಚಂದ. ಅದಕ್ಕೆ ಯಾಕೆ ಬೇರೆ ಬೇರೆ ಯಾಕೆ ಅದಾವ ಅಂದ್ರೆ ಇದೇ ಕಾರಣಕ್ಕೆ ವೈವಿಧ್ಯತೆಯಲ್ಲಿ ಏಕತೆ. ಅದನ್ನು ಕೇಳಬೇಕು, ಇದನ್ನು ಕೇಳಬೇಕು. ಇಲ್ಲಿ ಯಾರೋ ಆಫ್ರಿಕಾದವ್ರು ಬಂದು ಹಾಡು ಹೋದ್ರು ಅಂತ ಕೇಳಿದ್ ನಾನು. ಒಂದು ಚೆನ್ನಾಗಿ ಹಾಡಿದ್ನಂತ, ನಾನು ಟಿ ವಿಲಿ ನೋಡಿದ್ದೆ ಅವ್ನು. ಸರ್ ನಾವು ಅವ್ರು ಒಂದೇ ಸರಿ ಸ್ಟುಡಿಯೋದಲ್ಲಿ ಭೇಟಿಯಾಗಿದ್ವಿ. ಅದನ್ನು ಕೂಡ ನಾವು ಎಂಜಾಯ್ ಮಾಡಿದ್ವಿ. ನೀವು ಅಲ್ಲಿ ಹೋಗಿ ಹಾಡ್ರೆ ನೋಡೋಣ ಬೇದಿರಲ್ರಿ ಅವ್ರು. ಹಾಂ, ನೈಜೀರಿಯಾ. ಅಲ್ಲಿಂದ ನಾವು ಹೋಗಿ ಅಲ್ಲಿ ಹಾಡೋಕ್ಕೆ ಸಾಧ್ಯನೋ? ಅಲ್ಲಿ ಹೋಗಿ ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡ ನಾವು ಅಂದ್ರೆ ಯಾವ ತೆಗ್ತೀವಿ ಕೊಡ ಯಾವುದು? ಚೆನ್ನಪ್ಪ ಚೆನ್ನಗೌಡ ಯಾರು ಅವರಿಗೆ. ಆದ್ರೆ ನಾವು ಎಲ್ಲ ಕೇಳ್ತೀವಿ, ಎಲ್ಲೆಲ್ಲಿ ಅವ್ರನ್ನ ಕರೆಸ್ತೀವಿ, ನಾವು ಎಲ್ಲ ಕೇಳ್ತೀವಿ, ಎಲ್ಲ ನೋಡ್ತೀವಿ. ಹಾಂ, ಅದೇ ವೈಶಿಷ್ಟ್ಯ ಸ್ನೇಹಿತರೆ. ಜಗತ್ತಿನಲ್ಲಿ ಒಂದು ದಾಖಲೆ ಮಾಡ್ಯಾರ. ಏನಂದ್ರೆ ಅತಿ ಹೆಚ್ಚು ಬೇರೆ ಭಾಷೆಗಳನ್ನ ಬಲ್ಲಂಥ ಏಕಮಾತ್ರ ವ್ಯಕ್ತಿ ಅಂದರೆ ಕನ್ನಡಿಗ. ಕರ್ನಾಟಕದವ್ರಿಗೆ ಎಲ್ಲ ಭಾಷೆಗಳು ಬರ್ತಾವೆ. ಮಿನಿಮಮ್ 3 ಭಾಷೆ ಕಲಿತೀವಿ ನಾವು. ಬಗಲಾಗ ಆಂಧ್ರ ಐತೆ, ತೆಲುಗು ಕಲಿತೀವಿ. ಹೈದರಾಬಾದ್ ಕರ್ನಾಟಕ ನವಾಬರಮ್ಮನ ಆಳ್ಯಾರ, ಹಿಂದಿ ಕಲಿತೀವಿ. ಕನ್ನಡ ಅಂತೂ ಸರಿ 3 ಭಾಷೆ ಮಿನಿಮಮ್. ಇದನ್ನು ಬಿಟ್ಟು ಮತ್ತೆ ಬೇರೆ ಭಾಷೆ ಕಲಿತೀವಿ ರೀ. ಬೆಂಗಳೂರಾಗ ತಮಿಳು ಕಲಿತಾರೆ, ತೆಲುಗು ಕಲಿತಾರೆ. ಬೆಳಗಾವ್ದವರು ಮರಾಠಿ ಕಲಿತಾರೆ. ಕನ್ನಡಿಗಕ್ಕೆ ಬರೋಷ್ಟು ಭಾಷೆ ಬೇರೆ. ನೀವು ಪಕ್ಕದ ಚೆನ್ನೈ ಮಡ್ರಾಸಿಗೆ ಹೋಗ್ರಿ, ಅವ್ರು ತಮಿಳು ಬಿಟ್ಟು ಬೇರೆ ಆಡೋಂಗಿಲ್ಲ. ಇಂಗ್ಲೀಷ್ ಬೋರ್ಡ್ ಇಲ್ಲ, ಜೆರಾಕ್ಸ್ ಮಾಡಿ ಕೊಡೋಂಗಿಲ್ಲ. ಅವ್ರು ಏನಾರು ಕೊಟ್ರು ಬೇರೆ ಭಾಷೆ. ಅಷ್ಟು ಭಾಷಾಭಿಮಾನ ಅವ್ರು. ನಮ್ಮಲ್ಲಿ ಎಲ್ಲರೂ ಬಾಯಪ್ಪ ನಡಿ ಒಕ್ಕ ಒಳಗ. ಹಾಂ, ಎಲ್ಲರೂ ಅದಕ್ಕೆ ನಮಗೆ ಆನಂದ ಅದೀವ್ರಿ. ಕರ್ನಾಟಕದಾಗ ಎಂದರ ಭೂಕಂಪ, ಸುನಾಮಿ, ಹಾಂ, ಬರಗಾಲ, ಏನು ಮಳೆ ಇಲ್ಲ ಅಷ್ಟೇ. ಅದು ಅನ್ಸಬಲ್ತು ನಮಗೆ ಎಲ್ಲಿ. ಅದು ಹೌದಲ್ಲ. ಅವ್ರು ಎಷ್ಟರು, ಯಾಕಂದ್ರೆ ಈ ಎಲ್ಲರನ್ನು ಒಳಗೊಳ್ಳುವಂಥ ಮನೋಭಾವ ಏನೈತಲ್ಲ, ಇದಕ್ಕೆ ಭಗವಂತ ಮೆಸ್ತಾನ. ಅನ್ನೆಲ್ಲಿಕ್ಕರೂ ನಮ್ಗೆ ಹೊಟ್ಟೆ ತುಂಬತೈತೆ, ಮಳೆಯಲ್ಲಿಕ್ಕರೂ ದೇಹ ತಂಪಾಗ್ತದೆ ಸ್ನೇಹಿತರೆ. ನಮಗೆ ಹಾಸ್ಯ ಪಯಣ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನಮ್ಮವು ಕೈ ತೊಳಿ ಅಂತಿದ್ಲು. ಯಾವ ಉಂಡಿನ ತೊಳಿತೀವಿ, ನಡಿ ಸಾಯಿ ಹೋಗಿ ಹಾಳಾಗಿ ಹೋಗ್ರಂತ ನೀಡಿಬಿಡ್ತದೆ. ಏನೂ ಆಗ್ತಿದ್ದಿಲ್ಲ ನಮಗೆ. ಹತ್ತಿ ಹಣ್ಣು ಬಿಡಿಸಿ ನೋಡಿದ್ರೆ ಹುಳ ಅದ್ರ ತುಂಬ. ಯಾವ ಹುಳ ಅದಾವ ನೋಡ್ಬೇಡ, ಬಾಯಿಗೆ ಹಾಕ್ಯವು ನೋಡಿದ್ರೆ ಕಣ್ಣು ಬೇನೆ ಬರ್ತೈತಿ. ಈಗ ನಾವು ಅಯ್ಯೋ ಫುಲ್ ಆಫ್ ಬ್ಯಾಕ್ಟೀರಿಯಾಸಿನೋ. ಅದಕ್ಕೆ ಬಂದೈತಿ ಏನೋ ತೊಳಿಬೇಕು, ಕೈ ತೊಳಿಬೇಕು, 10 times ಕೈ ತೊಳಿಬೇಕು. ಯಪ್ಪ, ಕೈನ ನೀನು 10 ಸಲ ತೊಳೆಯಂಗೆ ಆದಿ ಅಂದ್ರೆ ಹಾಂ, ಇನ್ನು ಗತಿ ಏನು ಮುಂದೆ? ಪ್ರಾಣೇಶ್ ಅವರ ಮತ್ತೊಂದಿಷ್ಟು ಡಿಫರೆಂಟ್ ಹಾಸ್ಯ ಝಲಕ್ ಮುಂದುವರಿಯುತ್ತೆ ನಿಮಗಾಗಿ. ಟಿವಿ ನೋಡಿ, ಅಡ್ವರ್ಟೈಸ್ಮೆಂಟ್ ನೋಡಿ ಮಕ್ಕಳು ಬೆಳೆಸ್ಬೇಡ್ರವ್ವ. ಹಾಂ, ಉಂಡಿ ತಿನ್ನಿಸ್ರಿ ಮಕ್ಕಳಿಗೆ, ರೊಟ್ಟಿ ಕಡಿಸ್ರಿ ಮಕ್ಕಳಿಗೆ, ತಂದೆ ಹೆಸರು ಹೇಳೋದು ಕಲಿಸ್ರವ. ಮೊದ್ಲು ನಾವೆಲ್ಲ ನೀ ಯಾರ ಮಗನ ಚನ್ನಬಸಪ್ಪನ ಮಗ, ಗುರುಬಸಪ್ಪನ ಮಗ ಅಂತಿದ್ವಿ. ಈಗ ಹೂ ಆರ್ ಯು? ಐ ಎಮ್ ಎ ಕಾಂಪ್ಲಾನ್ ಬಾಯ್, ಐ ಎಮ್ ಎ ಕಾಂಪ್ಲಾನ್ ಗರ್ಲ್. ಹಾಂ, ಅದೊಂದು ಭಾಷೆನಾ? ಅದೊಂದು ಹೆಸರ ಹುಡ್ರಿಗೆ. ಹಾಂ, ನಮ್ಮವು ಕೈ ತೊಳಿ ಅಂತಿದ್ಲು. ಯಾವ ಉಂಡಿನ ತೊಳಿತೀವಿ, ನಡಿ ಸಾಯಿ ಹೋಗಿ ಹಾಳಾಗಿ ಹೋಗ್ರಂತ ನೀಡಿಬಿಡ್ತದೆ. ಏನೂ ಆಗ್ತಿದ್ದಿಲ್ಲ ನಮಗೆ. ಹತ್ತಿ ಹಣ್ಣು ಬಿಡಿಸಿ ನೋಡಿದ್ರೆ ಹುಳ ಅದ್ರ ತುಂಬ. ಯಾವ ಹುಳ ಅದಾವ ನೋಡ್ಬೇಡ, ಬಾಯಿಗೆ ಹಾಕ್ಯವು ನೋಡಿದ್ರೆ ಕಣ್ಣು ಬೇನೆ ಬರ್ತೈತಿ. ಈಗ ನಾವು ಅಯ್ಯೋ ಫುಲ್ ಆಫ್ ಬ್ಯಾಕ್ಟೀರಿಯಾಸಿನೋ. ಅದಕ್ಕೆ ಬಂದೈತಿ ಏನೋ ತೊಳಿಬೇಕು, ಕೈ ತೊಳಿಬೇಕು, 10 times ಕೈ ತೊಳಿಬೇಕು. ಯಪ್ಪ, ಕೈನ ನೀನು 10 ಸಲ ತೊಳೆಯಂಗೆ ಆದಿ ಅಂದ್ರೆ ಹಾಂ, ಇನ್ನು ಗತಿ ಏನು ಮುಂದೆ? ಮೋದಿ ಅವರು ಸ್ವಚ್ಛ ಭಾರತ ಶೌಚಾಲಯ ಹೇಳಿಬಿಟ್ಟಾರ. ಭಾಳ ಸಂತೋಷ. ಈ ದೇಶ, ಅದರಲ್ಲೂ ಉತ್ತರ ಕರ್ನಾಟಕದ ವಿಶೇಷ, ಶೌಚಾಲಯಗಳ ಕುರಿತು
ಕೆಂಪು ಕೋಟೆಯ ಮೇಲಿಂದ ಪ್ರಧಾನಿಯ ಮೊಟ್ಟ ಮೊದಲ ಭಾಷಣ ಅವ್ರದ್ದು ಶೌಚಾಲಯಗಳೇ ಆಗಿತ್ತು ಸ್ನೇಹಿತರೆ, ನಿಮಗೆ ಜ್ಞಾಪಕ ಇರ್ಬೋದು. ಎಂಥ ಅದ್ಭುತ ಭಾಷಣ ಅದು. ಈ ಸೋಫಿಸ್ಟಿಕೇಟೆಡ್ ಮಂದಿ ಅಯ್ಯೋಪ್ಪ ಟಾಯ್ಲೆಟ್ಸ್ ಬಗ್ಗೆ ಮಾತಾಡ್ಬಿಟ್ರು, ಅಯ್ಯೋ ನೋ ಇಟ್ ಈಸ್ ಓಹೋ. ನಮ್ಮ ಉತ್ತರ ಕರ್ನಾಟಕ ಪ್ರಮುಖ ಅವಶ್ಯಕತೆ ಸ್ನೇಹಿತರೆ ಅದು. ನನ್ನ ಅನುಭವ ಹೇಳ್ತೀನಿ, ಭಾಳ ಚಂದ ಭಾಷಣ ಅದ ಅವರು. ನಾನು ಇವತ್ತಿಗೂ ಅದನ್ನು ರೆಕಾರ್ಡ್ ಇಟ್ಕೊಂಡೀನಿ. ಈ ದೇಶದಲ್ಲಿ ಹೆಂಗೈತೆ ಅಂದ್ರೆ ಅಟ್ಯಾಚ್ಡ್ ಬಾತ್ರೂಮ್ ಇರೋರಿಗೆ ಈ ಕಷ್ಟ ಗೊತ್ತಿರಂಗಿಲ್ಲ, ಅದನ್ನು ಬಿಗಿ ಹಿಡಿಯೋದು ತಡೆ ಹಿಡಿಯೋದು ಆ ಜನರಿಗೆ ಗೊತ್ತಿರಂಗಿಲ್ಲ, ನಮ್ಮ ಜನರಿಗೆ ಅದು ಗೊತ್ತೈತೆ. ಇಲ್ಲೊಂದು ತಾಲೂಕಾ ಕೇಂದ್ರಕ್ಕೆ ಹೋಗಿದ್ದೆ, ಹೆಸರು ಹೇಳೋದಿಲ್ಲ. ಅಲ್ಲಿಂದ ಮುಂದೆ 20 ಕಿಲೋಮೀಟರ್ದಾಗ ಒಂದು ಹಳ್ಳಿ ಪ್ರಾಣೇಶ್ವರ, ಕತ್ಲಾಗಿಂದ ಕರ್ಕೊಂಡು ಹೋಗ್ತೀರಿ ಊರಿಗೆ, ಲೈಟ್ ಗೀಟ್ ಹಾಕಿತ್ತು. ಹಿಂಗೆ ಜಾತ್ರೆ ಆತ ಬಂದಲ್ಲೇ ಸಮೀಪ ಹೋಟೆಲ್ದಾಗ ಇಳ್ಕೊಂಡೆ, ಕತ್ಲಾಗಿಂದ ವೆಹಿಕಲ್ ಬಂತು, ಹೊಂಟಿವಿ. 18 19 1 ಕಿಲೋಮೀಟ್ರ್ ಐತೆ ಆ ಊರು. ಲೈನ್ಗೆ ನಿಂತಾರ್ರಿ ಮಂದಿ ಹೆಣ್ಮಕ್ಳು. ನಾನು ನಮ್ಮ ಸ್ವಾಗತಕ್ಕೆ ನಿಂತಾರ. ನಾನು ಎಲ್ರಿ ಇಂಥವ ಸರ್ವತ್ನಾಗ ಯಾಕೆ ನಿಂದಿರಿಸಿದ್ರಿ? ಅವ ಸರ ಸುಮ್ಮನೆ ನಡ್ರಿ, ನೀವು ಸುಮ್ಮನೆ ನಮ್ಮ ಸಾಗರನ ಅಂತವ್ರು ಹಿಂದೆ ಬಂದವ್ರು ನಡ್ರಿ ಸರ್ ಸುಮ್ಮನೆ ನಡ್ರಿ. ನನಗೆ ಗೊತ್ತೇ ಇಲ್ಲರಿ, ಪೂರ್ತಿ ಮುದುಕಿ ತಲೆ ಕಾರ್ ಒಯ್ದು ಗ್ಲಾಸ್ ಇಳಿಸಿ, ಯವ್ವ ನಮ್ಮ ತಾಯಿ ವಯಸ್ಸದವ ನಿನಗೆ ಯಾಕೆ ನಿಂತೇವೆ ಅಂತ ಕತ್ಲ, ಏಪ್ಪ ಲೈಟ್ ಹಾಕಿ ಮುಂದ್ಕೋಗ ಸಾಕ. ಬಯಸ್ಕೊಂಡಿಂದ ಮುಂದೆ ಹೋಗಿ ತಿರುಗಿ ನೋಡ್ತೀನಿ, ಹೊಸು ಮಂದಿ ಕುಂತಾರೆ. ಮೋದಿ ಬಂದ್ರೆ ಸಹಿತ ಹೇಳಂಗಲ್ಲ ಅವರು. ಇದನ್ನು ಹಾಸ್ಯಕ್ಕಾಗಿ ಹೇಳಿದ್ರು, ಇದರ ಹಿಂದಿರ್ತಕ್ಕಂಥ ಭೀಕರತೆಯನ್ನು ಗಮನಿಸ್ರಿ ಸ್ನೇಹಿತರೆ. ನಾನು ಅದಕ್ಕೆ ಇದನ್ನು ಬಳಸಕತ್ತೀನಿ, ಯಾಕಂದ್ರೆ ಒಂದು ಜ್ವಲಂತ ಸಮಸ್ಯೆ ಬಗ್ಗೆ ನಿಮಗೆ ಹೇಳಬೇಕಾಗೈತೆ. ನಾನು ಈ ದೇಶಕ್ಕೆ ಶೌಚಾಲಯ ಇಲ್ಲ, 70 ವರ್ಷ ಆತ ಸ್ವಾತಂತ್ರ್ಯ ಸಿಕ್ಕ. ಮಲಮೂತ್ರಗಳಿಗಾಗಿ ಇನ್ನೂ ರಾತ್ರಿ ಆಗೋದನ್ನು ಕಾಯ್ತೈತಿ ಈ ದೇಶದ ಜನ, ಕತ್ಲಾಗೋದನ್ನು ಕಾಯ್ತೈತಿ. ಅಂದ್ರೆ ಈ ದೇಶನ ಯಾರು ಉದ್ಧಾರ ಮಾಡ್ಬೇಕಿನ್ನು? ಅದಕ್ಕೆ ನಾನು ಅನೇಕ ಜನ ಶ್ರೀಮಂತರಿಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ, ನಿಮಗೆ ಹಣ ಇತ್ತು ಅಂದ್ರೆ ದಯವಿಟ್ಟು ಒಂದೊಂದು ಹಳ್ಳಿಗೆ ನಿಮ್ಮ ಹಿರಿಯರ ಹೆಸರು ಮೇಲೆ ಒಂದೊಂದು ಶೌಚಾಲಯ ಕಟ್ಟಿಸ್ರಿ. ನೀವು ದೇವರಾಗ್ತೀರಿ, ಗುಡಿಗಿಂತ ಹೆಚ್ಚು ಪುಣ್ಯ ಬರೋಕತ್ತೈತಿ ನಿಮಗೆ. ಹೀಗೆ ಹೇಳಕ್ಕೆ ಭಾಳ ಜನ ಇದನ್ನು ಬೆಂಗಳೂರಿನಲ್ಲಿ ಅನೇಕ ಸಂಸ್ಥೆಗಳು ಮುಂದೆ ಬಂದಿವೆ ಸರ್, ಲೈನ್ಸು ರೋಟರಿ ಅಂತ. ಹೌದು ಸರ್, ಭಾಳ ಒಳ್ಳೆ ಐಡಿಯಾ. ನೀವು ಕೆಲವು ಹಳ್ಳಿಗಳನ್ನ ಹೇಳ್ರಿ ನಮ್ಗೆ. ಅದಕ್ಕೇನೋ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಸಹಿತ ಐತೆ ಅಂತ. ಭೂಮಿ ಫ್ರೀ ಕೊಡ್ತೈತೆ ಸರ್ಕಾರ, 15,000 10,000 ಕೊಡ್ತೈತೆ. ಉಳಿದನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿ ಅದನ್ನು ಮಾಡಿರಿ ಸ್ನೇಹಿತರೆ. ಬೆಂಗಳೂರವ್ರಿಗೆ ಇದು ಐಡಿಯಾ ಇಲ್ಲ, ಅವ್ರಿಗೆ ಹುಟ್ಟತ್ಲೇನ ಆರಾಮದಾರ ಅವರು. ನಮಗೆ ಅದರ ಪರಿಸ್ಥಿತಿ ಏನನ್ನೋದು ಗೊತ್ತೈತೆ. ಅದಕ್ಕೆ ನಾವೇ ಅದಕ್ಕೆ ಹೋರಾಟ ಮಾಡಬೇಕು. ಸ್ವಚ್ಛತಾ ಆಂದೋಲನದ ಬಗ್ಗೆ ಟಿ ವಿಯಾಗ ಅದ್ಭುತ ಬರ್ತಾವ, ಬರಬಾರ್ದು ಅಂಥ ಟೈಮ್ನಾಗ ಬರ್ತಾವೆ. ವಿದ್ಯಾಬಾಲನ ಬರ್ತಾವ್ರಿ ಮಧ್ಯಾಹ್ನ, ಆಕೆ ಮುಂದೆ ಹೋಗ್ಬೇಕು, ತಮಗೆ ತೊಗೊಂಡು ಹೋಗ್ಬಿಡ್ತಾವೆ ಹುಡುಗಿ. ಎಲ್ಲಿಗೆ ಹೊರಟೆ ಮಗಳೇ? ನಾನು ಬೈಲಲ್ಲಿ ಶೌಚ ಮಾಡಲು ಹೊರಟಿದ್ದೀನಿ. ಏನೋ ಬೈಲಲ್ಲಿ ಶೌಚ ಮಾಡುತ್ತೀಯಾ? ಮತ್ತೇನು ಪಡಸಲೇ ಕುಂದ್ರಿಸ್ಬೇಕನವ? ನಮ್ಮವು ಕೇಳ್ತಾವೆ ನೋಡ್ರಿ. ಮತ್ತೆ ಬೈಲಲ್ಲಿ ಶೌಚ ಮಾಡಬಾರ್ದು ಮಗಳೇ, ಏಕೆ ನಿಮ್ಮ ಶೌಚದ ಮೇಲೆ ನೊಣಗಳು ಕುಳಿತುಕೊಳ್ಳುತ್ತವೆ, ಆ ನೊಣಗಳು ನಿಮ್ಮ ಅನ್ನದ ಮೇಲೆ ಕುಡಿ. ಅವ್ವ ಕೇಳಕ್ಕೆ ಎದ್ವಿ. ಎಷ್ಟು ಬೇಕರೈತದ ಸನ್ನಿವೇಶ. ಆದ್ರೆ ನಮಗೆ ಆಶ್ಚರ್ಯ ಆಗತ್ತೆ, ನಗು ಬರ್ತೈತೆ. ಆದರೆ ಆ ದುರಂತ, ಆ ಸಮಸ್ಯೆ ಗಂಭೀರತೆಯನ್ನು ನಾವು ಈ ಹಾಸ್ಯದ ಮೂಲಕ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಬರ್ತೈತೆ, ಅದಂತೂ ಸದಾ ಹೇಳುತ್ತೆ ನಾನು. ಉಣ್ಣಾಕ ಕುಂತಿರ್ತೀವಿ, ಸಾಂಬಾರು ಅನ್ನ ನೀಡಿಕೊಂಡು ಮಧ್ಯಾಹ್ನ ಇನ್ನೇನು ಉಣ್ಬೇಕು, ಡಿಂಗ್ ಡಾಂಗ್ ಕಾಲಿಂಗ್ ಬೆಲ್ಲು. ಟಿ ವಿಯಾಗ ನಮ್ದಲ್ಲ, ಬಾಗಿಲ ತೆಗಿತಾಳೆ ಗೃಹಿಣಿ. ಓ ಅಬ್ಬಾಸ್ ಬನ್ನಿ, ಅಬ್ಬಾಸ್ ಬನ್ನಿ. ಅಬ್ಬಾ ನಿಮ್ಮ ಟಾಯ್ಲೆಟ್ನ ಹಳದಿ ಕಲೆ ಹಾಗೆ ಇದೆಯೇ? ಭೂತಗನ್ನಡಿ ಹಾಕಿ ತೋರಿಸ್ತಾನವ. ಹಾಂ, ಮತ್ತು ಅದರಾಗ ಕ್ರಿಮಿಗಳು ಬಂದು ಹೆಂಗೆ ನಾವು ಮಲೇರಿಯಾ ತೋರಿಸ್ತೀವಿ, ನಾವು ಜಾಂಡೀಸ್ ಕೊಡುತ್ತೀವಿ ಅಂತ ಅವು ಹೇಳ್ತಾವೆ. ಎಲ್ಲ ಉಣ್ಣಾಕ ಕುಂತಾಗ. ಹಾಂ, ಬೇರೆ ದೇಶದಾಗಿಂತಾವು ಹಾರ್ಪಿಕ್ ಗಿರ್ಪಿಕ್ ಅಡ್ವರ್ಟೈಸ್ಮೆಂಟ್ ತೋರಿಸಿರೋ ದೇಶದ ಜನ ಮೆಚ್ಚಂಗಿಲ್ಲ ರೀ. ಓ ಇನ್ನೂ ಈ ಸಮಸ್ಯೆ ಇದೆ, ನಮ್ಮಲ್ಲಿ ಆನಂದ ನೋಡ್ತೀವಿ. ಹಾಂ, ಕರೆಕ್ಟ್ ಐತೆ, ಬಾ ಸಹಜ ಐತೆ. ಹಾಂ, ಹೋಗ್ಬೇಕು. ಅದೇ ಕನಸು, ರಾಮರಾಜ್ಯದ ಕನಸು ಅಂದ್ರೆ ಅದೇ ಸ್ನೇಹಿತರೆ. ನಾವೆಲ್ಲ ಅದಕ್ಕಾಗಿ ಶ್ರಮಿಸ್ಬೇಕು. ಇಲ್ಲಿ ಸ್ವಚ್ಛತೆಯನ್ನು ಸ್ವಾಮಿಗಳು ಹೇಳಿರ್ತಾನೆ, ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದೀರಿ, ಎಲ್ಲ ಕಡೆ ಕ್ಲೀನು. ನೀವೇನ್ರಿ ಬಿತ್ತು ನೀವು ಹಾಕಬಾರ್ದು, ಯಾರು ಹಾಕಿದ್ದನ್ನು ಒಯ್ಬೇಕು ರೀ. ಅವ್ರು ಎದುರಿಗೆ ಒಯ್ದು ಒಗಿಬೇಕು, ಅವ್ರಿಗೆ ಮುಖ ಕೊಡೋದಂಗೆ ಆಕೈತೆ. ಇಲ್ಲಿ ಎದ್ದಿಂದ ಕಸ ಹೊಡೆಯೋ ಪ್ರಮೇಯ ಬರಬಾರ್ದು. ನಮ್ಮ ಸುತ್ತ ಬಿದ್ದು ಕಸ ತೊಗೊಂಡು ನಾವೇ ಒಯ್ಬೇಕು ಹೊರತನ. ಒಯ್ದದು ಎಲ್ಲಿ ಜಾಗ ಇತ್ತು ಅಲ್ಲಿ ಹಾಕಿ ಹೋಗ್ಬೇಕು, ಇನ್ನೊಬ್ಬರ ಮನೆ ಮುಂದಲ್ಲ ಮತ್ತೆ. ಹೌದಾ? ಇದನ್ನೆಲ್ಲ ಹೇಳಿಸ್ಕೋಬಾರ್ದು. ಈ ದೇಶದಲ್ಲಿ ಯಾರೂ ಹೇಳಿಕೊಟ್ಟಿಲ್ಲ ನಮಗೆ. ಜನಸಂಖ್ಯೆ ಜಾಸ್ತಿ ಐತಿ, ಎಲ್ಲಿ ನೋಡಿದ್ರು ಜನ. ನಾವು MD ಪಲ್ಲವಿಯವರು ಆಸ್ಟ್ರೇಲಿಯಾಕ್ಕೆ ಹೋಗಿದ್ವಿ, ಒಂದು ತಿಂಗಳ ಜೊತೆಗಿದ್ವಿ ನಾವು. ಏನು ದೇಶ, ಗಾನ ವಿನೋದ. ಅವ್ರು ಹಾಡಾಡ್ತಿದ್ರು, ನಾ ಹಾಸ್ಯ ಮಾಡ್ತಿದ್ದೆ. ಅಡಿಲೇಡ್, ಮತ್ತೇನು ಯಾವುದು ನೀವು ಕ್ರಿಕೆಟ್ ಆಡ್ತಾರಪ್ಪ, ಮೆಲ್ಬರ್ನ್, ಪರ್ತ್, ನ್ಯೂಜಿಲ್ಯಾಂಡ್, ಕ್ಯಾನ್ಬರಾ, ಸಿಡ್ನಿ, ಎಲ್ಲ ಕಡೆ ಏನು ಸ್ವಚ್ಛ ದೇಶ. ಫ್ರಿಜ್ ಇದ್ದಂಗೆ ದೇಶ, ಇಡೀ ದೇಶನ ಫ್ರಿಜ್ ರೀ ಅದು. ಎಲ್ಲೂ ಸೆಖಿ ಅನ್ನೋದಿಲ್ಲ, ಧೂಳು. ನಾವು ಅಭ್ಯಾಸ ಬಲ ಓದ್ಕೊಳಕ್ಕೆ ಕೊಟ್ಬಿಟ್ರು ಅದು ಮನ್ಯಾಗ ನಿಂತು ಬೇಸ್ ಜಾಡಿಸಿದೆ. ಎಲ್ಲಿ ಬರ್ಬೇಕ್ರಿ ಧೂಳು? ಯಾಕೆ ಜಾಡಿಸಿ? ಧೂಳು ಏನೇನಿಲ್ಲ.
6 ತಿಂಗಳ ನೀವು ಮನೆ ಕದ ಹಾಕ್ಕೊಂಡು ಎಲ್ಲರೂ ಹೋಗ್ರವ, ಒಳಗೆ ಒಂದು ಚೂರು ಧೂಳಿರಂಗಿಲ್ಲ, ಒಂದು ನೊಣ ನೋಡಲಿಲ್ಲ, ಒಂದು ಜೊಂಡಿಗೆ ನೋಡಲಿಲ್ಲ, ಒಂದು ಹುಳ ನೋಡಲಿಲ್ಲ, ಹೊಲಸ ಇಲ್ಲ. ಏನು ಬರ್ಬೇಕು ಅವು? ಹೊಲಸಿದ್ದಲ್ಲೇ ಅವು. ಹೌದಾ? ನಮ್ಮಲ್ಲಿ ಹೊಲಸಿದ್ದಲ್ಲಿ ರಾಜಕಾರಣ ಸಹಿತ ಐತೆ. ಏನು ಮಾಡ್ತೀರಿ? ಹಾಂ, ಅದಕ್ಕೆ ಸ್ನೇಹಿತರೆ, ಮಕ್ಕಳಿಗೆ ಸ್ವಚ್ಛತೆಯನ್ನು ಕಲಿಸಿ. ನಮ್ಮದು ಮುಗೀತ್ರಿ, ಮಕ್ಕಳಿಗೆ ನೀವು ಸ್ವಚ್ಛತೆಯನ್ನು ಕಲಿಸ್ಬೇಕಾಗೈತೆ. ಈ ಭಾಗದ ಜನರಿಗೆ ಅಡುಗೆ ಹೇಳ್ಕೊಡೋದು ಬೇಕಿಲ್ಲ. ಅಕ್ಕೋಡಿಯವ್ರು ಅಡುಗೆ ಯಾರು ಅಡುಗೆ ನೋಡಿ ಮಾಡಿರೋದ್ರಿ ಅಂದ್ರೆ ಟಿ ವ್ಯಾಗ ನೋಡಿ, ಯಪ್ಪ ಸತ್ರು ಮಾಡಬೇಡ್ರವ. ಇಲ್ಲಿ ಇಷ್ಟಿಟ್ಟು ಸಾಂಬಾರು ಅನ್ನ ಮಾದಲಿ ಮಾಡ್ಯಾರ. ಯಾವ ಹದದ ಮೇಲೆ ಸಕ್ಕರೆ ಹಾಕಿದ್ದಾರೋ, ಬೆಲ್ಲ ಹಾಕಿದ್ದಾರೋ, ಖಾರ ಪುಡಿ ಉಪ್ಪು ಹಾಕಿದ್ದಾರೆ ರೀ. ಹಾಂ, ಕರಿಬೇಕು, ಅವ್ರನ್ನ ಕರೆದು ತೋರಿಸ್ಬೇಕು. ಇಷ್ಟಿಷ್ಟು ಮಾಡ್ಯಾರ ನೋಡ್ರಿ. ಐಡಿಯಾನ ಎಷ್ಟು ಉಪ್ಪು ಹಾಕಬೇಕು ಅವು. ಅದ್ರಾಗ ನಿಮ್ಮ ಸೀರಿಯಲ್ನಾಗಂತೂ ಉಪ್ಪು ಹಾಕೋದನ್ನ 8 ದಿನ ತೋರಿಸ್ತಾರೆ ಅವು. ಹಾಂ, ನಾ ಯಾವಾಗಲೂ ಹೇಳ್ತಿರ್ತೀನಿ, ಅಮೃತ ವರ್ಷಿಣಿ ಅಂತ ಐತೆ, ಮುಗಿತಾ ಐತೆ ಇದ್ರೆ ಹಾಳಾಗೋದು ಮುಗಿಯಂಗಿಲ್ಲ. ನಾ ಇಷ್ಟಿದ್ದಾಗ ಶುರುವಾಗಿತ್ತು ಅದು. ಅವು ಅದರಂಥ ಸೀರಿಯಲ್ ಜಗತ್ತಿನಾಗ ಯಾವುದೂ ಇಲ್ಲ. ಅಲ್ಲ, ಈತ ಸ್ವಾಮಿಗಳನ್ನ ಕೂಗ್ತಾರೆ, ಪ್ರಣೇಶ್ವರ ಹೇಳ್ರಿ ಬುದ್ಧಿ, ಪ್ರಣೇಶ್ವರ ಹೇಳ್ರಿ ಬುದ್ಧಿ. ಒಂದು ಸೆಕೆಂಡ್ನಾಗ ನೋಡ್ತೀವಿ. ಅದ್ರಾಗ ಹೇಮಾ ಚೌಧರಿ ಅತ್ತಿ ಅಮೃತನ ಕರಲ್ರಿ. ಒಂದು ವಾರ ಗೋಣ್ ಒಳಿಸಿ ನೋಡಿದ್ಲ ಐಕೆ ಅದು. ಅಮೃತ ಏನತ್ತೆ ತೋಮ್ತ 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 ಧೀಮ್ತ 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 ಅಂತ ಓಲೋ ಬಸ್ ಒಳದಾಗ ಒಳ್ತಾಳ್ರಿ ಗೋಣ್ ಒಳಿಸಿ ನೋಡಕ್ಕೆ. ಮತ್ತೆ ಯಾಕೆ ನೋಡ್ತಾಳೆ ಅಂತ ತೋಮ್ತ ತೋಮ್ತ ಧೀಮ್ತ 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 ತೋಮ್. ಓ ಶಿವನೇ, ಪರಮಾತ್ಮನ ಕಾಪಾಡ್ಬೇಕು ಅವ್ರು. ಇಷ್ಟು ಒಂದು ವಾರ ನೋಡಿಂದ ಏನತ್ತೆ ಅಂತ ಉತ್ತರ ಬೇಕಲ್ಲ. ಸಾರಿಗೂ ಉಪ್ಪು ಹಾಕಿದ್ಯಾ? ಹಾಕ್ತೀನತ್ತೆ. ಮತ್ತು ಅದೊಂದು ವಾರ ಡಡನ್ 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 ಡಡನ್. ನೀವ ಗಟ್ಟ್ಯವ ಅವ್ನು ನೋಡಕ್ಕೆ. ನಮ್ಮ ಗಂಡ್ಮಕ್ಳ ಕೈಲಾಗಲ್ಲ. ನಾವು ಸರ್ದಾರ್ ಗಾಡಿ ಕಿಕ್ ಹೊಡಿತಂದ್ರೆ ಗದಗಿನಾಗಿರ್ಬೇಕು ಗಾಡಿ ನಮ್ಮ. ಹಾಂ, ಎತ್ತಗೋರು ಗಂಗಾವತಿ ಸೇರ್ಬೇಕು, ಎತ್ತಗೋರು ಗದಗಿ ಸೇರ್ಬೇಕು. ಅಷ್ಟು ಫಾಸ್ಟ್ ನಾವು ನೋಡೋದು ಬರೀ ನ್ಯೂಸ್. ಅದಕ್ಕೆ ಜಗಳ ಆಡ್ತಾವ್ರಿ ಇವು ಹೆಣ್ಮಕ್ಳು. ಏನು ರೀ ಬರೀ ನ್ಯೂಸ್ ಅದ. ಸಿದ್ದರಾಮಯ್ಯ ಅನ್ನ ಭಾಗ್ಯ, ಸಾಂಬಾರು ಭಾಗ್ಯ, ಬೇಳೆ ಭಾಗ್ಯ, ಉಳ್ಳಾಗಡ್ಡಿ ಭಾಗ್ಯ ಅದ ನೋಡ್ತಾವ್ರಿ ಬರೀ. ಹಾಂ, ಅದ ನ್ಯೂಸ. ಎಲ್ಲ ಚಾನಲ್ ಚೇಂಜ್ ಮಾಡಿ ನೋಡ್ತೈತ್ರಿ. ಏನು ಮಾಡ್ಬೇಕು? ನಾನು ಒಂದು ಹೌದರಲ್ಲಿ ಅದ ನ್ಯೂಸ, ಅದ ಸಿದ್ದರಾಮಯ್ಯ ಬರ್ತಾರೆ ಎಲ್ಲ ಕಡೆ. ಅದೇ ಯಾಕೆ ವಿಷಯ ನ್ಯೂಸ್ ಅದ ಇರ್ತೈತೆ ರೀ ಸರ. ಓದೋ ಹೆಣ್ಮಕ್ಳು ಬೇರೆ ಇರಂಗಿಲ್ಲನ್ರಿ. ಇವನ ಐಡಿಯಾ ನಿಮಗೆ ಗೊತ್ತಾಗೋದಿಲ್ಲ ಅವ. ಕಾಲಾಂತಕ್ರಿ ಇವ್ರು. ಹಾಂ, ಅದಕ್ಕೆ ಸ್ನೇಹಿತರೆ, ಜೀವನದಲ್ಲಿ ಸತಿಪತಿಗಳ ಮಧ್ಯೆ ಮನೆಯಲ್ಲಿ ಹಾಸ್ಯ ಇದ್ರೆ ಮಕ್ಕಳು ನಗ ಕಲಿತವ. ಹಾರ್ಟ್ ಪ್ರಾಬ್ಲಮ್ ಬರೋಂಗಿಲ್ಲ, BP ಶುಗರು ಈ ಭಾಗದ ಜನರಿಗೆ ಕಡಿಮೆ ಐತಿ. ನಾವು ಟೆನ್ಷನ್ನಿಗೆ ಬರ್ತೈತೆ ಅದೆಲ್ಲ. ಟೆನ್ಷನ್ ಮಾಡ್ಕೋಬೇಕಾದಂಥವ್ರು ಸ್ವಾಮಿಗಳು ಇಂಥ ದೊಡ್ಡದನ್ನು ಎಷ್ಟು ಶಾಂತ ಅದಾರ. ಅವ್ರ ಮುಖಗಳನ್ನ ನೋಡ್ರಿ ನೀವು. ಅವ್ರು ಯಾವುದೋ ಕ್ರೀಮ್ ಬಳಸಂಗಿಲ್ಲ. ನಾವು ಚೆಂದ ಕಾಣಬೇಕಂತ ಏನೇನೋ ಹಚ್ಕೊಂತೀವಿ ಮಕ್ಕಕ್ಕೆ. ಹೌದಾ? ಫೇರ್ ಆ್ಯಂಡ್ ಲವ್ಲಿ ಎಷ್ಟು ಮಂದಿ ಹಚ್ಕೊಳಂಗಿಲ್ಲ. ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳಂಗೆ ಬೆಳಗಂಗಿದ್ರೆ ನಾ ಎಂದೋ ಬೆಳಗಬೇಕಾಗಿತ್ತು. ವೆಸ್ಟ್ ಇಂಡೀಸ್ನವ್ರು ಬರೀ ಅದನ್ನು ತರಿಸ್ತಿದ್ರು ರೋಡ್ಗಟ್ಟಲೆ. ನಿಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಭಾವನೆ ಇದ್ದದ್ದೇ ಆದರೆ ನಿಮ್ಮ ಮುಖಕ್ಕೆ ತೇಜಸ್ಸು ತಾನಾಗಿ ಬರ್ತದೆ ಸ್ನೇಹಿತರೆ. ಬೇರೆಯವ್ರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಿರಿ, ಸಮಾಜದ ಚಿಂತನೆಯನ್ನು ಮಾಡಿರಿ. ಸರ್ವೇ ಜನ ಸುಖಿನೋ ಭವಂತು ಅನ್ರಿ. ಅದನ್ನು ಪಂಡಿತರು ಚೇಂಜ್ ಮಾಡಕತ್ತಾರೆ ಈಗ. ಸರ್ವೇ ಜನ ಸುಖಿನೋ ಭವಂತು ಅನ್ಬಾಡ್ರಿ. ಯಾಕಂದ್ರೆ ಸರ್ವೇ ಜನ ಅಂದ್ಬಿಟ್ರೆ ನಿಮ್ಮಂಥ ತಪಸ್ವಿಗಳ ಬಾಯಿ ನುಡಿಯಿಂದ ಕೆಟ್ಟವರು ಸಹಿತ ಆರಾಮಿರಕತ್ಯಾರ. ಅದಕ್ಕೆ ಸರ್ವೇ ಸಜ್ಜನ ಸುಖಿನೋ ಭವಂತು ಅನ್ರಿ. ಸಜ್ಜನರಿಗೆ ಸುಖವಾಗಲಿ ಅಂತ ಹರಸರಿ ಸ್ವಾಮಿಗಳಿಗೆ ಕೇಳ್ಕೊಳ್ತಾರೆ. ಯಾಕೆ ತಪಸ್ವಿಗಳು ಇವ್ರು ಅಂದದ್ದಾಕೈತಿ. ಸರ್ವೇ ಸಜ್ಜನ ಅದ್ರಾಗ ಓಸಮೈ ಬಂದ್ಬಿಡ್ತಾರೆ. ಸರ್ವೇ ಸಜ್ಜನ ಅನ್ರಿ. ನೋಡ್ರಿ ಎಂತೆಂಥ ವಿಚಾರಗಳದಾವ. ಅದಕ್ಕೆ ಪುಸ್ತಕ ಓದ್ರೆ ತಾಯಂದ್ರೆ ಸೀರಿಯಲ್ ಮುಂದೆ ಕುಂತ್ರ ಮಕ್ಕಳನ್ನ ಎಲ್ಲಿಯೋ ಕರ್ಕೊಂಡು ಶಾಪಿಂಗ್ ಕರ್ಕೊಂಡು ಮಕ್ಕಳು ಎಲ್ಲ ಪರ್ಚೇಸ್ ಮಾಡೋದು, ಎಲ್ಲ ಖರೀದಿ ಮಾಡೋದು, ಕಂಡದ್ದು ತೊಗೊತಾರೆ. ನಮಗೆ ಯಾವ ಕಾಂಪ್ಲೆಕ್ಸ್ ಇಲ್ಲ ಗಂಡ್ಮಕ್ಳಿಗೆ. ಹೆಣ್ಮಕ್ಳಿಗೆ ಬರೇ ಶಾಪಿಂಗ್ ಕಾಂಪ್ಲೆಕ್ಸ್. ಬರೇ ಶಾಪಿಂಗ್ ಮಾಡಿದ್ವ ಆರೋಗ್ಯನ ಹಂಗೆ ಮಕ್ಕಕ್ಕೂ ಹಚ್ಕೊಂಡು ಏಸು ಓಲೆ ಅಂತ. ಇವಾಗ ಕಿವಿಗೆ ಹಾಕೋದು ಕೇಳಿದ್ನ ಓಲೆ. ಹಾಂ, ಇದೇನಿದು ಕಿವಿಗೆ ಹಾಕೋದು ಓಲೆ ಅಂದ್ರೆ ತಲೆಗೆ ಹಚ್ಕೊಳ್ದೇನು ಬೆಂಡೋಲೆ ಏನೋ ನಾನು. ಹಾಂ, 1-2 ಕಾಲು ಬಿರುಕು ಬಿಡ್ತಾರೆ. ಈ ಉಷ್ಣ ಪ್ರದೇಶ ನಮ್ಮದು, ಮಣ್ಣಾಗ ಅಡ್ಡಾಡ್ತೀವಿ. ಸಿಂಪಲ್ ಟೆಕ್ನಿಕ್ ಐತೆ ಅದಕ್ಕೆ. ಏನು, ಉಗುರು ಬೆಚ್ಚಗೆ ನೀರಿನಾಗ 2 ಚಮಚ ತಿನ್ನೋ ಉಪ್ಪು ಹಾಕಿ ಕಾಲು ಇಟ್ಕೊಂಡು ಕುಂದ್ರು 10 ನಿಮಿಷ ದಿನ. ಸೀರಿಯಲ್ ನೋಡ್ಕೊಂತ ಕುಂತು ಬಿಡ್ರಲ್ಲ, ಕಾಲು ಸೆಲ್ತು ಹೋದ್ರೆ ತೆಗಿಯಂಗಿಲ್ಲ. ಇವ್ರು ಅಂಥವೆಲ್ಲ ಮಾಡ್ಕೊಳಂಗಿಲ್ಲ ರೀ. ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಏನು ಟಿಂಗ್ ಅಂತ ಹೋಗ್ಬೇಕು ಡ್ಯಾನ್ಸ್ ಮಾಡ್ತಾಳೆ. ಏನು ಹೊತ್ತಿಗೆ ನಿನ್ನ ಕಾಲಲ್ಲಿ ಬಿರುಕಿದೆ. ನಮ್ಮ ಭೂಮಿ 3 ವರ್ಷ ಆಯ್ತು ಮಳೆಯಲ್ಲ, ಮಳವದ ಬಿರುಕು ಅವ್ನು ನೋಡಿಕೊಂಡು ಕಾಲಾಗಿನ ಬಿರುಕು ನೋಡ್ತಾವೆ. ಹೊತ್ತಿಗೆ ನಿನ್ನ ಕಾಲಲ್ಲೇ ಬಿರುಕಿದೆ, ಈ ಬಿರುಕು ಮುಚ್ಚಲಿ ಏನು ಮಾಡಲಿ ಅಂತ ಆಯ್ತು. ಬಗಲ ಬಂದು ಕೇಳ್ತಾಳೆ, ಗುಟ್ಟಾಗಿ ಹೇಳುವೆ ಯಾರಿಗೂ ಹೇಳಬೇಡ. 7 ಕೋಟಿ ಮಂದಿ ಕೇಳ್ತಿರ್ತಾರೆ ಅದನ್ನು ಟಿವಿಯಾಗ. ಈಗ ಗುಟ್ಟು ಹೇಳ್ತಾಳೆ ಆಕಿ ಕಿವ್ಯಾಗ. ಏನು, ಕ್ರ್ಯಾಕ್ ಬಳಸು, ಬಿರುಕು ದೂರ ಮಾಡು, ಟಿಂಗ್ ಅಂತ ಹಸ್ತಾಳ. ಹೋಗ್ತು ಟಿಂಗ್ ಅಂತ ಡ್ಯಾನ್ಸ್. ಮತ್ತೆ ಅಲ್ಲಿ ಕಮ್ಮಿ ಆಯ್ತು, ಮನ್ಯಾಗ ಶುರುವಾತು ಬಿರುಕು.
ಈಕಿನೂ ತನ್ನ ಕಾಲು 5 ಗಂಟೆ ಮುಂದೆ ಇಡ್ತಾಳೆ. ನೋಡ್ರಿ ಇಲ್ಲೇ ಅವ ನಿಮ್ಮ ಮಕ್ಕನೇ ನೋಡಂಗಿಲ್ಲ, ಇನ್ನು ಹಿಂಬಡ ಏನು ನೋಡ್ತಾನೆ ಏನ ಅಂತ ಕೇಳ್ತಾನೆ. ಇಲ್ಲಿ ನೋಡ್ರಿ ಕಾಲು ಬೆರಕ್ ಬಿಟ್ಟವ, ಏನು ಮಾಡಲಿ, ಒಂದು ಕ್ರಾಕ್ ತಗೊಂಬರ್ರಿ. ಮೊದಲೇ ಅದು ಹಡಿ ಕ್ರಾಕ್. ಆ ಕ್ರಾಕಿಗೆ ಇನ್ನೊಂದು ಕ್ರಾಕ್ ತೊಗೊಂಬ ಅಂದ್ರೆ ಮನ್ಯಾಗ ಜಗಳ ಶುರು ಆಗಿಬಿಡ್ತದೆ. ಅದಕ್ಕೆ ಅವನು ನೋಡಿ ಬಳಸೋದು ಬಿಡ್ರವ. ಅವ್ವ ಹಲ್ಲು ತಿಕ್ಕೋದು ಸಹಿತ ಎಷ್ಟು ವೈಭವ ಮಾಡಿ ತೋರ್ಸಕತ್ಯಾರ. ಇಲ್ಲಿ ಹಳೇ ಮುದುಕರದಾರ ನೋಡ್ರಿ, ಅವ್ರು ಯಾವ ಪೇಸ್ಟ್ ತಿಕ್ಕಿ ಕೇಳ್ರಿ, ಇನ್ನೂ ಚಾಲಿ ಅಡಿಕೆ ಕಟುಂಬಂತ ಕಡಿತಾವೆ. ಎಲ್ಲೆಲ್ಲಿ ಎಲಿ ತಿಂದು ಕುಂತಾರೋ, ಎಲ್ಲೆಲ್ಲಿ ಚಾಲಿ ಅಡಿಕೆ ಕಡಿಯಾಕತ್ಯಾರ ಮಂದಿ ನೋಡ್ರಿ. ಮುದುಕು ಏನೂ ಮಾಡ್ತಿದ್ದಿಲ್ಲ, ಒಲೆಯಾಗಿಂದ ಕೆಂಡ ಒಳಗೆ ಎಳ್ಕೊಳ್ಳೋದು, ನೀರು ಹಾಕಿರ ಅದೇನಾಕತ್ತೆ, ಇದ್ಲಿ ಆಕೈತಿ. ಬಾಯಿಗೆ ಒಕ್ಕೊಂಡು ಅವನ ಕರ್ರ ಕಡ್ದು ತಿಕ್ಕೊಂಡು ಮಗು ಕಲಾಸ್. ಈಗ ಯಪ್ಪ ದಂತಕ್ಷೇವಿ ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯೇ? ಶೆಟ್ರ್ ಅಂಗಡ್ಯಾಗ ಉಪ್ಪು ಇರ್ತೈತೆ, ಅಂಗಡ್ಯಾಗ ಪೇಸ್ಟ್ ತಂದು ಯಾವ ಪೇಸ್ಟ್ ಮೇಲೆ ಉಪ್ಪು ಹಾಕಿದ್ರೆ ಆಯ್ತು. ಯಾವ ಪೇಸ್ಟಲ್ಲಿ ಉಪ್ಪಿದೆ, ಯಾವ ಪೇಸ್ಟ್ ಎಲ್ಲ ಹುಡುಕಿಡ್ತಾವೆ. ಈಗ ಮತ್ತೆ ಬೇರೆ ಬಂದಿದ್ದಾವೆ. ಈಗ ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆಯೇ, ನಿಮ್ಮ ಪೇಸ್ಟ್ನಲ್ಲಿ ಯಾಲಕ್ಕಿ ಇದೆ, ಮುಂದೆ ದಾಲ್ಚಿನ್ನಿ ಐತೆ, ಚಕ್ಕೆ ಐತೆ, ಬಜ್ಜಿ ಐತೆ, ಶುಂಠಿ ಐತೆ. ಮೈಸೂರು ಕಡೆ ಹೋಗ್ರಿ, ಮೈಸೂರು ಮಲ್ಲಿಗೆ ಐತೆ ಅಂತ ಕೇಳ್ತಾರೆ. ನಮ್ಮ ಉತ್ತರ ಕನ್ನಡ ಕಡೆ ನಿಮ್ಮ ಪೇಸ್ಟ್ನಲ್ಲಿ ಪುಂಡಿಪಲ್ಲೆ ಇದೆಯಾ ಅಂತ. ಹಾಂ, ಎಲ್ಲ ಮಾಡ್ತಾರೆ. ಪುಂಡಿ ಪಲ್ಯ, ರೊಟ್ಟಿ ಪೇಸ್ಟು, ಮಾರ್ಲಿ ಪೇಸ್ಟು, ಉಳ್ಳಾಗಡ್ಡಿ ಪೇಸ್ಟು ಒಂದು ಮಾಡಂಗಿಲ್ಲ. ಅದನ್ನು ಬಿಟ್ಟು ಎಲ್ಲ ಮಾಡ್ತಾರೆ. ಕಡೆಗೆ ಇಷ್ಟೆಲ್ಲ ಪೇಸ್ಟ್ ತಿಕ್ಕರಾಗ ನಿಮ್ಮ ಹಲ್ಲು ಉಳಿದದ್ದು ಅಂದ್ರೆ ಕೊನೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತೈತಿ. ಏನು, ನಿಮ್ಮ ಬಾಯಲ್ಲಿ ಹಲ್ಲಿದೆ ಇದ್ರಿ ಯಾವುದಾರ ತಿಕ್ಕಿ ಸಾಯಿರಿ ಅಂತ. ಏನು ಜೀವನ ಆಗೈತಿ ನಮ್ಮದು. ಅದಕ್ಕೆ ಜನಪದರಂತೆ ಜೀವನ ಮಾಡೋದೈತಲ್ಲ ಭಾಳ ಕಠಿಣ ಐತೆ ತಾಯಿ. ಅಂದರೆ ಹಳ್ಳಿಗರಂತೆ ಜೀವನ ಮಾಡೋದು ಪೂರ್ವ ಜನ್ಮದ ಸುಕೃತ. ಯಾವ ರೋಗ್ಲಿ 80-85 ವರ್ಷ ಇನ್ನೂ ಗಳೆ ಹೊಡೆದಿರ್ತಾರೆ, ಇನ್ನೂ ಎತ್ತು ಓಡಿಸೋದು. ಯಾವುದು ಇವು ಹೊಸ ಮಾತಾಡು ಜಲ್ಲಿಕಟ್ಟು ನಮ್ಮ ಕಡೆ ಇಲ್ಲ. ಎಷ್ಟು ಜನ ಸಾಯ್ತಾರೆ ಆದರೂ ಬಿಡುವಲ್ರು ನೋಡ್ರಿ ಅದನ್ನು. ಮೊದಲೇ ಅದಕ್ಕೆ ಮೊನ್ನೆ ಭಾಳ ಚಂದ ಬರ್ದಾನೆ, ಜಲ್ಲಿಕಟ್ಟು ಅದು ಸಾಯ್ತಾರೆ, ಆದರೆ ತಾಳಿಕಟ್ಟು ಅಂತ ಏನೈತಲ್ಲ ಅದು ಭಾಳ ಅನಾಹುತೈತೆ. ಜಲ್ಲಿಕಟ್ಟು, ತಾಳಿ. ಅದಕ್ಕೆ ಸ್ನೇಹಿತರೆ, ಗ್ರಾಮೀಣ ಆಟಗಳನ್ನು, ಗ್ರಾಮೀಣ ಪರಿಸರವನ್ನು ರಕ್ಷಿಸುವಂಥ ಇಂಥ ಜಾತ್ರೆಗಳು 100 ವರ್ಷ ನಡೀಬೇಕು. ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಜಾತ್ರೆ ಸವಿಯನ್ನು ಸವಿಬೇಕು. ಅದಕ್ಕಾಗಿ ಮಕ್ಕಳಿಗೆ ದಯವಿಟ್ಟು ಕರ್ಕೊಂಬರ್ರಿ. ಎಷ್ಟು ದಿವಸ, ಒಂದು ತಿಂಗಳು ನಡೀತೈತೆ ಜಾತ್ರೆ. ಇವತ್ತು ಗದ್ದಲ ಐತ್ರಿ, 3 ದಿನ ತೇರು ಐತಿ, ತೇರಿನ ಗಾಳ ಭಾಳ ಇರ್ತೈತಿ, ಆಮೇಲೆ 3 ದಿನ ಗದ್ದಲ ಇರ್ತೈತಿ. ಗದ್ದಲ ಕಮ್ಮಿ ಆದಂಗೆಲ್ಲ ನಿಧಾನ ಕರ್ಕೊಂಬಂದು ತೋರಿಸ್ರಿ. ನೀವಾಗ ಗಾಬರಿ ಆಗ್ತೀರಿ, ಹುಡ್ರು ಎಲ್ಲಿ ಬಿಟ್ಟರು ಬದುಕ್ತಿರ್ತಾವ್ರಿ. ಇವರು ಹೊರಗೋಗ್ಬೇಡಪ್ಪ ತಂಡಿ ಐತೆ, ಹೊರಗೋಗ್ಬೇಡಪ್ಪ ಸಣ್ಣ ಮಳೆ ಬರೋಕತ್ತೈತಿ. ಬೆಂಗಳೂರಾಗಂತ ಇನ್ನೂ ಗಾಬರಿ ಆಗ್ತಾರೆ. ಒಂದು ಹುಡುಗಿ ಬಂದು ಪಾಪ ಅವ್ರು ಹೋಗಿ ನಮಸ್ಕಾರ ಮಾಡಿ, ಮಮ್ಮಿ ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇದೆ ಅಂತಂತ. ಮೆಲ್ಲಗೆ ಓಡಪ್ಪ ಅಂದ್ಲ. ಮೆಲ್ಲಗೆ ಓಡಿದ್ರೆ ರನ್ನಿಂಗ್ ರೇಸ್ ಗೆದ್ದಿತ್ತೇನ್ರಿ ಆ ಹುಡುಗ. ಹಾಂ, ಈ ಹುಡುಗ ಮ್ಯಾಲೆ ಎತ್ತಿತ್ತು. ಹಾಂ, ಹೋಗ್ಲ ಮಿಂಗ್ ಮೌಂಟೇನ್ ಇವ್ ಒಂದು ಗಾಬರಿ ಆದ್ರೆ ಆ ಟೈಮ್ನಲ್ಲಿ ಶಕ್ತಿ ಇರ್ತದೆ ಮಕ್ಕಳಿಗೆ. ನಾವು ಜೋಕಾಲಿ ಆಡಂಗಿಲ್ಲ, ಉಂಡಿ ತಿನ್ನಂಗಿಲ್ಲ, ಕೊಬ್ಬರಿ ಬಟ್ಲ ಆಡ್ಸೋದು ನೋಡ್ರಿ ನಮ್ಮ ಮಕ್ಳು ಎಲ್ಲಾರ ಆ ಕಡೆ ಕೊಬ್ಬರಿ ಬಟ್ಲ ಅಂದ್ರೆ ಗೊತ್ತಿಲ್ಲ ರೀ ಅವಕ್ಕೆ. ವಾಟ್ ಈಸ್ ಕೊಬ್ಬರಿ ಬಟ್ಲ ಅಂತ. ಕೋಕೋನಟ್ ಪೀಸ್, ಕೋಕೋನಟ್ ಪೀಸ್ ಎಲ್ಲ ಇಂಗ್ಲೀಷ್ನಾಗ ರೀ. ಇವು ಇದು ಥ್ರೆಡ್ ಅಂಡ್ ಗಿರ್ರಿಟ್ಟು. ಹಾಂ, ಏನು ಹೇಳ್ಬೇಕು ನಮ್ಮನ್ನು ಕೇಳಿದ್ರೆ. ನಮ್ಮ ಕಾಲಕ್ಕೆ ನಾನು ಕಣ್ಣಾರ ನೋಡಿದ ಘಟನೆ, ಶಾಲ್ಯಾಗ ಕಾಂಪಿಟೇಷನ್ ಇರ್ತೈತೆ ರೀ. ಎದ್ರ ಗಿಡಕ್ಕೆ ಕೊಬ್ಬರಿ ಬಟ್ಲ ಕಟ್ಟಿರ್ತಿದ್ರು. ಜೋಕಾಲಿಯಿಂದ ಜೀಕೊಂತ ಹೋಗ ಕೊಬ್ಬರಿ ಬಟ್ಲನ್ನು ಹಲ್ಲಿಲೆ ಕಡಿಬೇಕಾಗಿತ್ತು. ಹಲ್ಲಿಗೆ ಹಲ್ಲು ಗಟ್ಟಿಕ್ಕಿದ್ದು 2 ಹಿಡುತ್ತಾ ಕಣ್ಣಲ್ಲೇ. ಎಂಥ ಕಾನ್ಸಂಟ್ರೇಷನ್ ಆಟ. ಈಗ ಜೋಕಾಲಿನೇ ಇಲ್ಲ ರೀ ಯಾರ ಮನೆಗೆ. ಗಿಡ ಇಲ್ಲ, ಜೋಕಾಲಿ ಇಲ್ಲ. ಯಾಕ್ರಿ ಜೋಕಾಲಿ? ನಮ್ಮ ಮಗು ಹ್ಯಾಂಗೆ ಮಾಡಿದ್ರೆ ಗಿಡ್ಡಿನೆಸ್ ಬರುತ್ತೆ. ಬರೀ 10-15 ಮಹಡಿ ಏರಿದ್ರೆ ಹುಡ್ರಿ ತಲೆ ತಿರ್ಗಾಕತ್ತೈತಿ. ಯಾಕೆ? ಅಭ್ಯಾಸ ಇಲ್ಲ ನೋಡ್ರಿ. ಗುಡ್ಡದ ಮೇಲೆ ನಿಂತು ಕೆಳಗೆ ನೋಡ್ರಿ. ಅದಕ್ಕೆ ಮಕ್ಕಳು ಗುಡ್ಡ ಏರೋದನ್ನು ಪ್ರೋತ್ಸಾಹ ಮಾಡಿಸ್ರಿ, ಅಡಿವ್ಯಾಗ ಅಡ್ಡಾಡೋದನ್ನು ಪ್ರೋತ್ಸಾಹ ಕೊಡ್ರಿ. ಎಲ್ಲೂ ಕಳಿಸೋಂಗಿಲ್ಲ. ಜೊತೆಗೆ ಸಾಹಿತ್ಯ, ಸಂಗೀತ, ಮಹಾಭಾರತ, ರಾಮಾಯಣಗಳನ್ನು ಓದಿಸ್ರಿ ಸ್ನೇಹಿತರೆ ಮಕ್ಕಳಿಗೆ. ಕೌನ್ಸಿಲಿಂಗ್ ಮಾಡಿಸ್ತೀವಿ ನಾವು. ಭಾಳ ಸಮಸ್ಯೆ ಅದಾವ, ಕೌನ್ಸಿಲಿಂಗ್ ಮಾಡಬೇಕು. ಮಹಾಭಾರತದಂಥ ಕೌನ್ಸಿಲಿಂಗ್ ಜಗತ್ತಿನಾಗ ಇನ್ನೊಂದಿಲ್ಲ. ಅದನ್ನು ಓದ್ದವನಿಗೆ ಪ್ರಶ್ನೆಗಳೇ ಇಲ್ಲ. ಭಗವದ್ಗೀತೆ ಅಂತ ಕೌನ್ಸಿಲಿಂಗ್ ಇನ್ನೊಂದಿಲ್ಲ. ಭಗವದ್ಗೀತೆಯನ್ನು ಯಾರು ಓದ್ತಾರೆ 60 ವರ್ಷಕ್ಕೆ ಓದ್ಬೇಕ್ರಿ, ಸ್ವಾಮಿಗಳು ಓದ್ಬೇಕ್ರಿ. ಅದನ್ನು 16 ವರ್ಷದ ಹುಡುಗ ಓದಿದ ಆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡಂದ್ರೆ ಅವ 60 ವರ್ಷದ ವೃದ್ಧನಷ್ಟು ಜ್ಞಾನವನ್ನು ಪಡಿತಾನೆ ಸ್ನೇಹಿತರೆ. ಅದು ವರ್ಲ್ಡ್ ಫಿಲಾಸಫಿ, ಅದು ಜಗತ್ತಿನ ಫಿಲಾಸಫಿ ಭಗವದ್ಗೀತೆ. ಕೇವಲ ಹಿಂದೂಗಳದಲ್ಲ, ಕೇವಲ ಭಾರತದ್ದಲ್ಲ, ಜಗತ್ತಿನ ಮಾನವರಿಗಾಗಿ ಮಾಡಿದಂಥ ಫಿಲಾಸಫಿ. ಅಂಥ ಭಗವದ್ಗೀತೆಯನ್ನು ಶಾಲೆಗಳಲ್ಲಿ ಕಲಿಸ್ಬೇಕು. ಅದರ ಶ್ಲೋಕಗಳ ಮಕ್ಕಳಿಗೆ ಹೇಳಿಸ್ಬೇಕು. ವಚನಗಳದಾವ, ಅದು ಕಷ್ಟ. ವಚನಗಳನ್ನು ಮಕ್ಕಳಿಗೆ ಹೇಳಿಸ್ರಿ. ಅದು ಸ್ಪರ್ಧೆ ಬರೀ ಆ ಸ್ಪರ್ಧೆಗಳು ಇಂಗ್ಲೀಷ್ ಆಡೋ ಮಮ್ಮಿ ಪುಸಿ ಕ್ಯಾಟ್ ಬೇರೆ ಅದೇ ಕ್ಯಾಟ್ ಐತಿ. ಇನ್ನು ತಿರುಗಾದ್ರೆ ಅವ್ವ ಅಪ್ಪ ಬಂದು ಹೋಗ್ಯಾರ ಇಲ್ಲಿ. ಹಾಂ, ನರಸಿಂಹ ಜೋಶಿ ಡೈಲಾಗ್ಸ್ ಕೇಳೋಕು ಮುನ್ನ ಮತ್ತೊಂದು ಪುಟ್ಟ ಬ್ರೇಕ್. ಮೊನ್ನೆ ಧಾರವಾಡ ಹುಚ್ಚ ಆಸ್ಪತ್ರೆ ಕರೆದ್ರು. ಶಣ್ಯಾರ ನಗಸ ದೊಡ್ಡದಲ್ಲ, ಹುಚ್ಚೂರು ನಗಸ ಬರ್ರಿ ಅಂದರು. ನಾನು ಮಿಮಿಕ್ರಿ ಮಾಡಿಬಿಟ್ಟೆ.
ಒಬ್ಬ ಹುಚ್ಚ ಬಂದು ಡಾಕ್ಟರ್ ಕಿವಾಗ ಏನು ಹೇಳಿಬಿಟ್ಟ. ಡಾಕ್ಟ್ರ್ ಏನು ಹೇಳಿದನ್ ರೀ ಅಂದೆ. ಸುಮ್ಮನೆ ನೀವು ಮಾತಾಡ್ರಿ ಅಲ್ಲ, ಏನು ಹೇಳಿದ ನಮಗೆ ಬೇಕಲ್ಲ, ನಮ್ಮ ಬಗ್ಗೆ ಏನ್ರಿ ಒಳ್ಳೇದು ಕೆಟ್ಟದು ನೀವು ಮಾತಾಡ್ರಿ ಅಂದ. ನಾನು ಮಾತಾಡಿದೆ. ಮತ್ತೆ ಬಂದು ಅವ್ರು ಕಿವಾಗ ಹೇಳಿದ, ಡಾಕ್ಟ್ರ್ ಇದು ಏನು ಹೇಳ್ರಿ, ನಮಗೆ ಚಿಂತೆ ಆಗ್ಬಿಡ್ತಲ್ಲ ಅಂದೆ. ಅವನ ಪ್ರಶ್ನೆ ಬೇರೆ ಅದ ರೀ ಅಂದ. ಏನು? ಅವನು ನನ್ನ ಕೇಳ್ತಾನ, ಇಂಥವ್ರನ್ನೆಲ್ಲ ಹೊರಗೆ ಬಿಟ್ಟಿರಿ, ಇದು ಏನಿದು ನ್ಯಾಯ, ಎಲ್ಲಿದ ನ್ಯಾಯ ಅಂದವ. ನಸೀಂ ಜೋಶಿ ಏಕ್ ಮಾರ್ ದೋ ತುಕುಡ ಅನ್ನೋ ಹಾಗೆ ಡೈಲಾಗ್ ಹೊಡಿತಾರೆ. ಪಕ್ಕ ಉತ್ತರ ಕರ್ನಾಟಕ ಜವಾರಿ ಭಾಷೆಯಲ್ಲಿ ಜೋಕ್ಸ್ ಹೇಳ್ತಾರೆ. ಕೇಳಿ, ಎಂಜಾಯ್ ಮಾಡಿ. ಮನುಷ್ಯ ಅತಿ ದೊಡ್ಡದು ಕಾಣೋದು, ಅತಿ ಎತ್ತರವಾಗಿ ಕಾಣೋದು, ಅತಿ ದೊಡ್ಡದಾಗಿ ಕಾಣೋದು, ಇದ್ದ ಮನುಷ್ಯ ದೊಡ್ಡದಾಗಿ ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ. ಯಾರ್ಯಾರು ಚಪ್ಪಾಳೆ ತಟ್ಟಿರಿ ನಿಮ್ಮ ನಮಸ್ಕಾರ, ಯಾರು ತಟ್ಟಿಲ್ಲ ನಿಮ್ಗೆ ಶಿರಸಾಷ್ಟಾಂಗ ನಮಸ್ಕಾರ ಇರಲಿ. ಇಷ್ಟು ಜನ ಗುರುಗಳನ್ನ ನಾವು ಒಂದು ದಿವಸ ಒಬ್ಬೊಬ್ಬರನ್ನ ಭೇಟಿಯಾಗಲಿಕ್ಕೆ ಹೋದ್ರೆ ಒಂದು ತಿಂಗಳು ಬೇಕು. ಅಷ್ಟು ಜನರು ಇಲ್ಲಿ ಸೇರಿದ್ದಾರೆ. ಅಷ್ಟು ಜನರ ಪವಿತ್ರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿದ್ದೀವಿ. ತರಳಬಾಳ್ ಶ್ರೀಗಳು ಅವರು ಕಾರ್ಯಕ್ರಮ ಕಳಿಸಿದ್ರು, ಭಾಳ ಸಂತೋಷ ಆಗ್ತದೆ. ಇದು ನಮ್ಮ ಹೋಮ್ ಸ್ಟೇಡಿಯಂ ರೀ. ಸಚಿನ್ ತೆಂಡೂಲ್ಕರ್ 100 ಸೆಂಚುರಿ ಹೊಡೆದ್ರು. ನಿಮ್ಗೆ ಇಷ್ಟವಾದ ಸೆಂಚುರಿ ಹೆಂಗೆ ಯಾವುದು ಅಂದರೆ, ವಾಂಖೇಡೆ ಸ್ಟೇಡಿಯಮ್ದಾಗ ನಾನು ಫಸ್ಟ್ ಸೆಂಚುರಿ ಹೊಡೆದ್ನಲ್ರಿ, ಅದು ನನ್ನ ತವ್ರ ಮನೆ ಇದ್ದಂಗೆ, ಅಲ್ಲಿ ಹೊಡೆದು ಭಾಳ ಸಂತೋಷ. ಇದು ನಮ್ಮ ತವ್ರ ಮನೆ ಇದ್ದಂಗೆ. ಕೊಪ್ಪಳ ಜಿಲ್ಲೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅಖಂಡ ಆಶೀರ್ವಾದ ಪಡೆದು ಎಲ್ಲಿ ಬೇಕಾದಲ್ಲಿ ದೇಶ ವಿದೇಶಗಳು ಅಡ್ಡಾಡಿದ್ರು ಇಲ್ಲಿ ಆಶೀರ್ವಾದ ತೊಗೊಂಡ್ರೆ ಭಾಳ ಸುಖ ಇರ್ತದೆ ರೀ. ಎಲ್ಲ ಕಡೆ ನಗಿಸಿವ್ರಿ. 19 ವರ್ಷದಿಂದ ನಗಸೋ ಕೆಲಸ ಮಾಡೀನಿ. ನವಂಬರ್ 8ರಿಂದ ಮಾಡೋದಾಗವಲ್ತು, ನಗಸೋದಾಗವಲ್ತು. ನಿಮಗೆ ಎಷ್ಟು ಅಲ್ಲ ಯಪ್ಪ, ಗಂಡ್ಮಕ್ಳು ಹೆಣ್ಮಕ್ಳಿಗೆ ನಮಗಿಂತ ಜಾಸ್ತಿ ಅವ್ರದ್ದಲ್ಲವ. ಇದು ನನಗೆ ಗೊತ್ತಾಗಿದ್ದು ಮನೆ ನನ್ನ ಹೆಂಡ್ತಿಯಿಂದ. ಮಕ್ಕೊಂಡಿದ್ದೆ, ಬಂದಕ್ಕೆ ಬೈದು ಬಿಟ್ಲು. ಮನುಷ್ಯ ಏನಿದ್ರೆ 40,000 ರೂಪಾಯಿ ಮಂಚದ ಕೆಳಗೆ ಬಂದ್ಲು. 8 ತಿಂಗಳಿಂದ 40,000 ರೂಪಾಯಿ ನೋಡಿಲ್ಲ ಅಂತ ನಾ ಅಂದೆ. ರೊಕ್ಕದ ಬಗ್ಗೆ ಕಾಳಜಿ ಇರ್ಬೇಕು, ಗೊತ್ತಿರ್ಬೇಕು ನಿಮಗೆ ಅಂದ್ಲು. ಎದಕ್ಕಂದ್ರೆ ಅದ್ರದ್ದು ಅಕೌಂಟ್ ಇಲ್ಲರಿ. ನಾವು ಹೊರಗಿದ್ದಾಗ ಮಕ್ಕಂಡಾಗ ಎಲ್ಲ ಹೊರಗಡೆ ಹೋದಾಗ 1,500 ಹಿರಿದು ಬಿಟ್ಟಿರ್ತಾವ. ಅವು ಅಕೌಂಟ್ ಇಲ್ಲ, ಏನಿಲ್ಲ. ಅದು ಘಟನೆ ಆಗ್ಯದ. ಬ್ಯಾಂಕಿಗೆ ಹೋಗ್ಯಾಳ, ಫಾರ್ಮ್ ತುಂಬ್ಯಾರ. ಎಷ್ಟು ತುಂಬೇಕಪ್ಪ, ಎಷ್ಟು ಡ್ರಾ ಮಾಡ್ಬೇಕಂತ ಕೇಳ್ಯಾರ. ಎಷ್ಟು ಕಟ್ಟಬೇಕು, ನಾವು ಎಷ್ಟರ ಇರತಕ್ಕ ರೊಕ್ಕ ನೀವು ಕೊಡೋದ ಏನು ಹಾಕ್ಸೋರಲ್ಲ. ತುಂಬ್ಯಾರ ಮ್ಯಾನೇಜರ್. ತುಂಬಿದ ತಕ್ಷಣ ನಾನು ಹೆಂಡ್ತಿ ಕೇಳಿದ್ರು, ಆಧಾರ್ ಕೊಡು. ಅಯ್ಯಯ್ಯ ಮರ್ತು ಬಂದುಬಿಟ್ಟಿನಿ ರೀ. ಮತ್ತು ಕುಂಕುಮ ಐತೆ ಕೊಡಲಿ ಅನ್ರಿ ಅಂದ್ಲಕ್ಕೆ. ಇವು ಆಧಾರ್ ಅಂದ್ರೆ ಹೆಚ್ಕೊಂಡು ಮಾಡಿರ್ತದ, ಹಣೆಗೆ ಹೆಚ್ಚಿಂತವಲ್ಲ. ಆಧಾರ್ ಇಲ್ರಿ, ಕುಂಕುಮ ಐತೆ ಕೊಡಲಿ ಅನ್ನಂದು. ಮ್ಯಾನೇಜರ್ ಗಾಬರಿ ಆಗ್ಬಿಟ್ಟನ. ಕುಂಕುಮ ತೊಗೊಂಡು ನಾ ಏನು ಮಾಡಲಿ, ಇಲ್ಲಾಂದ್ರೆ ಹುಲಿಗೆಮ್ಮನ ಭಂಡಾರ ಐತೆ ತಗೋರಿ ಅಂದು. ಭಾಳ ಹಾಸ್ಯ ಪ್ರಸಂಗ ದಿನನಿತ್ಯ ಜೀವನಗಳಲ್ಲಿ ನಡೀತಾವೆ, ನಮ್ಮ ಜೀವನದಾಗ ನಡೀತಿರ್ತಾವೆ. ನೈಜೇರಿಯಾದಾಗ ಹುಡುಗ ಕನ್ನಡಾಂಬೆ ಹೊಲ್ತಾಳ, ಅವ ಕನ್ನಡ ಮಾತಾಡ್ತಾನೆ, ಪುಣ್ಯಾತ್ಮ. ಇವು ನಮ್ಮ ಹುಡುಗರು LKG UKG ಪಾವು KG 2 KG ಅವಿರೋದು 5 KG, ಅವು ಬ್ಯಾಗ್ 10 KG. ಇವು ಹೊಂಟಿರ್ತಾವ ಶಾಲೆಗೆ ನೋಡ್ಬೇಕು. ಅವಕ್ಕೆ ಏನು ಗಲ್ಲು ಶಿಕ್ಷೆ ಹೊಂಟಿರ್ತಾವ. ಇಲ್ಲ ನಾವು ಎಲ್ಲ ಕಡೆ ಕಾರ್ಯಕ್ರಮ ಹೋಗ್ತಿರ್ತೀವಲ್ಲ, ಎಲ್ಲ ಕಡೆ ಕರಿತಿರ್ತಾರೆ. ಮೊನ್ನೆ ಧಾರವಾಡ ಹುಚ್ಚ ಆಸ್ಪತ್ರೆ ಕರೆದ್ರು. ಶಾಣ್ಯಾರ ನಗಸ ದೊಡ್ಡದಲ್ಲ, ಹುಚ್ಚೂರು ನಗಸ ಬರ್ರಿ ಅಂದರು. ನಾನು ಮಿಮಿಕ್ರಿ ಮಾಡಿಬಿಟ್ಟೆ. ಒಬ್ಬ ಹುಚ್ಚ ಬಂದು ಡಾಕ್ಟರ್ ಕಿವಾಗ ಏನು ಹೇಳಿಬಿಟ್ಟ. ಡಾಕ್ಟ್ರ್ ಏನು ಹೇಳಿದನ್ ರೀ ಅಂದೆ. ಸುಮ್ಮನೆ ನೀವು ಮಾತಾಡ್ರಿ ಅಲ್ಲ, ಏನು ಹೇಳಿದ ನಮಗೆ ಬೇಕಲ್ಲ, ನಮ್ಮ ಬಗ್ಗೆ ಏನ್ರಿ ಒಳ್ಳೇದು ಕೆಟ್ಟದು ನೀವು ಮಾತಾಡ್ರಿ ಅಂದ. ನಾನು ಮಾತಾಡಿದೆ. ಮತ್ತೆ ಬಂದು ಅವ್ರು ಕಿವಾಗ ಹೇಳಿದ, ಡಾಕ್ಟ್ರ್ ಇದು ಏನು ಹೇಳ್ರಿ, ನಮಗೆ ಚಿಂತೆ ಆಗ್ಬಿಡ್ತಲ್ಲ ಅಂದೆ. ಅವನ ಪ್ರಶ್ನೆ ಬೇರೆ ಅದ. ಅವನು ನನ್ನ ಕೇಳ್ತಾನ, ಇಂಥವ್ರನ್ನೆಲ್ಲ ಹೊರಗೆ ಬಿಟ್ಟಿರಿ, ಇದು ಏನಿದು ನ್ಯಾಯ, ಎಲ್ಲಿದ ನ್ಯಾಯ ಅಂದವ. ಇಂಥವ್ರನ್ನೆಲ್ಲ ಹೊರಗೆ ಬಿಟ್ಟಿರಿ, ನಮ್ಮನ್ನ ಯಾಕೆ ಒಳಗೆ ಹಾಕಿರಿ ಅಂತ ಕೇಳ್ತಾನೆ ರೀ ಅವನು. ಒಂದ ಇನ್ನು ಸ್ವಲ್ಪ ಹೊತ್ತು ಮಾತಾಡಿದ್ನಂದ್ರೆ ನಾನು ಒಳಗೆ ಹಾಕ್ಸಿಬಿಡ್ತವ. ಇಲ್ಲ, ಗುರುಗಳು ಮಾತಾಡ್ತಾ ಹೇಳಿದ್ರು, ತಾಯಿ ಬಗ್ಗೆ ಭಾಳ ಚಂದ ಹೇಳಿದರು.
ಭಾಳ ಸಂತೋಷ ಆಯಿತು. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯ ತಲೆಯ ಮೇಲೆ ಇಬ್ಬರು ಕೈ ಆಡಿಸ್ತಾರೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯ ತಲೆಯ ಮೇಲೆ ಇಬ್ಬರು ಕೈ ಆಡಿಸ್ತಾರೆ. ಹಿಂಗೆ ಒಬ್ಬರು ಹೆತ್ತ ತಾಯಿ, ಇನ್ನೊಬ್ಬರು ಹೆಂಡತಿ. ವ್ಯತ್ಯಾಸ ಇಷ್ಟೇ, ತಾಯಿ ತಲೆ ಮೇಲೆ ಕೈ ಆಡಿಸಿದ್ರೆ ಕೂದಲು ಬರ್ತಾವ. ಅಣ್ಣ ನೀನು ತಪ್ಪು ತಗೋಬೇಡ, ನಾನು ನಿನ್ನ ಉದ್ದೇಶ ಅಂದೇ ಇಲ್ಲ. ಹಾಂ ಹೌದಪ್ಪ ಮರೆ, ಹೊರಗೆ ಬಾ ನೋಡ್ಕೊಂತ ಮಗನ ನೀನು. ನಾನು ನೋಡೇ ಮಾತಾಡೋಣ, ಯಾಕಂದ್ರೆ ಹಿಂಗೆ ನೋಡಂಗೆ ನೋಡ್ತಿರ್ತೀನಿ. ನೀವು ಯಾರು ಇರ್ತೀರ ನೀ ಹೆಂಗೆ ಗೊತ್ತು? ತಲೆ ಮ್ಯಾಗ ಕೂದಲಿರೋರು ಭಾಳ ಜಾಣರಿರ್ತಾರೆ, ಭಾಳ ಬುದ್ಧಿವಂತರು. ಅವ್ರಿಗೆ ಒಂದೇ ಸಮಸ್ಯೆ, ಬೆಳಿಗ್ಗೆ ಎಲ್ಲಿ ತನ ಮುಖ ತೊಳ್ಕೋಬೇಕು ಗೊತ್ತಾಗೋದಿಲ್ಲ. ತಲೆ ಐತು ಬಿಡು ಅಂತ ಹೋಗೇ ಬಿಡ್ತಾವ. ಹಂಗೆ ಅವ ಮಕ್ಕಳು ಯಪ್ಪ ಮುಗೀತು ಅಂದ್ಬಿಡ ತಬಕ್ಕ ಅಂತ ತೆಮ್ಯಾಕ. ಭಾಳ ಸಂತೋಷ ಆಗ್ತದೆ. ಗುರುಗಳು ತಾಯಿ ಬಗ್ಗೆ ಹೇಳಿದ್ರು, ಎಷ್ಟು ಚಂದ ಹಾಡುಗಳು ಹೆಂಗಿದ್ದು. ಮೊದಲು ಜನಪದ ಹಾಡುಗಳು ಹೆಂಗಿದ್ದು, ಎಷ್ಟು ಚಂದಿದ್ದು. ಸೌಂಡ್ ಸಿಸ್ಟಮ್ಮು ಎಲ್ಲಿ ತನಕ ಕೇಳಿದ್ರು, ಕೊಪ್ಪಳದ ನಿಂತು ಕೇಳಿದ್ರು, ಭಾಳ ಚಂದ ಸೌಂಡ್ ಸಿಸ್ಟಮ್ ಅದ್ರಿ, ಅದ್ಭುತ. ಇಲ್ಲಿ ನಿಂತು ಮಾತಾಡ್ಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ತಾಯಿ ಬಗ್ಗೆ ಹೇಳಿದ್ರು, ತಾಯಿ ಎಷ್ಟು ವರ್ಣನೆ ಮಾಡ್ತಿದ್ರು. ಹಾಡು ಹೆಂಗಿದ್ದು, ದುಡ್ಡು ಕೊಟ್ಟರೆ ಬೇಕಾದ ಸಿಗಿತದ ಈ ಜಗದಲ್ಲಿ ಕಾಣೋ, ಹೆತ್ತ ತಾಯಿಯನ್ನು ಕಳಕೊಂಡ ಮೇಲೆ ಮತ್ತೆ ಸಿಗುತ್ತಳೇನೋ, ತಾಯಿ ಮರಳಿ ಬರ್ತಳೇನೋ. ಜನಪದ ಹಾಡುಗಾರರು ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿದ್ದಿದ್ರು. ದಾನ ಧರ್ಮದ ಬಗ್ಗೆ ಹೇಳಿದ್ರು. ಹೆಂಗೆ ಹೇಳಿದ್ರು, ದುಡ್ಡು ಗಳಿಸಿದ್ರಿ, ಎಷ್ಟು ಗಳಿಸಿದ್ರಿ, ಏನು ಮಾಯಿತು, ಅದ್ರ ಬಗ್ಗೆ 10 ವರ್ಷಗಳು 20-30 ವರ್ಷಗಳ ಹಿಂದೆ ಜನಪದ ಹಾಡುಗಾರರು ಹಾಡು ಬರೆದ್ರು. ಬಡಿದುಕೊಂಡು ಬಹಳಷ್ಟು ಗಳಿಸಿ ಹಿಡಿಯೆಂದು ನೀ ಕೊಡಲಿಲ್ಲ, ಸುಡುಗಾಡಿಗೆ ಹೋಗುವ ಸಮಯದಲ್ಲಿ ನಿನಗೆ ಉಡಿದಾರ ಕೂಡ ಇರಲಿಲ್ಲ. ದಾನ ಧರ್ಮ ಹೆಂಗಿತ್ತು ಅದ್ರ ಜನಪದ ಹಾಡುಗಾರ ಬರೆದ್ರು. ಹಂಗ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀವು ಹೇಳಬೇಕು, ಮುಂಜಾನೆ ಎದ್ದು ಮಹಾದೇವನೆಂದು ಭಯಭಕ್ತಿಯಿಂದ ನಡೆದ ಆ ಕಾಲ, ಬೆಡ್ ರೂಮಿನಲ್ಲಿ ಕುಳಿತು 3 ಲೋಟ ಕಾಫಿ ಕುಡಿದು ಮತ್ತೆ ಮರಳಿ ಗೊರಕೆ ಹೊಡೆಯೋ ಈ ಕಾಲ. 84 ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತ ಅಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ. 84 ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ. ಯಾರ್ಯಾರು ನಕ್ಕಿರೋ ನೀವೆಲ್ಲ ಮನುಷ್ಯರು. ಮುಂದೆ ಕೇಳ್ರಿ, ಮುಂದೆ ಹಂಗೆ ತಪ್ಪು ತಿಳ್ಕೊಬಾರ್ದು. ಯಾರು ನಕ್ಕಿಲೋ ಸಾಕ್ಷಾತ್ ನೀವು ಶಿವನ ಸ್ವರೂಪ. ಯಾಕಂದ್ರೆ ನಿಮ್ಮನ್ನು ನಗಿಸೋದು ನಮ್ಮ ಕೈಲಿ ಆಗೋದಿಲ್ಲ. ಜನಪದ ಹಾಡು ಹೇಳ್ತಾರೆ. ಜನಪದ ಹಾಡುಗಳು ಎಷ್ಟು ಚಂದ ಬಂದು. ಈಗ ಬಂದ ಜನಪದ ಹಾಡು, 10 ಬಾರ ನಿಚ್ಚಣಿಕಿ ಏರುವಾಗ ಎಚ್ಚರಿಕೆ 6 ಮಾರಣ ಬಂದೂಕಂತ. ಅಯ್ಯ ಇಲ್ಲ, ಹೆಣ್ಮಕ್ಳು ಹಂಗೆ ಗಂಡಗೆ ಬೈದಂಗೆ ಆಗಿರ್ಬೇಕು, ಹೆಸರು ಹೇಳಿದಂಗೆ ಆಗಿರ್ಬೇಕು. ಬೆಕ್ಕು ಬಂತು ಉಷಾ ನನ್ನ ಗಂಡನ ಹೆಸರು ಬೈಸ್ಯ ಅಂತಾರೆ ಅವರು. ಅಲ್ಲಿ ನಂಗೆ ಕೈ ಮಾಡಬಾರ್ದು ಕ್ಯಾಮ್ರಾಕ್ಕೆ. ಹಾಂ, ಯಾಕಂದ್ರೆ ಅಲ್ಲಿ ಸೂಕ್ಷ್ಮ ಅವು ಭಾಳ ಜಾಸ್ತಿ ನಿಮ್ಮನ್ನ ತೋರಿಸ್ತಾರೆ. ನಮ್ಮ ಕಡೆ ಸ್ವಲ್ಪ ತೋರಿಸ್ರಿ. ಅವ್ರು ಅಂತಾರೆ ಕ್ಯಾಮ್ರಾದ ಎಷ್ಟೊಂದು ಹಿಡಿಬೇಕು ಹೋಮರೇನಿಂದ. ಈಗ 3-4 ಪಾರ್ಟ್ ಮಾಡ್ಬೇಕ್ರಿ ನಮ್ಗೆ. ನೀವು ಒಬ್ಬರ ಸರಳ ಬಂದುಬಿಡ್ತೀರಿ. ನಾನು ಕೆಲವ್ರು ಕೇಳ್ತಿರ್ತಾರೆ, ಎಷ್ಟು ಸರಿ ಇರಲ್ರಿ ಅಂತಾರೆ ಅವರು ನನಗೆ. ಹಿಂಗೆ ಅಂತಾರೆ. ನಮ್ಮಪ್ಪ ನಮ್ಮವ್ವ ಊಟಕ್ಕೆ ಹಾಕ್ತಾರೆ, ನಾನು ನಮ್ಮನೆಗೆ ತಿಂತೀನಿ. ನಮ್ಮಪ್ಪ ನಮ್ಮವ್ವ ಕೇಳೋದಿಲ್ಲ, ಮಂದಿ ಕೇಳ್ತಾರೆ, ಎಷ್ಟು ಬಾತಿಯಲ್ಲೋ ಮರ ಹೆಣ ಬತ್ತಂಗೆ. ನಮ್ಮವ್ವ ನಾನು ಒಬ್ಬನ ಮಗ ರೀ, ಪ್ರೀತಿಯಿಂದ ಹಂಗೆ ಬೆಳೆಸಿಬಿಟ್ಟಾಳ. ಆಕೆ ಈಗ ಮನೆ ಅರುವಾಗ್ಯದ. ಯಾಕಂದ್ರೆ ಒಂದು ಶರ್ಟ್ 5 ಮೀಟ್ರ್ ಅಂದಾಗ ಯಪ್ಪ ಒಂದು ರೊಟ್ಟಿ ಕಡಿಮೆ ಕೊಟ್ಟಿದ್ನಿ ಅಂದ್ರೆ 2.5 ಮೀಟ್ರ್ನಾಗ ಹಂಗೆ ಆಗ್ತಿತ್ತು ಅಂತ. ಸಮಸ್ಯೆ ಎಲ್ಲರಿಗದ, ಯಾರೇ ಹೇಳೋದಿಲ್ಲ. ಎತ್ತರದಾಗ ಒಂದು ಸಮಸ್ಯೆ, ದಪ್ಪದಾಗ ಒಂದು ಸಮಸ್ಯೆ, ಗಿಡ್ಡದಾಗ ಒಂದು ಸಮಸ್ಯೆ. ಎತ್ತರದಾಗ ಮಾರ್ಕೆಟ್ಗೆ ಹೋದ್ರೆ ಏನಂತಾರ್ರಿ, ನಿಂಬೆಹಣ್ಣು ಹೆಂಗೆ ಕೊಟ್ಟೆ ಅಂದ. ಮನುಷ್ಯ ಐತೆ ಏನಂತಲ್ದಕ್ಕೆ, ಎದಕ್ಕೆ ಸ್ವಲ್ಪ ಬೈಕಿ ನೋಡು, ನಿಂಬೆಹಣ್ಣು ಅಲ್ಲ ಮೋಸಂಬಿ.
ಅವ ಅಷ್ಟು ಹತ್ರದನ ಅವ್ನ ಕಣ್ಣಿಗೆ ಮೋಸಂಬಿ ನಿಂಬೆ ಕಣಂಗೆ ಆಗ್ತಾವ. ಈಗ ನನ್ನಂತ ದಪ್ಪನವು ಏನು ದಪ್ಪಿದೆ ಏನು ದಪ್ಪಿದೆ ಅಂದ್ಬಿಟ್ರು 6 ಬಿಲ್ಡಿಂಗ್ ನಿಂತ ಹಾರಿಬಿಟ್ಟವ. ಬೇಡ ಬೇಡ ಜೀವನನೇ ಬೇಡ, ನಮ್ಮ ಮಂದಿ ಇಷ್ಟು ಮಂದಿ ಬೇಸರಾಗಿರೋದ ಬೇಡ ಅಂದ ಹಾರಿಬಿಟ್ಟ. ಎಚ್ಚರದಾಗ ನೋಡ್ತಾನ ಹಾಸ್ಪಿಟ್ಲ್ನಾಗ ಡಾಕ್ಟ್ರ್ ನಾ ಬದುಕ್ತೀನೇನ್ರಿ ಅಂದ. ನೀವು ಬದುಕ್ತಿತ್ತಮ್ಮ, ಅವು 4 ಮಂದಿ ಕಲಾಸ ಆದ್ವಲ್ಲಿ ಅಂದ. ಯಾವ್ರಿ ಅಂದ್ರೆ ನೀ ಏನು ಯಾವ ಮ್ಯಾಗ ಬಿದ್ದಿದ್ದಲ್ಲ ಅವು ಹೊಸು ಗಿಜಿ ಗಿಜಿ ಆಗಿಬಿಟ್ಟವಲ್ಲಿ ಅಂದ್ರೆ. ಗುರುಗಳು ಭಾಳ ಚಂದ ಮಾತಾಡಿದರು. ಮರಾಠಿ ಅಭಂಗಗಳ ಸಮೇತವಾಗಿ ತೊಗೊಂಡು ಭಾಳ ಚಂದ ಹೇಳಿದರು. ಮರಾಠಿ ಅವ್ರು ಹೇಳಿದಾಗ ನನಗೆ ಅನಿಸ್ತು, ನಾವು ಹೊಸದಾಗಿ ಫಸ್ಟ್ ಟೈಮ್ ಮದುವೆಯಾಗಿದ್ದೆ ಅಲ್ಲ, ಫಸ್ಟ್ ಟೈಮ್ ಸರಿ ಮಾತು ಸ್ವಲ್ಪ ಹೆಚ್ಚು ಕಡಿತಾವ. ಮದುವೆಯಾಗಿದ್ದೆ, ನಾನು ಸ್ವಲ್ಪ ಹೆಂಡತಿ ಮರಾಠಿ ಭಾಷೆ ಮಾತಾಡ್ತಿದ್ಲು. ನಾನೇನು ಮಾಡಿದೆ, ಟ್ರೈನ್ ಒಳಗೆ ಕೂತ್ಕೊಂಡಾಗ ನಾನು ಸ್ವಲ್ಪ ಹೆಂಡತಿ ಕೈಗೆ ಮುಟ್ಟಿದೆ. ಆಕೆ ಏನಿದ್ಲು ಸೋಡಾ ಹೋ ಅಂದ್ಲು. ನಾನೇನು ಮಾಡಿದೆ, ಹೊಸದಾಗಿ ಮದುವೆ ಆಗಿದ್ದಲ್ಲ ಪಾಪ, ಏನಕ್ಕೆ ಕೇಳಿಲ್ಲ, ಸಣ್ಣ ಸೋಡಾ ಕೇಳ್ತದಲ್ಲ ಅಂತಂದು. ಈಗ ಬಂಗಾರ ಕೇಳೋ ಭಾಳ ಆಗ್ಯಾವ್ರಿ. ಸೋಡಾ ತಂದು ನಾನು ಅರ್ಧ ಲೀಟ್ರ್ ತಂದು ಕೊಟ್ಟೆ, ಕುಡಿ ಅಂದೆ. ಕುಡಿದೆ, ಮತ್ತೊಂದು 2 ದಿವಸ ಮತ್ತೆ ಮುಟ್ಟಿದ್ದೀನಿ. ಸೋಡಾ ಹೋ ಅಂದ. ಎಸಿಡಿಟಿ ಆಗ್ಯದ ಏನೋ ಇದಕ್ಕಂದ. ನಾನು ಏನು ಮಾಡಿದೆ, ಬರೀ ಸೋಡಾ ತರಲ್ಲ, ಈ ಸಲ ಲಿಂಬೆಹಣ್ಣು ಸೋಡಾ ತಂದೆ ಇರಲಂತ ತಂದು ಕೊಟ್ಟೆ. ಮತ್ತೆ ಕುಡಿದ್ಲು. 2 ನಿಮಿಷ ಬಿಟ್ಟು ಮತ್ತೆ ಕೈ ಹಿಡಿದೆ. ಸೋಡಾ ಹೋ ಅಂದು. ಕಪಾಳಕ್ಕೆ ಹೊಡೆದೆ. ಏನು ಸೋಡಾ ಫ್ಯಾಕ್ಟ್ರಿ ಓನರ್ ಮಾಡಿ ನನ್ನ ಅಜ್ಜರ್ ಒಬ್ರು ಅಂತಾರೆ ಮ್ಯಾಕ್ ಕೂತಿದ್ರು, ಏ ಹುಚ್ಚ ಸೋಡಾ ಅಂದ್ರೆ ಕೈ ಬಿಡೋದಂಗಲೇ ಮರಾಠ್ಯಾಗ. ಕೆಲವೊಂದು ಭಾಷೆ ತಿಳ್ಕೊಂಡಿರ್ಬೇಕ್ರಿ, ಹೆಚ್ಚು ಕಡಿಮೆ ಆಗ್ಬಿಡ್ತು ಭಾಷೆ ತಿಳಿಲಿಕ್ಕಂದ್ರೆ. ನೋಡ್ರಿ, ಅದಕ್ಕೆ ಹೇಳಿದ್ರು, ಬಡಿ ಬಡಿದುಕೊಂಡು ಬಹಳಷ್ಟು ಗಳಿಸಿ ಹಿಡಿಯಂದು. ಜನಪದ ಹಾಡುಗಾರ ಹೇಳಿದ್ದು ನಿಮಗೆ, ಬಡಿ ಬಡಿದುಕೊಂಡು ಬಹಳಷ್ಟು ಗಳಿಸಿ ಹಿಡಿಯಂದು ನೀ ಕೊಡಲಿಲ್ಲ ಹೇಳಿದ್ರಲ್ಲ. ದಾನ ಧರ್ಮ ಮಾಡೋದ್ರ ಬಗ್ಗೆ ಹೇಳಿದರು. ಹೆಂಗೆ ದಾನ ಧರ್ಮ ಮಾಡೋದು ಹೇಳಿದರು? ಇಂಥ ಗುರುಗಳೆಲ್ಲ ಸೇರಿ ಇಂಥ ಸತ್ಸಂಗದಾಗ ನೋಡಿ, ಸತ್ಸಂಗ ಅಂತ ಎದಕ್ಕಂತಾರಂದ್ರೆ ಹಿಂಗೆ ರೀ, ನಾವು ಬರೀ ದಿವಸ ಮನೆಯಾಗ ಊಟ ಮಾಡ್ತೀವಿ, ಅನ್ನ ಉಂಡಿವೆ ಅಂತ ಹೇಳ್ತೀವಿ. ಇಲ್ಲಿ ಬಂದು ಪವಿತ್ರವಾಗಿ ಅದೇ ಭಕ್ತಿಯಿಂದ ಊಟ ಮಾಡಿದ್ವಿ, ಪ್ರಸಾದ. ನೀರು ಮನ್ಯಾಗ ಕುಡಿತೀವಿ, ಇಲ್ಲಿ ಬಂದು ಅದೇ ಭಕ್ತಿಯಿಂದ ತೊಗೊಳ್ತೀವಿ, ತೀರ್ಥ. ನಿನ್ನೆ ರಾತ್ರಿ ನಾವು ನೋಡ್ಬೇಕಾದ್ರೆ ನೋಡಿದ್ದೀವಿ, ಬೆಳೆದ ಸುಮ್ಮನೆ ನಡ್ಕೊತ ಹೋಗ್ತೀವಿ ವಾಕಿಂಗ್, ಅದಕ್ಕೆ ಭಕ್ತಿ ಸೇರಿಸಿ. ನಿನ್ನೆ ಪಾದಯಾತ್ರೆ ಬಂದ್ರಿ, ಎಷ್ಟು ಜನ ಬಂದ್ರೆ ನಿನ್ನೆ, ಅದೇನಾಯಿತು ಭಕ್ತಿ ಸೇರಿಸಿದ್ರೆ ಪಾದಯಾತ್ರೆ. ಸುಮ್ಮನೆ ಬಸ್ನಾಗ ಹೋಗ್ತೀವಿ ಪ್ರಯಾಣ, ಅದಕ್ಕೆ ಭಕ್ತಿ ಸೇರಿಸಿದ್ರೆ ತೀರ್ಥಯಾತ್ರೆ. ನಾವು ಮಾತಾಡ್ತೀನಿ, ಇದು ಗೋಳು ಗುರುಗಳು ಮಾತಾಡಿದ್ರು, ಅದೇ ಭಕ್ತಿ ಸೇರಿಸಿದ್ರು, ಆಶೀರ್ವಚನ ಆಯಿತು. ನಂದೇನಿಲ್ಲ, ನಾನು ಅವರು ಈ ಮಾತುಗಳನ್ನೆಲ್ಲ ಇಲ್ಲಿ ಕಂಡು ನಿಲ್ಲಿಸಿದ್ರಿ. ಇಷ್ಟು ಜನರು ಗುರುಗಳ ಬಗ್ಗೆ ಮಂದಿನ ಬಗ್ಗೆ ಮಾತಾಡ್ಲಿಕ್ಕೆ ನಾನು ನಾಲಿಗೆ ತೊದಲ್ತದೆ ರೀ. ಯಾಕಂದ್ರೆ ಹೆಚ್ಚು ಕಡಿಮೆ ಏನೂ ಆಗಂಗಿಲ್ಲ, ಭಾಳ ತೂಕ ಮಾಡಿ ಮಾತಾಡಬೇಕು. ಹೌದು, ಅದು ಭಾಳ, ಯಾಕಂದ್ರೆ ಭಾಳ ಭವ್ಯವಾದ ವೇದಿಕೆ, ಭಾಳ ಸುಂದರವಾದ ವೇದಿಕೆ. ಅದಕ್ಕೆ ಗವಿಸಿದ್ದಪ್ಪ ಮ್ಯಾಗ ಹಾಕ್ಬಿಟ್ಟಿನಿ ಭಾರ. ಕಣ್ಣಿಗೆ ಕಾಣುವ ಮರವು ನಿಂತಿದೆ, ಕಣ್ಣಿಗೆ ಕಾಣದ ಬೇರುಗಳ ಸಹಾಯದಿಂದ. ಕಣ್ಣಿಗೆ ಕಾಣುವ ದೇಹವು ನಿಂತಿದೆ, ಕಣ್ಣಿಗೆ ಕಾಣದ ಉಸಿರಿನ ಸಹಾಯದಿಂದ. ಕಣ್ಣಿಗೆ ಕಾಣುವ ಈ ವೈಭವ ನಡೀತಾ ಇದೆ, ಕಣ್ಣಿಗೆ ಕಾಣದ ಆ ಅಪ್ಪಾಜಿ ಆಶೀರ್ವಾದದಿಂದ. ನರಸಿಂಹ ಜೋಶಿ ಜೋಕ್ಸ್ ಜರ್ನಿ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ಬ್ರೇಕ್ ಆದ್ಮೇಲೆ. 6 ಚಪಾತಿ 1 ಕಪ್ ಚಿತ್ರಾನ್ನ ಐತ್ರಿ ಅಂದರು. ನಾವು 4 ಮಂದಿ ಇದ್ದೀವಿ. ಅವ್ರು 3 ಭಾರಿ ಬೆರಕಿದ್ರು. ಅವ್ರು ಏನಂದ್ರೆ, ಮಲ್ಕೊಂಡ್ಬಿಡಮ್ಮ, ಯಾರಿಗೆ ಮುಂಜಾನೆ ಒಳ್ಳೆ ಕನಸು ಬಿದ್ದಿರ್ತದೆ ಅವ್ರ ಕನಸನ್ನ ಹೇಳಬೇಕು. ಆಯಿತು, ಒಬ್ಬ ವ್ಯಾದ್ ನಿಂತು ಹೇಳಿದ, ನನ್ನ ಕನಸಿನಲ್ಲಿ ಯಾರು ಬಂದಿದ್ರು? ಆಂಜನೇಯ ಸ್ವಾಮಿ ಬಂದ. ಏನಂದ? ಭಕ್ತ, ಯಾಕೆ ಕುಂತಿದ್ದಿ ಇಲ್ಲಿ ಮಲಗಿದಿ, ಬಾ ನನ್ನ ಜೊತೆಗೆ ಬಾ, ಲಂಕಾ ತೋರಿಸ್ತಂದು ಕರ್ಕೊಂಡು ಹೋಗ್ಬಿಟ್ಟ. ಇನ್ನೊಬ್ಬ ಏನಂದ, ನನ್ನ ಕನಸಿನಾಗೂ ಸೇಮ್, ನಂದಕ್ಕೆ ಸೇಮ್ ಅಂದ. ಎದಕ್ಕೆ? ಅವ ನನ್ನ ಕನಸಿನಾಗ ಆಂಜನೇಯ ಸ್ವಾಮಿ ಬಂದಿದ್ದ. ಬಂದು, ಭಕ್ತ ನೀ ಯಾಕೆ ಇಲ್ಲಿ ಮಲಗಿದಿ, ಬಾ ನನ್ನ ಜೊತೆಗೆ, ನಾನು ಲಂಕಾ ತೋರಿಸ್ತೀನಿ ಅಂದ. ಅವ್ರು 3 ಹಿಂಗೆ ಹೇಳಿದ್ರು. ನಾನಂದೆ, ನಾನು ನನ್ನ ಕನಸು ಸೇಮ್ ರೀ ಅಂದೆ. ಹೆಂಗೆ? ಆಂಜನೇಯ ಸ್ವಾಮಿ ಭಾರಿ ಹಠವಾದ್ರಿ ಅಂದ. ಯಾಕೆ ನೋಡ್ರಿ, ನನ್ನ ಹತ್ರ ಬಂದ, ಭಕ್ತ ಇಷ್ಟು ದೊಡ್ಡ ದೇಹ ಇಟ್ಕೊಂಡಿದ್ದಿ, ಉಪವಾಸ ಮಲಗಿ ಆಲೆ ಮಗನೇ, ಅವ 6 ಚಪಾತಿ ಚಿತ್ರಾನ್ನ ಉಂಡು ಮಲಗ್ತಾ ಇಲ್ಲ ಅಂದ. ನಾ ಉಂಡು ಮಲಗಿ ಬಿಟ್ಟಿನಿ ರೀ ಅಂದೆ. ಗಂಡ ಹೆಂಡಿರ ಮುನಿಸು ಹೇಗಿರುತ್ತೆ, ಸ್ನೇಹಿತರ ಮಧ್ಯೆ ಸಲಿಗೆ ಹೇಗಿರುತ್ತೆ, ಹೀಗೆ ಒಂದಿಷ್ಟು ಉದಾಹರಣೆಗಳ ಮೂಲಕ ಜೋಶಿ ಜೋಕ್ಸ್ ಹೇಳ್ತಾರೆ, ಕೇಳಿ ಆನಂದಿಸಿ. ಅಲ್ಲಿ ಎಷ್ಟು ಜನ ಇದ್ರು? ಜನವರಿ 1 ನಡೆದಾಗ ಎಷ್ಟು ಜನ ಇದ್ರು? 2 1 ಹುಡುಗಿ. ಅವ ಅಷ್ಟ ಕತ್ಲ ಮಾಡ್ಕೊಂಬಿಟ್ಟು
2.5 ಲಕ್ಷ ಜನ ಇವತ್ತು. ಅದಕ್ಕೆ ಅದು ಭಕ್ತಿ ಆಶೀರ್ವಾದ ಗುರುಗಳದು. ಹಿಂಗೆ ಹೇಳಿದ್ರು. ದಾನ ಧರ್ಮ ಹೆಂಗೆ ಮಾಡ್ಬೇಕನ್ನೋದ್ರ ಬಗ್ಗೆ ಹೇಳಿದ್ರು ಗುರುಗಳು ಎಲ್ಲ ಸೇರಿ. ಏನಂತ, ಹೆಂಗೆ ಕೊಡ್ತದೆ ದಾನ ಧರ್ಮ? ಯಾರೊಬ್ಬರು ನೋಡದಂತೆ ದಾನ ಧರ್ಮ ಮಾಡುತ್ತಿದ್ದ ಪುಣ್ಯವಂತರು ಬಾಳಿದಂತ ಆ ಕಾಲ. 10 ರೂಪಾಯಿ ದಾನ ಮಾಡಿ ಇಷ್ಟಾಗಲ್ಲ ಫೋಟೋ ತೆಗೆಸಿ ಪೇಪರ್ನಲ್ಲಿ ಪ್ರಿಂಟ್ ಹಾಕ್ಸೋ ಈ ಕಾಲ. ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀವು ಹೇಳಬೇಕು. ಅದಕ್ಕೆ ಗುರುಗಳು ಹೇಳಿದರು, ನೋಡಪ್ಪ, ಸತ್ತ ಮೇಲೆ ಈ ದೇಹ ಮಣ್ಣು ಪಾಲು, ಅಸ್ಥಿಗಳು ಗಂಗೆ ಪಾಲು, ಆಸ್ತಿಗಳು ಮುಂದೆ ಕೂತು ಅಳುವವರ ಪಾಲು, ಮಗನು ಹಾಕುವ ಪಿಂಡ ಕಾಗೆ ಪಾಲು. ನೀನು ಮಾಡಿರ್ತಕ್ಕಂಥ ದಾನ ಧರ್ಮ ಮಾತ್ರ ನಿನ್ನ ಪಾಲು. ನಿನ್ನಿಂದ ಏನೂ ಬರೋದಿಲ್ಲ. ಇಲ್ಲೇ ಸ್ವರ್ಗ ಇಲ್ಲೇ ನರಕ. ನೀ ಸತ್ತ ಮೇಲೆ 4 ಜನ ನಿನ್ನ ಬೇಣ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಎಂಥ ಪುಣ್ಯಾತ್ಮ ಸತ್ತ, ಎಂಥ ಒಳ್ಳೆಯ ವ್ಯಕ್ತಿ ಸತ್ತ, ಎಂಥ ಕಲಾವಿದ ಸತ್ತ ಅಂದರೆ ಅವನು ಹೋಗೋದು ಸ್ವರ್ಗಕ್ಕಂತ. ಎಂಥವ್ನು ಸತ್ತರಿ, ಒಂದು 4-5 ತಿಂಗಳು ಮೊದಲು ಒಯ್ಬಾರ್ದು ನೀವು ದೇವರು ಅಂದ್ರೆ ಅವನು ಸೀರೆ ನರಕಕ್ಕಂತ. ಇಂಥವನು ಒಬ್ಬವನು ಅಣ್ಣ ಅಂತ ಕೇಳಿಬಿಟ್ಟ. ಓ, ಗುರುಗಳು ಹೇಳ್ಯಾರ ದಾನ ಧರ್ಮ ಮಾಡ್ಬೇಕು. ಮುಂಜಾನೆ ಬಾಂದ್ಬಿಟ್ಟ, ಅಗಸ್ಯ ಕುಂತಿದ್ದ. ಅಗಸಿ ಕಟ್ಟಿ 15 ಫೀಟ್ ಎತ್ತರ ಇತ್ತು. ಆ ಊರಾಗ ಹಗಲು ವೇಷಗಾರ ಬರ್ತಾರೆ, ರಾಮ ಲಕ್ಷ್ಮಣ ಆಂಜನೇಯ ಪಾತ್ರ ಹಾಕೊಂಡು ಬರ್ತಾರಲ್ರಿ, ಅವ್ರಿಗೆ ಅದ್ರಾಗ ಹುಡುಕಿದವ. ಆಂಜನೇಯ ಪಾತ್ರ ಮಾಡಿದ ಜಿಕ್ಕಂತ ಬರ್ತಿದ್ದ, ಕೂಕ್ ಅಂತಿದ್ದ. ಬಾಲೆಯಲ್ಲಿ ಭಾರಿ ಸಿಕ್ತಿ ಕ್ಯಾಂಡಿಡೇಟ್ ಅಂದವ ಬಾಯಿಲಿ. ಇಡೀ ಊರು ಅಡ್ಡಾಡಿದ್ರೆ ನಿನಗೆ ಎಷ್ಟು ಕೊಡ್ತಾರೆ? ಏನೋ 100 ರೂಪಾಯಿ ಕೊಡ್ತಾರೆ ರೀ. 2,000 ಕೊಡ್ತೀನಿ ಬಾ ಅಂತ. 500,000 ಅಲ್ಲಿ ಅಂದವ. 2,000 ಹೊಸದು ಕೊಡಂಗಿರ್ಬೇಕು, ಅದು 50-100 ಕೊಡಬೇಕು. ಕೊಡ್ತೀನಿ ಬಾ ಅಂದವ. 2,000 ರೂಪಾಯಿ ಕೊಟ್ಟ ತಕ್ಷಣ ಏನು ಮಾಡಿದ, ಹೋಟ್ಲಿಗೆ ಕರ್ಕೊಂಡು ಹೋದ. 1 ಪ್ಲೇಟ್ ಇಡ್ಲಿ ವಡಕ್ಕೆ ತಿನ್ನಿಸ್ದ, 1 ಪ್ಲೇಟ್ ಪೂರಿ ತಿನ್ನಿಸ್ದ. ಯಾಕೆ ಡೌಟ್ ಬಂತು ನನಗೆ. ವಾಲಿ ಬಿಡ್ರಿ ಅಂದ, ಇನ್ನೊಂದು ದೋಸೆ ತಿನ್ನಂದ. ದೋಸೆ ತಿಂದ. 2 ಲೀಟ್ರ್ ಕೋಲ್ಡ್ ವಾಟರ್ ತಗೋ ಕೈಯಾಗಂದ. ಬ್ಯಾಡ ಬಿಡ್ರಿ ಅಂದ. ಎಲ್ಲಿ ತಗೊಳ್ಳಿ, ಕೆಲಸ ಏನಿಲ್ಲ. ಹುಲಿ ಇವನು ದಿವಸ ಬರಲಿಲ್ಲ ಅಂದ. ಇವತ್ತು 1 ದಿವಸ ಬಾ, ನಾಳೆ ನೋಡಮ್ಮಂದ. ಎಂಥ ಪುಣ್ಯಾತ್ಮ, ಈ ದಿವಸ ಎಲ್ಲಿ ಅಡಗಿದ್ದೀನಂದ. ಸುಮ್ಮ ನಾನು ನಿಂದಂದ. ಅಗಸಿ ಕಟ್ಟಿ ಕಾಲ ಕಂಡು ಆ ಕಡೆ ಕುಂತ. ಇವ ಆಂಜನೇಯ ಪಾಠ ಮಾಡಿದ ಈ ಕಡೆ ಕುಂತ. ಪ್ರವಚನಕಾರ ಅಜ್ಜಾರು ಹೊಂಟಿದ್ರು. ಅಜ್ಜಾರ ಬರ್ರಿ, ನಿನ್ನೆ ನೀವೇನು ಹೇಳಿದ್ರಿ ದಾನ ಧರ್ಮ ಕೇಳ್ರಿ, ಏನು ಮಾಡೀನಿ? ದಾನ ಧರ್ಮ ಮಾಡ್ಯಾರ್ರಿ ಅಂದ. ಹೆಂಗೆ ಹೇಳ್ತಾರ ಮಗನ, ಜಂಪ್ ಮಾಡು ಹೆಗರಿ ಹೇಳ್ಬೇಕಂತ. ಅವ ಆಂಜನೇಯ 15 ಫೀಟ್ ಮ್ಯಾಗ ದಬಕ್ರಿ ಹೆಗರಿ ಗೂಕ್ ಅಂದ. ಎಂಥ ಪುಣ್ಯಾತ್ಮ ನಮ್ಮಪ್ಪ. ಬೆಳಿಗ್ಗೆ ಬಂದಿನಿ 2,000 ಕೊಟ್ಟನ. ಇಡ್ಲಿ ವಡೆ ತಿನ್ನಿಸ್ಯಾನ, ಪೂರಿ ತಿನ್ನಿಸ್ಯಾನ, ಬ್ಯಾಡ ಅಂದ್ರೆ ಮಸಾಲೆ ದೋಸೆ ತಿನ್ನಿಸ್ಯಾನ, 2 ಲೀಟ್ರ್ ವಾಟರ್ ಕುಡಿಸ್ಯಾನ. ನಮ್ಮಪ್ಪ ಹೆಂಗೆ ಕುಂತ ನೋಡು, ರಾಜ ಕುಂತಾನ. ಮ್ಯಾಗ ಹತ್ತಿ ಬಾ ಅಂದ. ಮ್ಯಾಗ ಹತ್ತಿ ಮಾಸ್ತರ್ ಹೊಂಟಿದ್ರು. ಮಾಸ್ತರ್ ಬಾ ಇಲ್ಲಿ, ಮುಂಜಾನೆ ಏನು ಮಾಡಿ ಕೇಳು. ದಬಕ್ಕಿನ ಹೆಗರಿದೀವ. ಎಂಥ ಪುಣ್ಯಾತ್ ನಮ್ಮಪ್ಪ. ಹೌದು, ಹುಲಿ ನೋಡಿ ಹೆಂಗೆ ಕುಂತದ. ಮುಂಜಾನೆ 2,000 ಕೊಟ್ಟನ. ಬ್ಯಾಡ ಅಂದ್ರೆ ಇಡ್ಲಿ ವಡೆ ತಿನ್ನಿಸ್ಯಾನ, ಪೂರಿ ತಿನ್ನಿಸ್ಯಾನ, 1 ಮಸಾಲೆ ದೋಸೆ, 2 ಲೀಟ್ರ್ ವಾಟ್ರ್. ಬ್ಯಾಂಗ್ ಬಾ ಬಂದು. ಟೀಚರ ಬರ್ರಿ ಇಲ್ಲ, ಮುಂಜಾನೆ ಏನು ಮಾಡಿ ಕೇಳ್ರಿ ಇಲ್ಲಿ. ದಬಕ್ನ ಆಡ್ದ. 6 ಗಂಟೆಗೆ ಶುರುವಾಗೈತಿದ್ದು, ಸಾಯಂಕಾಲ 4 ಗಂಟೆ. ಯಾರು ಕಂಡರ್ಗೆ ಹಾರಬೇಕು, ಮಿಕ್ಕಿ ಬಿಡ್ತು ನನಗೆ. ಕೈ ಕಾಲು ಒತ್ಕೊಂಡ ಕುಂತವನ. ಗೌಡ್ರ ಬರ್ರಿ ಇಲ್ಲಿ, ಮುಂಜಾನೆ ಏನು ಮಾಡಿ ಸುಮ್ಮ ಕೇಳ್ರಿ ಹಂಗ ಅಂದ. ಕುಂತಲ್ಲಿ ಹೇಳನ ಅಂದ. ಮಗ ಎಗರಿ ಹೇಳ್ಬೇಕಂದ. ಎಗರಿದ ಅಪ್ಪೋ ಅಂದ. ಮುಂಜಾನೆ ಬಂದೇನ್ರಿ ಗೌಡ್ರ, ಇಡ್ಲಿ ವಡ ತಿನ್ಸ್ಯಾರ್ರಿ, ಪೂರಿ ತಿನ್ಸ್ಯಾರ್ರಿ, 1 ಮಸಾಲೆ ದೋಸೆ ತಿನ್ನಿಸಿರಿ ಏನ್ರಿ ಅಂದ. ತಿನ್ನಿಸಿಲ್ಲ ಅಲ್ಲೇ ಮಗನೇ ಅಂದ. ಅಷ್ಟು ತಿನ್ಸ್ಯಾರ್ರಿ. ನೀರು ಒಲ್ಲೆ ಅಂದ್ರೆ 2 ಲೀಟ್ರ್ ನೀರು ಕೊಡಿಸ್ಯಾನ. ಮ್ಯಾಗ ಬಂದ. ಇಲ್ಲೇ ಕುಂದಿರ್ತೀನಿ ಬಿಡಿಯಪ್ಪ ಅಂದ. ಮಿಕ್ಕಿ ಬಿಡತ್ರ ನಮ್ಗೆ ಟೊಂಕ್ ಹಿಡ್ಬಿಟ್ಟವ. 15 ಅಂತಸ್ತು ಮೇಲೆ ಹಾರದು ಹೇಳಬೇಕು. ಮ್ಯಾಗ ಬಂದ. ಕುಲ್ಕಂಡ ಹೊಂಟಿದ್ದು. ಕೋಲ್ಕಂಡ ಬರ್ರಿಲ್ಲ ಮುಂಜಾನೆ ಒಳ್ಳೆ ಬಿಡ್ರಿ ಅಂದ. ಅಲ್ರಿ ಏನು ಕೆಲಸ ಇಲ್ಲರಿ ಅಂದಿಲ್ರಿ ಅಂದ. ಕೆಲಸ ಅಲ್ಲಿ ಸುಮ್ಮನೆ ಜಿಗಿದ ಹೇಳೋದು ಅಷ್ಟೇ. 15 ದಿವಸದ ಕೆಲಸ ಮಾಡಿದಷ್ಟು ವಜ್ಜಾಗೈತ್ರಿ ಅಂದವ. ಅಲ್ಲ ಮತ್ತೆ ದಿವಸ ಬರ್ತೀನಿ ಅಂದಿಲ್ಲ. ಬೇಡ ಯಪ್ಪ, ಕೈ ಬಿಟ್ಬಿಡು. ಯಾವನು ಬರ್ತಾನೆ ನೀನು ಹಳ್ಳಿ ಕಡೆ ಧ್ವನಿ ಕಾಲು ಸತಿ ಇಡೋದಿಲ್ಲ ಅಂದವ. ಸಾಕಾಗಿಬಿಟ್ಟಿತ್ತು. ಆ ಊರಿಗೆ PSIR ಹೊಂಟಿದ್ರು ಬುಲೆಟ್ ಗಾಡಿ ಮೇಲೆ. ಇವ ಮ್ಯಾಗ ಕುಂತಿದ್ದ. ಗಾಡಿ ಬಂತು. ಸಾಹೇಬ್ರೆ ಬರ್ರಿಲ್ಲ. ಇವನು ಸಾಹೇಬ್ರೆ ಬರಬೇಡ್ರಿ,
ಸಾಯ್ತಿರು ಹೋಗ್ರಿ ಅದು ಬರ್ರಿ ಬಂದ ಇವ್ ದಬಕ್ಕ ಬಿದ್ದು ಸಾಹೇಬ್ರ ಸ್ವಲ್ಪ ಕೈ ಹತ್ರಿ ಅದು ಎಬ್ಸಿ ಏನ್ಬೇಕು ಮುಂಜಾನೆ ಬಂದಿರ್ರಿ ಇವನ್ ಕೈಯಾಗ ಸಿಕ್ಕಿರ್ರಿ ಮಗನ ಕೈಯಾಗ ಏನಿಲ್ಲ ಅಂತಂದು ಇಡ್ಲಿ ವಡ ತಿನ್ನಿಸ್ದ, ಕೆಲಸ ಇಲ್ಲ ಅಂತ ಪೂರಿ ತಿನ್ನಿಸ್ದ, ದಿವಸ ಬಾ ಅಂತ ಒಂದು ಮಸಾಲೆ ದೋಸೆ ತಿನ್ನಿಸ್ತಾರೆ. 2,000 ಕೊಟ್ಟ 4,000 ಕೊಟ್ಟು ತೋರಿಸ್ಬೇಕು. ಈಗ ನಾನು ಕೈಗ ಬಾತ್ ಬಿಟ್ಟು ಅವ್ರು ಹೆಂದವ ದೇವ್ರು ಬಂದಂಗೆ ಬಂದಿರಿ, ಈಗ ಗನ್ ಕೊಡ್ರೆ ವಾಡ ಬರ್ತೀನಿ ಕೊಲೆ ಬರ್ತೀವಿ ಅನ್ನೋದು. ಎಂಥ ದಾನದಾರ ಮಾಡ ಉಳಿಬಾರ್ದು, ಕಲಾವಿದ್ರು ಉಳಿಯೋದಲ್ಲ ಅಂದ. ನಕ್ಕ ಭಾಳ ಜನ ಕೆಮ್ತೀರಿ, ಭಾಳ ಸಾತ್ ನಕ್ಕಿಲ್ಲ ಅಂತ ನೀವು. ಯಾಕಂದ್ರೆ ದಿವಸ ತೆಗಿಯೋ ಬಾಗಿಲು ಸರಳ ಬಂದ್ಬಿಡ್ತಾವ. ಇವು 2 ತಿಂಗಳು 3 ತಿಂಗಳು ತೆಗಿಯೋ ಬಾಗಿಲು ನೋಡಿ ಕರ್ 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 ನೋಡ್ರಿ ಹೆಂಗದ ದಾಂಪತ್ಯ ಜೀವನಗಳಲ್ಲಿ ಹಾಸ್ಯ ಏನಾಗ್ತದೆ. ನಾನು ಹೆಂಡ್ತಿ ಫಸ್ಟ್ ಟೈಮ್ ಮದುವೆ ಆಗಿದ್ನಲ್ಲ, ನಾನು ಹುಡುಗರೆಲ್ಲ ದೋಸ್ತರೆಲ್ಲರೂ ನಿಮ್ಮ ಮನೆಗೆ ಅಡುಗೆ ಮಾಡಿಸು ಅಂದರು. ನಾನು ಹೋಟ್ಲಾಗ ಊಟ ಮಾಡಿಸ್ತೀನಿ ಒಂದೆ, ಮನೆಗೆ ಅಡುಗೆ ಮಾಡಿಸು. ನಾನು ಹೆಂಡ್ತಿ ಕೇಳಿದೆ, ಏನು ಅಡುಗೆ ಮಾಡ್ತಿ? ಅನ್ನ ಸಾರು. ವಾ ಯಾರಿಗೆ ಬರ್ಲಾರ್ದು ವಿದ್ಯೆ ಬಿಡಿದಂದೆ. ದಿವಸ ಒಂದು ಐಟಮ್ ಮಾಡ್ತೀನಿ, ಅದಕ್ಕೆ ತಲೆ ಕೆಡಿಸಿದ್ದೀನಿ ಅಂದು. ನಾಳೆ ಏನು ಮಾಡ್ತೀವಿ? ನಾಳೆ ಸಾರು ಅನ್ನ. ಮತ್ತು ಏನು ಎರಡು ಒಂದ ಮೊದಲು ಯಾವ ಮಾಡ್ತೀವಿ ಅದು ಡಿಪೆಂಡ್ ಇರ್ತದೆ ಅಂದ್ಲು. ಈ ಸಾರನ್ನು ಮಾಡಿ ನೋಡಮ್ಮ ಇವತ್ತಂದೆ. ಸಾರನ್ನು ಉಂಡುಬಿಟ್ಟೆ, ಕಣ್ಣಾಗ ನೀರು ದಳ ದಳ ದಳ. ಮನ್ಯಾಗ ಇದ್ದು ಕಾರ್ಪೆಟ್ ಅಷ್ಟು ಸುರಿ ಬಿಟ್ಟದ ಅದಕ್ಕೆ. ಕಣ್ಣ ನೀರು ಬಂತು. ನಮ್ಮ ಮಾವರು ಬಂದರು, ಯಾಕೆ ಅಳ್ತಿರಲ್ಲ? ಅಳದಲ್ಲಪ್ಪ ಆನಂದ ಬಾಷ್ಪ, ಸಂತೋಷ ಆಗ್ಯದ್ರಿ ಅಂದ. ಇನ್ನೊಂದು ಗ್ಲಾಸ್ ಸಾರು ಕೊಡ್ಲಿ ಏನಂದ. ಮತ್ತು ನೀನು ನಮ್ಮ ಮಗಳು ಕರ್ಕೊಂಡೇ ಬಿಡು ಮನೆಗೆ ಅಂದ. ನೀ ಇನ್ನೊಂದು ಗ್ಲಾಸ್ ಸಾರು ಕೊಟ್ಟು ನಾವು ಉಳಿಯೋದೇ ಇಲ್ಲ ಬೇಡ ಅಂದೆ. ನಾನು ನಿನ್ನ ಲಾಸ್ಟ್ ಅಡುಗೆ ಏನು ಮಾಡ್ತಿ ಹೇಳೋದು? ಚಿತ್ರಾನ್ನ ಬಿಟ್ಟರೆ ನನಗೇನು ಬರೋದಿಲ್ಲ ರೀ ಅಂದ್ಲು. ಬಡಿ ಚಿತ್ರಾನ್ನ ಅಷ್ಟೇ ಮಾಡು, ಬೇರೆ ಏನು ಮಾಡು, ಚಿತ್ರಾನ್ನ ಅಷ್ಟೇ ಮಾಡು. 10 ಮಂದಿ ನಮ್ಮ ದೋಸ್ತರು ಕರ್ಕೊಂಬಂದು ಕುಂದಿಸಿರ್ತೀನಿ. ನಾವು ಸುಮ್ಮನೆ ಕೇಳ್ತಿದ್ದೆ ಮನೆ ಒಟ್ಟು ಜಂಬಕ್ಕೂ ಶಾವಿಗೆ ಪಾಯಸ ತುಂಬ ಒಂದು ಪಾತ್ರೆ ಢಂಗ್ ತೆಗೆದುಬಿಡು. ಏನಾಯ್ತು? ಬಿತ್ತು ಬಿಡ್ತೀರಿ. ಬಿದ್ದಿದ್ದು ಒಟ್ಟು ತರಬಾರ್ದಿಲ್ಲ ಅಂತ. ಆಯ್ತು ಬಿಡು. ಸೀಕರಣೆ ತುಂಬ ಒಂದು ಪಾತ್ರೆ ಮತ್ತೆ ಒಗಿಬಿಡು. ಏನಾಯ್ತು? ಬಿತ್ತರು. ಬಿದ್ದಿದ್ದು ಒಟ್ಟು ತರಂಗಿಲ್ಲ ಇಲ್ಲಿ. ಲಾಸ್ಟ್ ಏನು ಉಳ್ದದ ಮನ್ಯಾಗ? ಚಿತ್ರಾನ್ನ ಉಳ್ದದ್ರಿ ಅನ್ನ ಮೆಲ್ಲಕ್ಕೆ. ಜೋರು ಮತ್ತೆ ನನಗೆ ಜೋರು ಅನ್ಬಾರ್ದು ನೀನು. ಮಂದಿ ಏನಂತಾರ, ಹೆಂಡ್ತಿಗೆ ಹಂಚ್ಕೊಂತಾರಂತಾರ. ನಾ ಜೋರು ಮಾತಾಡ್ತೀನಿ, ಮೆಲ್ಲಕ್ಕೆ ಮಾತಾಡ್ಬೇಕು. ಚಿತ್ರಾನ್ನ ಅಷ್ಟೇ ಉಳ್ದದ್ರಿ ಅನ್ನ. ಚಿತ್ರಾನ್ನ ಅಷ್ಟೇ ತಂದು ಹಾಕಂತೀನಿ. ಹಿಂಗೆಲ್ಲ ಲೈನಿಗೆ ಕೂತ್ಕೊಂಡಿದ್ವಿ. ಆಯಾ ಶಾವಿಗೆ ಪಾಯಸ ತೊಂಬ ಅಂದೆ. ಒಂದು ಭಗೋಣಿ ದಪ್ಪದು ಬಿತ್ತು. ಏನಾಯ್ತು ಅಂದೆ. ಸತ್ಯನಾಶ ಆಯ್ತು ರೀ ಅಂದ್ಲು. ಎದಕ್ಕೆ ಅಂದೆ. ಚಿತ್ರಾನ್ನನೇ ಬಿದ್ದೋಗ್ಬಿಡದ್ರಿ ಅದು. ನಾವೊಂದು ಅನ್ಕೊಂಡಿದ್ರೆ ಅದೊಂದಾಗಿರ್ತದೆ ರೀ. ನಾನು ಹೆಂಡ್ತಿಗೆ ನಾಯಿ ಅಂದ್ರೆ ಭಾಳ ಜೀವ ಅಂತ ನನಗೆ ಗೊತ್ತಿದ್ದಿಲ್ಲ. ಮದುವೆ ಆದ್ಮೇಲೆ ಹೇಳಿಲ್ಲ. ನಾನು ಯಾಕೆ ಮದುವೆ ಮಾಡ್ಕೊಂಡೆ ನೀನು ಅಂದೆ. ನನಗೆ ನಾಯಿ ಅಂದ್ರೆ ಭಾಳ ಜೀವ ರೀ ಅಂದ್ಲು. ಅಲ್ಲಿ ಪೂರ ಕೇಳ್ರಿ, ನಾನು ನಾಯಿ ಇದ್ದಂಗಿದ್ದೀನಿ ಅಂತ ಅಲ್ಲದು. ಸಾಕಾಗ ನಾಯಿ ಭಾಳ ಬೇಕಂತ ಹಿಂಗೆ ಅಂತಿದ್ಲಲ್ಲ. ನಾನೇನು ಮಾಡಿದೆ, ಈಗ ಎಲ್ಲೆಲ್ಲಿ ಹೋದಾಗೆಲ್ಲ ಫೋನ್ ಮಾಡ್ತಿರ್ತೀವಿ. ಧಾರವಾಡಕ್ಕೆ ಹೋದ್ರೆ ಧಾರವಾಡಕ್ಕೆ ಬಂದಿನಿ ಅಂತಲ್ಲಿ ಪೇಡ ತೊಗೊಂಬರ್ರಿ. ಬೆಳಗಾವ್ಗೆ ಹೋದ್ರೆ ಕುಂದ ತೊಗೊಂಬರ್ರಿ. ಮೊನ್ನೆ ಬೆಳಗಿಗೆ ಹೋಗಿನಿ, ಮೆಣಸಿನ್ಕಾಯಿ ತೊಗೊಂಬರ್ರಿ ಅಂತ. ಮುದೋಳಕ್ಕೆ ಹೋಗಿನಿ ಮೊನ್ನೆ. ನಾನು ಫೋನ್ ಮಾಡಿದೆ, ಮುದೋಳಕ್ಕೆ ಬಂದೀನಿ, ನಾಯಿ ತರಲೇನ? ನಾನು ಹೇಳ್ತೀನಿ 2 ನಾಯಿ ಸಾಕೋದಾಗೋದಿಲ್ಲ ನನ್ನ ಕೈಲಿ. 2 ನಾಯಿ ನಮ್ಮ ಮನೆಗೆ ನಾಯಿನೇ ಇಲ್ಲಲ್ಲ ಅಂದೆ. ನೀವು ಓದಿರಲ್ಲ ಮತ್ತೆ ಹಾಕ್ಬೇಕು ನಾಯಿ ನನಗೆ. ನೋಡ್ರಿ ಮನೆಯಾಗ ನಾಯಿ ಹೆಚ್ಚು ಗೊತ್ತಾಗಲ್ತು. ಹಿಂಗೆ ಏನಾಯ್ತು, ನಾನು ಹೆಂಡ್ತಿ ಕೇಳಿದ್ಲು ಒಂದ್ಸರಿ ಹಿಂಗೆ ಮಾತಾಡಕಲ್ಕ. ಅಲ್ರಿ ಸತ್ತ ಮೇಲೆ ಸ್ವರ್ಗದಾಗ ಗಂಡ್ಮಕ್ಳಿಗೆ ಅಪ್ಸರೆ ಸಿಗ್ತಾರಂತಲ್ಲ. ಹೌದು, ಅಪ್ಸರೆ ಸಿಗ್ತಾರೆ. ನಾನು ಹೆಂಡ್ತಿ ನಾಯಿ ಎತ್ಕೊಂಡು ನಿಂತಿದ್ಲು. ಮತ್ತು ನಾವು ಸತ್ತರು ನಮಗೆ ಸ್ವರ್ಗದಾಗ ಇವದಲ್ಲ ನಾಯಿ, ನಾಯಿ ಅಲ್ಲಿ ಇರ್ತಾವೆ, ಅವ ತೊಗೋಬೇಕಂದೆ. ಆಕೆ ಏನು ಅನ್ಬೇಕು, ನೀವು ಗಂಡ್ಮಕ್ಳು ಎಷ್ಟು ಪುಣ್ಯವಂತ ನೋಡ್ರಿ. ಸತ್ತ ಮೇಲೆ ಸ್ವರ್ಗದಲ್ಲೂ ಅಪ್ಸರೆ, ಇದ್ದಾಗ ಇಲ್ಲೂ ಅಪ್ಸರೆ. ನಮ್ಮ ಮನೆ ಬರೋ ಹೆಣ್ಮಕ್ಳು ಎಷ್ಟು ಕಷ್ಟ. ಸತ್ತ ಮ್ಯಾಗೂ ಸ್ವರ್ಗದಾಗೂ ನಾಯಿನ
ಇದ್ದಾಗ ನಾ ಏನಂದ್ಲು ಹಿಂಗಂದಲ್ಲ ಅಂತಂದ್ರೆ ನಾನು 6 ತಿಂಗಳು ಮಾತು ಬಿಟ್ಬಿಟ್ಟೆ. ನಾನು 6 ತಿಂಗಳು ಮಾತಾಡಲಿಲ್ಲ. ಒಬ್ಬರು ಗುರುಗಳ ಹತ್ರ ಹೋದೆ, ಗುರುಗಳೇ ನಾನು ಹೇಳ್ತೀನಿ, ನನಗೆ ಒಟ್ಟು ಮಾತಿಲ್ರಿ, ಬಂದಾಗಿಬಿಟ್ಟವ. ಮದುವೆ ಆಗಿ ಎಷ್ಟು ವರ್ಷ ಆಯಿತು? 11 ವರ್ಷ ಆಯ್ತು ರೀ. 11 ವರ್ಷ ಆಯಿತು. ಹೆಂಡ್ತಿ ಒಟ್ಟು ಒಂದು ದಿವಸ ವರ್ಣನೆ ಮಾಡು, ಹೆಂಡ್ತಿನ ಹೊಗಳು. ಆಯ್ತು ರೀ, ಹೊಗಳ್ತೀನಿ ರೀ. ಮನೆಗೆ ಹೋದೆ, ತಲೆಯಾಗ ಒಂದೇ ಕುಂತು ಬಿಟ್ಟಿತ್ತು ನನಗೆ, ಏನೋ ಹೆಂಡ್ತಿನ ಹೊಗಳಬೇಕು. ಹೋದೆ, ಹೋದ ತಕ್ಷಣ ಊಟಕ್ಕೆ ಕುಂತೆ, 2 ಹೋಳಿಗೆ ಹಾಕಿದ್ಲು. ಶುರು ಮಾಡಿಬಿಟ್ಟೆ. ಏನು ಹೋಳಿಗೆ ಅಬ್ಬಬ್ಬಬ್ಬಬ್ಬಬ್ಬ! ನನ್ನ ಜೀವನದಾಗಿಂತ ಹೋಳಿಗೆ ತಿಂದಿಲ್ಲ. ನನ್ನ ಜೀವನ ಸಾರ್ಥಕ ಆಯಿತು. ಇವತ್ತು ನಾನು ಹುಟ್ಟಿದ್ದು ಸಾರ್ಥಕ ಆಯಿತು ಅಂದೆ. ಅಡುಗೆ ಮನೆಗಡೆ ಒಂದು ಬೋಗಣಿ ಧನ್ ಅಂತ ಬಂದು ತೆಲಿಗೆ ಬಿತ್ತು. ನೋಡ್ತಿ ಇಂಥ ಗುಮ್ಟೆ ಆಗ್ಬಿಟ್ಟೆ ಹಿಂಗೆ. ಎದಕ್ಕೆ ಅಂದೆ? 11 ವರ್ಷದಿಂದ ನನಗೆ ಅಡುಗೆ ಮಾಡಿ ಹಾಕ್ತೀನಿ. ಒಂದು ದಿವಸ ನನ್ನ ಹೊಗಳಿಲ್ಲ, ಒಂದು ದಿವಸ ವರ್ಣನೆ ಮಾಡಿಲ್ಲ. ಇವತ್ತು ಪಕ್ಕದ ಮನೆಗೆ 2 ಹೋಳಿಗೆ ಕಳಿಸ್ಯಾಳ. ನಿನ್ನ ಜೀವನ ಪಾವನ ಆಯ್ತಾ? ಸತ್ಯನಾಶ ಆಯ್ತದ. ನಾವು ಹಿಂಗೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಲ್ಲ, ಕಾರ್ಯಕ್ರಮಕ್ಕೆ ಹೋಗೋದಾಗೆಲ್ಲ ಬರೋಂಗಿಲ್ಲ. ಹಿಂಗೆ ನಮ್ಮ ದೊಡ್ಡಣ್ಣರಂತ ಹಿಂಗೆ ಫ್ರೆಂಡ್ಸ್ ಹಿಂಗೆ ಮನೆಗೆ ಹಿಂಗೆ ಇರ್ತೀವಲ್ಲ, ಒಬ್ಬರು ಮನೆಗೆ ಹೋಗಿ ಹಿಂಗೆ ಫೋನ್ ಮಾಡಿದೆ. ಅವ್ರ ಮನೆಗೆ ಮುಂದೆ ನಿಂತಿದ್ದೆ. ಸರ್, ನಾನು ನಮ್ಮ ಗೆಳೆಯ ಇನ್ನೊಬ್ರು ಇದ್ದರು, ಎಲ್ಲ ಹೊಂಟಿದ್ದೀವಿ. ಸರ್, ನಿಮ್ಮ ಮನೆ ಮುಂದೆ ಇದ್ದೀವಿ, ಎಲ್ಲಿದ್ದೀರಿ? ಮನೆಗೆ ಇದ್ದೀನಿ ರೀ, ಬರ್ರಿ. ಒಳಗೆ ಹೋದೆ. ನಮಗೇನು ಲೇಟ್ ಆಗಿಬಿಡ್ತಲ್ಲ, ಊಟಕ್ಕೆ ಏನೂ ಸಿಗಲಿಲ್ಲ. ಅದಕ್ಕೆ ನಮ್ಮ ಮನೆಗೆ 6 ಚಪಾತಿ 1 ಕಪ್ ಚಿತ್ರಾನ್ನ ಐತ್ರಿ ಅಂದರು. ನಾವು 4 ಮಂದಿ ಇದ್ದೀವಿ. ಆಯಿತು, ಇದು ನನಗೆ ಒಂದೇ ಸರಿ ಆಯ್ತು ರೀ. ಮತ್ತು ಇವ್ರು 3 ಏನು ಮಾಡ್ಬೇಕಂದ್ರೆ, ಅವ್ರು 3 ಭಾರಿ ಬೆರಕಿದ್ರು. ಅವ್ರು ಏನಂದ್ರೆ, ಇಲ್ಲ ಎಲ್ಲರೂ ದೇವ್ರ ನಾಮಸ್ಮರಣೆ ಮಾಡಿ ಮಲ್ಕೊಂಬಿಡಮ್ಮ. ಮಲ್ಕೊಂಬಿಡಮ್ಮ. ಯಾರಿಗೆ ಮುಂಜಾನೆ ಒಳ್ಳೆ ಕನಸು ಬಿದ್ದಿರ್ತದೆ ಅವ್ರ ಕನಸನ್ನ ಹೇಳಬೇಕು. ಆಯಿತು. ಒಬ್ಬ ಎದ್ದು ನಿಂತು ಹೇಳಿದ, ನನ್ನ ಕನಸಿನಲ್ಲಿ ಯಾರು ಬಂದಿದ್ರು? ಆಂಜನೇಯ ಸ್ವಾಮಿ ಬಂದ. ಏನಂದ? ಭಕ್ತ, ಯಾಕೆ ಕುಂತಿದ್ದಿ ಇಲ್ಲಿ ಮಲಗಿದಿ, ಬಾ ನನ್ನ ಜೊತೆಗೆ ಬಾ, ಲಂಕಾ ತೋರಿಸ್ತಿದ್ದು ಕರ್ಕೊಂಡು ಹೋಗ್ಬಿಟ್ಟ. ಇನ್ನೊಬ್ಬ ಏನಂದ? ನನ್ನ ಕನಸಿನಾಗೂ ಸೇಮ್, ನಂದಕ್ಕೆ ಸೇಮ್ ಅಂದ. ಎದಕ್ಕೆ? ನನ್ನ ಕನಸಿನಾಗ ಆಂಜನೇಯ ಸ್ವಾಮಿ ಬಂದಿದ್ದ. ಬಂದು, ಭಕ್ತ ನೀ ಯಾಕೆ ಇಲ್ಲಿ ಮಲಗಿದಿ, ಬಾ ನನ್ನ ಜೊತೆಗೆ, ನಾನು ಲಂಕಾ ತೋರಿಸ್ತೀನಿ ಅಂದ. ಅವ್ರು 3 ಹಿಂಗೆ ಹೇಳಿದ್ರು. ನಾನಂದೆ, ನನ್ನ ಕನಸು ಸೇಮ್ ರೀ ಅಂದೆ. ಹೆಂಗೆ? ಆಂಜನೇಯ ಸ್ವಾಮಿ ಭಾರಿ ಹಠವಾದ್ರಿ ಅಂದ. ಯಾಕೆ ನೋಡ್ರಿ, ನನ್ನ ಹತ್ರ ಬಂದ, ಭಕ್ತ ಇಷ್ಟು ದೊಡ್ಡ ದೇಹ ಇಟ್ಕೊಂಡಿದ್ದಿ, ಉಪವಾಸ ಮಲಗಿ ಆಲೆ ಮಗನೇ, ಅವ 6 ಚಪಾತಿ ಚಿತ್ರಾನ್ನ ಉಂಡು ಮಲಗ್ತಾ ಇಲ್ಲ ಅಂದ. ನಾ ಉಂಡು ಮಲಗಿಬಿಟ್ಟಿನಿ ರೀ ಅಂದೆ. ಅವ್ರು ಸಿಟ್ಟಿಗೆ ಅದು ಬಿಟ್ರು ಅವರೆಲ್ಲ. ಮತ್ತು ನಮ್ಮನೆ ಯಾಕೆ ಎಬ್ಬಿಸ್ಲಿಲ್ಲ ಅಂದ. ನಿಮ್ಮನ್ನ ಎಬ್ಬಿಸ್ಬೇಕಂತ ಮಾಡಿದ್ದೆ ರೀ, ನೀವೆಲ್ಲರೂ ಲಂಕಾಕ್ಕೆ ಹೋಗಿದ್ರಲ್ಲ. ರಿಚರ್ಡ್ ಲೂಯಿಸ್ ಹಾಸ್ಯ ಕೇಳೋಕ್ಕೂ ಮುನ್ನ ಮತ್ತೊಂದು ಶಾರ್ಟ್ ಬ್ರೇಕ್. ಒಂದು ದಿವಸ ಪೊಲೀಸ್ ಹಿಡ್ಕೊಂಡ್ಬಿಟ್ಟ ನಮಗೆ. ನನಗೆ ಪೊಲೀಸ್ ಅಂದರೆ ಭಯ. ಇವನು ಪುಕ್ಲಾನೆ, ಆದರೆ ಎದುರಲಿಲ್ಲ ಇವನು. ಡಬಲ್ ಹೆಡ್ ಹೋಗ್ತದೆ, ಎಳಕ್ಕೆ ಕೆಳಗಡೆ. ಏನೋ ನಿನ್ನ ಹೆಸರು ಅಂತ. ಬರ್ಕೊಳ್ರಿ ಅಂದ. ಅವನು ಪೆನ್ಸಿಲ್ ತೆಗ್ದ, ಬುಕ್ ತೆಗ್ದ. ಹೇಳಿ ಅಂತ. ತ್ರಿವಿಕ್ರಮ ದ್ವೈಪಾಯನಾಚಾರ್ಯ. ಏನ? ತ್ರಿವಿಕ್ರಮ ದ್ವೈಪಾಯನಾಚಾರ್ಯ ಬರ್ಕಳಿ ಅಂತ. ಸ್ವಲ್ಪ ನಿಧಾನಕ್ಕೆ ಕೇಳು. ತ್ರಿವಿಕ್ರಮ ಹೋಗಿ ಇನ್ನೊಂದ್ಸಲ ಡಬಲ್ ರೆಡ್ ಹೊಡಿಬೇಡ ಅಂದ. ಯಾಕಂದರೆ ಅವ್ನ ಹೆಸರು ಬರ್ಕೊಳಕ್ಕೆ ಗೊತ್ತಿದ್ರೆ ಅವ್ನು ಯಾಕೆ PC ಆಗಿರೋ. ಆಗಿ ವ್ಯವಹಾರ ಮಾಡಿ ಅಂತ ರಿಚರ್ಡ್ ಲೂಯಿಸ್ ಒಂದಿಷ್ಟು ಸಿಂಪಲ್ ಆಗಿರೋ ಜೋಕ್ಸ್ ಹೇಳ್ತಾರೆ, ಕೇಳಿ. ನಾವು ಪ್ರತಿ ವರ್ಷ ಕುರುಕ್ಷೇತ್ರ ಮಾಡ್ತಿದ್ವಿ. ತಿಮ್ರಾಯಪ್ಪ ಅಂತಿದ್ರು, ಅವರು 500 ರೂಪಾಯಿ ಕೊಡೋರು. ಪ್ರತಿ ವರ್ಷ ಒಂದೇ ನಾಟಕ, ಕುರುಕ್ಷೇತ್ರ. ನಾನೇ ಭೀಮಸೇನ, ಇನ್ನೊಬ್ಬ ಸಣ್ಣಗಿದ್ದ ಅವನು ಧರ್ಮರಾಯ, ಇನ್ನೊಬ್ಬ ಉದ್ದಕ್ಕಿದ್ದ ಅರ್ಜುನ, ಇನ್ನಿಬ್ಬರು ಟ್ವಿನ್ಸ್ ಇರೋರು, ಅವ್ರಿಗೆ ನಕುಲ ಸಹದೇವ, ಇನ್ನೊಬ್ಬ ಸತೀಶ ಅಂತಿದ್ದ, ಸ್ವಲ್ಪ ಹೆಣ್ಣು ಹುಡುಗ, ಏನೋ ರಿಚರ್ಡು ಅನ್ನೋನು, ಅವನು ದ್ರೌಪದಿ. ಪ್ರತಿ ವರ್ಷ ಹಿಂಗೆ ನಡ್ಕೊಂಡು ಹೋಗೋದು. ಆ ವರ್ಷವೂ ನಾಟಕ ನಡಿಬೇಕು. ಹೋಗಿ ತಿಮ್ರಾಯಪ್ಪನ ಕೇಳಿದೆ, ಸ್ಪಾನ್ಸರ್ ಅವರು, ಮೇಯ್ನ್ ಅವರು. ಸರ್, ಈ ಸಲ ನಾಟಕ ಮಾಡ್ತೀವಿ. ಯಾವ ನಾಟಕ ಮಾಡ್ತೀರಾ? ಅದೇ ಕುರುಕ್ಷೇತ್ರ. ಭೀಮ ನಾನೇ. ದ್ರೌಪದಿ ಯಾರು ಮಾಡ್ತಾರೆ? 90 ವರ್ಷ ಕಣ್ಣು ಕಾಣಲ್ಲ ಮುದುಕನಿಗೆ, ಒಂದು ಅಲ್ಲಿಲ್ಲ. ಯಾರು ಮಾಡಿದ್ರಿ ಏನು ಇವನಿಗೆ? ಅದೇ ಸತೀಶ ಮಾಡ್ತಾನೆ. ವಾಗ ಲೈ ಸತೀಶ ಮಾಡಿದ್ರೆ ದುಡ್ಡು ಕೊಡೋಕ್ಕಿಲ್ಲ ಅಂದ. ಯಾಕಜ್ಜ ಅಂದೆ. ವಾಗ ಯಾರು ಲೇಡೀಸ್ ಕೈಯಲ್ಲಿ ಮಾಡಿಸು, 1000 ರೂಪಾಯಿ ಕೊಡ್ತೀನಿ ಅನ್ನ. 90 ವರ್ಷದ ಮುದುಕ. ನಾನು ಹೇಳಿದೆ, ಅಜ್ಜ ಲೇಡೀಸು ನಾಟಕ ನೋಡೋಕ್ಕೆ ಬರಲ್ಲ, ಇನ್ನು ಮಾಡೋಕ್ಕೆ ಬರ್ತಾರಾ ಅಂದೆ. ಒಂದು ಕೆಲಸ ಮಾಡು,
ಮಳವಳ್ಳಿಗೆ ಹೋಗಿ ಅಲ್ಲೊಬ್ಳು ರೂಪಶ್ರೀ ಅಂತವಳೆ, ನಾನು ಹೇಳ್ದೆ ಅಂತೇಳಿ ಕರ್ಕಮ್ಮ ಅಂದ. ಯಾರ್ಯಾರು ಫ್ಲ್ಯಾಶ್ ಬ್ಯಾಕ್ ಎಲ್ಲೆಲ್ಲಿರ್ತೈತೆ ನೋಡಿ ಸರ್. 92 ವಯಸ್ಸು ಅವನಿಗೆ. ನಾನು ಅವನ ಮಾತು ಕೇಳ್ಕೊಂಡು ಮಳವಳ್ಳಿ ಎಲ್ಲ ಹುಡುಕ್ಬಿಟ್ಟೆ, ಇಲ್ಲ ಅಲ್ಲಿ ಯಾರು. ಕೊನೆಗೆ ಯಾರೋ ಒಬ್ಬ 90 ವರ್ಷದ ಮುದುಕ ಬಿಡಿ ಸೆತ್ತಿದ್ದ. ಅವ್ನು ಕೇಳಿದೆ, ಅಜ್ಜ ಇಲ್ಲಿ ಯಾರೋ ಮಳವಳ್ಳಿ ಅಂತ ದ್ರೌಪದಿ ಪಾಠ ಮಾಡ್ತಾರೆ ಅಂತ. ಲೇ, ಅವಳೆಲ್ಲಿ ದ್ರೌಪದಿ ಪಾಠ ಮಾಡ್ತಾಳೆ, ಆಗೋಯ್ತು. ಅವಳು ಆ ಕಾಲದ ಹೀರೋಯಿನ್ನು. ಯಾಕೆ ಅಂದ, ಇನ್ನು ದ್ರೌಪದಿ ಪಾಠ ಮಾಡಬೇಕು ನೋಡು. ಅವಳ ಹೆಸರು ಕೆಂಚಮ್ಮ ಅಂತ. ಮಾರ್ಕೆಟ್ ಕಡಿಮೆ ಆಯಿತು ಅಂತ ರೂಪಶ್ರೀ ಅಂತ ಮಡಿಕೊಂಡು ಅವಳ ಹೆಸರು. ಆ ಮುಂದಿನ ಮನೆಗೆ ಹೋಗಿ ಕೇಳು. ಹೋಗಿ ಬಾಗಿಲು ತಟ್ಟಿದೆ ಸರ್. ಯಾರು? ಭೀಮನ್ ಪಾಠ ಮಾಡಬೇಕಾದವಳು ದ್ರೌಪದಿ ಪಾಠ ಮಾಡ್ದವಳು. ವಾಯ್ಸೇ ಹಂಗಿದೆ. ಬಾಗಿಲು ತಳ್ಳಿದ್ರೆ ಒಂದು ಚಿಕ್ಕ ಪರ್ವತ ಇದ್ದಂಗೆ ಎದ್ಲು. ಏನಾಗಬೇಕಾಗಿತ್ತು ಅಂದ್ಲು. ರೂಪಶ್ರೀ ನೀವೇ? ನಾನು ದ್ರೌಪದಿ ಪಾಠ ಮಾಡಬೇಕು ಅಂತ. ಎಲ್ಲಿ? ಗುಟ್ಟಳ್ಳಿಲಿ ಅಂದೆ. ಅವಮ್ಮ ಹಿಂಗೆ ನೋಡ್ತಾ ಇದ್ದೀನಿ. ನಾನು ಭೀಮ, ಅವಳು ದ್ರೌಪದಿ ಆದರೆ ನನ್ನ ಗತಿ ಏನಾಗ್ಬೋದು ನೋಡ್ರಿ. ನನಗೆ ಆಗಲೇ ಗಡಗಡ ನಡ್ಗೋಯ್ತು. ಯಾರು ಕಳಿಸಿದ್ದು ಅದು? ತಿಮ್ರಾಯಪ್ಪ ಕಳಿಸಿದ್ದು ಅಂದೆ. ಸತ್ತಿಲ್ವ ಅವನು ಇನ್ನೂ ಅಂದ್ಲು. ಅವನೇ ಅಡ್ವಾನ್ಸ್ ಕೊಟ್ಟರು. ನೋಡಿ ಹೆಂಗಾಕಿ. ನಾನಿಲ್ಲ, ಅವರೇ ಕಳಿಸಿದ್ದು ಅಂದೆ. ಅವ್ನಿಗೆ ಹೇಳೋ, ದಿವಸ ಗೋವಿಂದ್ರ ಹೋಟ್ಲಿಂದ ಯಲಂಕದಿಂದ ಬಿರಿಯಾನಿ ತಂದು ಕೊಡ್ಬೇಕು ನನಗೆ. 3000 ರೂಪಾಯಿ ಕೊಟ್ಟರೆ ಬರ್ತೀನಿ, ಇಲ್ದಿರು ಬರಲ್ಲ, ಹೋಗು ಅಂದು. ನಾನು ಹೋಗಿ ತಿಮ್ರಾಯಪ್ಪನಿಗೆ ಹೇಳಿದೆ. ಹಂಗಂದ್ಲು ಅವಳು. ನನ್ನ ಹೆಸರು ಹೇಳ್ದ ಅಂದೆ. ಇವನಿಗೆ ನಿಜ ಹೇಳಿದರೆ ಶಾಕ್, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಬಿಡೋನು ಇವನು. ಹೌದು ನಿಮ್ಮ ಹೆಸರು ಹೇಳಿದ್ದಕ್ಕೆ 3000, ಇಲ್ದಿರೋ 5000 ಅಂತಂದೆ. ಹೌದಾ, ಒಂದು ಕೆಲಸ ಮಾಡು, ಇನ್ನು 9 ಜನ ಮುದುಕರವರಲ್ಲ, ಅವ್ರ ಹತ್ರ ಎಲ್ಲ 500 ತಗೋ ಅಂದೆ. ಆ 9 ಜನ ಇವನು ಫ್ರೆಂಡ್ಸ್ ಇದ್ರು. ಅವ್ರು ಕೇಳಿದೆ, ಅವನ ಕಾಲದ ಡವ್ವು ನಾವ್ಯಾಕೆ ದುಡ್ಡು ಕೊಡೋಣ ಅವಾಗಲ್ಲೇ ಅಂದ್ಬಿಟ್ರು. ಸರಿ, ನಾಟಕ ಗವಿ ಗಂಗಾಧರನ ದೇವಸ್ಥಾನ ಅಂತಿದೆ. ಅಲ್ಲಿ ಎಲ್ಲರೂ ಕೂತಿದ್ವಿ. ನಮ್ಮ ಮ್ಯಾನೇಜರ್ ರಂಗಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಂಡು, ಏನು ಮಾಡೋದು ದ್ರೌಪದಿ ಇಲ್ಲ ಅಂದರೆ. ನಮ್ಮ ಸಲೀಂ ಬಂದ್ಬಿಟ್ಟ. ಏನಪ್ಪ ನಾಟಕಗೆ ಮಾಡೋಕ್ಕಿಲ್ಲ, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಬಿಟ್ಟಿದ್ದೀರಾ ಅಂದಲೇ. ಬಾಯಿ ಮುಚ್ಕೊಂಡಿರೋ, ನಾವು ಟೆನ್ಷನಲ್ಲಿದ್ದೀವಿ ಅಂದೆ. ಯಾಕೆ ಟೆನ್ಷನ್ನು? ದ್ರೌಪದಿ ಸಿಗಲಿಲ್ಲ ಅಂದ. ಅಷ್ಟೊತ್ತಿಗೆ ರಂಗಪ್ಪ ನೋಡಿದ್ರು. ಬೆಳ್ಳಗಿದ್ದ ಸಲೀಮ, ಮೂಗು ಬೇರೆ ಉದ್ದಕ್ಕಿತ್ತು. ಕಣ್ಕಂಪು ಹಚ್ತಾರೆ ಈ ಸಾಬ್ರು ಹುಡುಗರು, ಕಣ್ಕಂಪು ಹಚ್ತಾರೆ. ಅದು ಬೇರೆ ಬಿರಿಯಾನಿ ತಿಂದ್ಕೊಂಡು ಎಲ್ಲೆಲ್ಲಿ ದಪ್ಪಗಿರ್ಬೇಕೋ ಅಲ್ಲೆಲ್ಲಿ ದಪ್ಪಗಿದ್ದ. ರಂಗಪ್ಪ ನೋಡ್ಬಿಟ್ಟು, ರಿಚರ್ಡು ಇವನ್ನೇ ದ್ರೌಪದಿ ಮಾಡಿಬಿಡೋಣ ಅಂದರೆ. ಸಾರ್ ಆಗಲ್ಲ ಸಾರ್, ಅವ್ನು ಮಾತಾಡೋದು ಅದೆಲ್ಲ ಪರವಾಗಿಲ್ಲ, ನೀನು ಸೈಡಿಂದ ಪ್ರಾಂಪ್ಟ್ ಮಾಡು, ಈ ಹುಡುಗನ್ನೇ ನಾಟಕ ಮಾಡಿಸ್ಬಿಡು ನಾನು ದ್ರೌಪದಿ ಅಂದು. ಅರೇ ಸಲೀಂ, ದ್ರೌಪದಿ ಮಾಡ್ತೇನೋ? ಮಾಡ್ತೀನಿ, ದ್ರೌಪದಿ ಕತ್ತೋಕ್ಯಾ ಅಂದ. ಇವನಿಗೆ ದ್ರೌಪದಿನೇ ಗೊತ್ತಿಲ್ಲ, ಇವನ ಕೈಯಲ್ಲಿ ಏನು ಮಾಡಿಸೋದು. ಆಯಿತು ಸರಿ, ಅನೌನ್ಸ್ ಮಾಡಿಬಿಟ್ಟು ಗುಟ್ಟಳಿಲ್ಲ. ಈ ಸಲ ನಾಟಕ ಕುರುಕ್ಷೇತ್ರ. ದ್ರೌಪದಿಯ ಪಾತ್ರದಲ್ಲಿ ಮಳವಳ್ಳಿಯ ರೂಪಶ್ರೀ. ಎಲ್ಲ 90 ದಾಟಿದ ಮುದುಕರೆಲ್ಲ ಬಂದರು. ರೂಪಶ್ರೀ ವಸ್ತಾಳ ಅಂದ ಒಬ್ಬ ಶೆಟ್ಟಿ. ಹ್ಞೂ ಅಂದೆ. 10 ರೂಪಾಯಿ ತೀಸ್ಕೊ, ನಾ ಪೆಂಡ್ಲಮ್ ಚೆಪ್ಪೋದು ಅಂದ. ಆ ಕಾಲದ ಜ್ಯೋತಿಲಕ್ಷ್ಮಿ ಅಂತೆ ಅವಳು. ನೋಡ್ರಿ, ಎಲ್ಲ ಮುದುಕರು 80 ದಾಟಿದವರೆಲ್ಲ ದುಡ್ಡು ಕೊಟ್ಟರು. ಭಾರಿ ಕರೆಕ್ಷನ್ನು. ನಾಟಕದ ದಿವಸ ಆ ಸಾಬ್ರು ಹುಡುಗ ಬೆಳ್ಳಗೆ ಬೇರೆ ಇದ್ದ. ಕೂದಲು ಬಿಡಿಸ್ಬಿಟ್ಟಿದ್ವಿ. ಜಿಗಿ ಜಿಗಿ ಅಂತ ಸೀರೆ ಉಡಿಸ್ಬಿಟ್ಟು ಬಸವರಾಜ ಮೇಕಪ್ ಮಾಡಿಬಿಟ್ಟಿದ್ದ. ಭೈರಪ್ಪನ ಆಟೋ ರಿಕ್ಷಾದಲ್ಲಿ ಟಾಪ್ ಓಪನ್ ಮಾಡಿ ನಿಲ್ಲಿಸ್ಬಿಟ್ಟು, ಈ ದಿನ ನಾಟಕ ಕುರುಕ್ಷೇತ್ರ, ದ್ರೌಪದಿಯ ಪತ್ರದಲ್ಲಿ ರೂಪಶ್ರೀ. ಹುಡುಗರೆಲ್ಲ ಬಂದರು. ಸಖತ್ತಾಗವಳಗರು, ಎಲ್ಲಿಂದ ಎತ್ತಕೊಂಬಂದೆ ಅಂದ. ಅವ್ರ ಅಮ್ಮ ಸಲೀಮನ ಅಮ್ಮ ಬಂದ್ಬಿಟ್ಟು, ಕೌನ್ರೆ ಲಡ್ಕಿ ಬಹುತ್ ಅಚ್ಚಾಯಿ ಅಂದರು. ಹಂಗೆ ಮಾಡಿಬಿಟ್ಟಿದ್ದ ನಮ್ಮ ಬಸವರಾಜ್ ಮೇಕಪ್. ಅವ್ರ ಅಮ್ಮನಿಗೆ ಗುರ್ತು ಸಿಗಲಿಲ್ಲ. ಸರಿ, ನಾಟಕ ಶುರು ಆಯಿತು. ಇದೇ ಥರ ಜನ ಸೇರಿಬಿಟ್ಟಿದ್ದಾರೆ. ಇನ್ನೇನು ನಾಟಕ ಶುರು ಮಾಡಬೇಕು. ಆ 9 ಜನ ಸ್ಪಾನ್ಸರರ್ಗಳಿದ್ದರಲ್ಲ, 90 ದಾಟಿದವರು, ಆ ಬಡ್ಡಿ ಮಕ್ಕಳು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಸ್ಟೇಜ್ ಮೇಲೆ. ಸ್ವಾಮಿ ಅಲ್ಲಿ ಕೂತ್ಕೊಳ್ಳಿದೆ. ನಾಟಕ ಶುರು ಮಾಡಲೇ ಅಂದರು. ಅಲ್ಲ, ಹಂಗೆ ಮಾಡೋಕ್ಕಾಗಲ್ಲ, ನೀವು ಇಲ್ಲಿ ಕೂತ್ಕೊಂಡ್ರೆ ನಾವು ಹೆಂಗೆ ಗದೆ ತಿರುಗಿಸೋದು? ಗದೆ ತಿರುಗಿಸ್ಬೇಡ, ದ್ರೌಪದಿನ ಕಳಿಸು ಅಂತ. ಫಸ್ಟಿನಲ್ಲಿ ಯಾವ ದ್ರೌಪದಿನ ಕರ್ಕೊಂಬರೋದು ನಾವು? ನಾನು ರಂಗಪ್ಪನಿಗೆ ಹೇಳಿದೆ, ಮ್ಯಾನೇಜರ್ಗೆ, ಸಾರ್ ಅವ್ರು ಮುಂದೆ ಕೂತ್ಬಿಟ್ಟವ್ರು ಸರ್, ನಾಟಕ ಶುರು ಮಾಡೋಕ್ಕಾಗಲ್ಲ, ಶುರು ಮಾಡಬೇಡ. ಹಿಂದ್ಗಡೆಯಿಂದ ಹುಡುಗರೆಲ್ಲ ವಿಸಿಲ್ ಹೊಡಿತಾರೆ, ಶುರು ಮಾಡ್ರು ಅಂತ. ಟೆನ್ಷನ್ ನನಗೆ. ರಂಗಪ್ಪ ಕಾಮಾಗಿದ್ದ. ಡೋಂಟ್ ವರಿ, ಏನು ಮಾಡೋದು ಸರ್ ಅದು? ಶುರು ಮಾಡಿಬಿಡೋಣ ಸರ್, ನಾವು ಹಿಂದೆ ಹೋಗ್ಬಿಟ್ಟು. ಬೇಡ ಕಣ, ಆ ಮುದುಕರ ಕೈಯಲ್ಲಿ ಏನೈತೆ ನೋಡು ಅಂದ. ಎಲ್ಲರ ಕೈಯಲ್ಲೂ 10 ರೂಪಾಯಿ ನೋಟು ಒಂದು ಪಿನ್ ಮಾಡಿಕೊಂಡವ್ರು. ಯಾಕೆ ಹೇಳಿ? ಚುಚ್ಚಕ್ಕೆ.
ಈ ಹಳ್ಳಿ ಕಡೆ ನಾಟಕ ಮಾಡಿದಾಗ ಯಾರಾದ್ರೂ ಒಳ್ಳೆ ಡೈಲಾಗ್ ಹೊಡೆದ್ರೆ 10 ರೂಪಾಯಿ 20 ರೂಪಾಯಿ ಚುಚ್ತಾರೆ. ಈಗಲೂ ಇದೆ ಅದನ್ನು. ನಾನು ಚುಚ್ಚಲಿ ಬಿಡಿ ರಂಗಣ್ಣವ್ರೆ, ನಮಗೊಂದು ಅರ್ಥ ಸಿಗುತ್ತೆ. ಅಯ್ಯೋ ಗೂಬೆ, ನಿನಗೆ ಚುಚ್ಚಿದ್ರೆ ಪರವಾಗಿಲ್ಲ, ಅವ್ರು ನಿನಗೆ ಚುಚ್ಚಕ್ಕೆ ಬಂದಿಲ್ಲ. ಅವ್ರು ಚುಚ್ಚಕ್ಕೆ ಬಂದಿರೋದು ದ್ರೌಪದಿಗೆ, ಚುಚ್ಚಲಿ ಬಿಡಿ ಅಂತ. ಅಯ್ಯೋ ದ್ರೌಪದಿ ಯಾರು ಮಾಡ್ತಾ ಇರೋದು? ಸಲೀಮಾ. ನಾವು ಇಟ್ಟಿರೋದೇನು? ತೆಂಗಿನ ಚಿಪ್ಪು. ಇವರೇನಾರು ಚುಚ್ಚಿದ್ರು ಪಿನ್ ಪಟಾಕ್ ಅಂದ್ಬಿಡ್ತದೆ. ತೆಂಗಿನ ಚಿಪ್ ಬಿದ್ದಾಗ್ಬಿಟ್ಟು ದ್ರೌಪದಿ ಶೂರ್ಪನಕ್ಕೆ ಆಗೋಗ್ಬಿಡ್ತಾರೆ. ನಾವು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟಿದ್ದೀವಿ, ಮಳವಳ್ಳಿಯಿಂದ ರೂಪಶ್ರೀ ಬಂದವಳೆ ಅಂತ. ಗೊತ್ತಾದರೆ ಬಿಡ್ತಾರೇನೋ? ಹೌದಲ್ಲ ಸಾರ್, ನನಗಿದು ಗೊತ್ತಾಗಲೇ ಇಲ್ಲ ಅಂತ. ಅದಕ್ಕೆ ಬಂದರು. ಹಿರಿಯರಲ್ಲಿ ವಿನಂತಿ, ದಯವಿಟ್ಟು ಹಿಂದೆ ಕೂತ್ಕೋಬೇಕು. ಅವೆಲ್ಲ ಇಲ್ಲ, ದ್ರೌಪದಿನ ಕಳಿಸು ಅಂದರು. ಕಳಿಸ್ತೀವಿ, ಹಿಂದೆ ಕೂತ್ಕೊಳ್ಳಿ ಅಂದರು. ಅಷ್ಟೊತ್ತಿಗೆ ಹಿರಿಯರು ಗೌಡ್ರಿದ್ರು. ನೋಡಿ, ನೀವು ದಯವಿಟ್ಟು ಮೇಲೆ ಬಂದು ಕಲಾವಿದರಿಗೆ ಹಣ ಚುಚ್ಚೋದು ಮಾಡಬಾರ್ದು. ನಾವು ರಸಿಕರು ಹಾಕ್ಬಿಟ್ಟಿದ್ರು ಅವಲ್ಲೇ. ನಾವು ದ್ರೌಪದಿಗೆ ಚುಚ್ಚಕ್ಕೆ ನಾನು ಬಂದಿರೋದು ನಾಗಮಂಗಲದಿಂದ. ಸರಿ, ಅದಕ್ಕೆ ಒಂದು ಕೆಲಸ ಮಾಡಿ, ಒಂದು ತಟ್ಟೆ ಇಟ್ಬಿಟ್ರು. ಪೂಜಾರಪ್ಪ ತಟ್ಟೆ ತಂದಿಡು. ಯಾರಿಗಾದರೂ ಕಲಾವಿದರಿಗೆ ದುಡ್ಡು ಕೊಡಬೇಕು ಅಂದರೆ ಅವ್ರ ಹೆಸ್ರು ಹೇಳಿ ಆ ತಟ್ಟೆಗೆ ಹಾಕಬೇಕು. ಅದು ಸಮಾಧಾನ ಆಯಿತು. ಹಿಂದೆ ಕೂತ್ಕೊಂಡ್ರು. ಫಸ್ಟ್ ಎಂಟ್ರಿ ನಂದು, ಭೀಮಸೇನ. ನನಗೆ ಯಾರು 10 ರೂಪಾಯಿ ಚುಚ್ತಾರೇನೋ ಅಂತ ಬಂದೆ. ಎಲ್ಲವೋ ಯಮಸ್ಸೂನು ರಣ ಹೇಳಿ 99 ಜನ ಅಣ್ಣ ತಮ್ಮಂದಿರನ್ನು ಬಲಿ ಕೊಟ್ಟು ಈ ಕೊಳದಲ್ಲಿ ಅವತ್ತಿಟ್ಕೊಂಡಿದ್ಯಾ, ಬಾ ಹೊರಗೆ ಅಂದ್ಬಿಟ್ಟು ಹಿಂಗೆ ಅಂದೆ. ಚುಚ್ತಾನೇನೋ ಅಂತ. ಹೋಗಲೇ ದ್ರೌಪದಿನ ಕಳ್ಸ ನನ್ನ ಮಗನೇ. ತೇರಿ ಒಂದು 5 ರೂಪಾಯಿ ಆದರೂ ಚುಚ್ಚದೇ ಇದ್ರಿ ಹೆಂಗೆ ಇಷ್ಟೆಲ್ಲ ಮಾಡಿ. ಇರಲಿ, ಒಂದು ಪದ ಹೇಳೋಣ ಆಡ್ತಾರೆ ಅಂದ್ಬಿಟ್ಟು ಮೇಷ್ಟ್ರೆ ಶುರು ಮಾಡ್ಕೊಳ್ಳಿ ಅಂದೆ. ದುರಾತ್ಮನ ಹನರಾತಮನ ದುರಾಗ್ರದಲ್ಲಿ ಕೊಲ್ಲುವ, ದುರಾತ್ಮನ ಹನರಾತಮನ ದುರಾಗ್ರದಲ್ಲಿ ಕೊಲ್ಲುವ, ವಿರಾದಿಯೊಳು ಕರಾದಿಗ ದುರಂತ ಬಲವ ತೋರುವ, ಸಕಲ ಭುವನ ನಿಖರರೊಳಗೆ ಪ್ರಕಟವೆಂಬ ಪೌರುಷಂ, ಸಕಲ ಭುವನ ನಿಖರರೊಳಗೆ ಪ್ರಕಟವೆಂಬ ಪೌರುಷಂ, ವಿಕಳನಾಗೆ ಸಕಲ ನೀವ, ವಿಕಳನಾಗೆ ಸಕಳ ನೀವ, ಲಕಟ ಕೆಣಗೆ ಬಂದ, ಲಕಟ ಕೆಣಗೆ ಬಂದ, ಲಕಟ ಕೆಣಗೆ ಬಂದ ಅಂದ್ಬಿಟ್ಟು ಹಿಂಗೆ ಅಂದೆ. ತಟ್ಬಿಡ್ತೀನಿ ನೋಡು ಬಡ್ಡಿ ಮಗನೇ, ಪದ ಬೇರೆ ಆಡ್ತೀಯ. ಅವಾಗ ದ್ರೌಪದಿನ ಕಳ್ಸೋ ಅಂದ. ಇಷ್ಟೆಲ್ಲ ಆಡಿದ್ದೀನಿ, ಒಂದು ಮರ್ಯಾದೆ ಬೇಡವಾ? ಆಯಿತು, ಒಳಗೋದೆ. ಸಲೀಂ ಜಾವ್ರೆ ಕ್ಯಾಕರ್ನ ಅಂದ. ಇಲ್ಲಿ ಜನ ಗಲಾಟೆ ವಿಸಿಲ್ ಹೊಡಿತವ್ರೆ. ಕ್ಯಾಕರ್ನ ಜಾವ್ರೆ ಕುಚ್ ಡೈಲಾಗ್ಗೆ ಬರೋಕ್ಕಿಲ್ಲಪ್ಪ, ನಿನಗೆ ಹೇಳಿದರೆ ನಮಗೆ ಹೇಳ್ಬಿಡ್ತೀವಿ ಅಂದ. ಇದೊಳ್ಳೆ ಗ್ರಾಚಾರ ಆಗೋಯ್ತಲ್ಲ. ಒಂದು ಕೆಲಸ ಮಾಡು, ನಾನೊಂದು ಹಾಡು ಹೇಳ್ತೀನಿ, ಅದಕ್ಕೆ ಆ್ಯಕ್ಷನ್ ಮಾಡು ಅಂದೆ. ಹಾಂ ಓಕರ್ ಸಕ್ತಾಯ್ ಅಂದ. ಬಂದ ಸರ್, ಫಸ್ಟ್ ಟೈಮ್ ಜನನ ನೋಡ್ತಾ ಇದ್ದಾನೆ, ಕೈಕಾಲು ನಡ್ಗಕ್ಕೆ ಶುರು ಆಗ್ಬಿಡ್ತು. ಆದರೂ ಬಲ್ ಖಿಲಾಡಿ ಬಡ್ಡಿ ಮಗ. ಹಿಂಗೆ ಜನ ನೋಡ್ದ. ಹಳೇ ಹಿಂದಿ ಸಿನಿಮಾಗಳು ನೋಡ್ತಾ ಇದ್ದ, ಮೀನಾ ಕುಮಾರಿ, ವೈದಾರಮೆಂದೆಲ್ಲ. ಅಲ್ಲೇ ಹಿಂಗೆ ನಿಂತ್ಕೊಂಡ್ಬಿಟ್ಟ ಅಂದ. ನಾನು ಅಲ್ಲಿದ್ದೀನಿ ಕರೆಕ್ಟನ್ನು, ಅಲ್ಲಿಂದ ನಾನು ಹಾಡು ಹೇಳಬೇಕು. ಇವರು ಹಿಂಗೆ ನಿಂತ್ಕೊಂಡ್ಬಿಟ್ಟು ಅವ್ನು ಹಿಂಗೆ ಅಂದಾಗೆಲ್ಲ ಜನ ಚಪ್ಪಾಳೆ ಹೊಡಿತಾರೆ. ಅವ್ನು ಕೇಳ್ತಾ ಇರೋದು ಹಾಡನ್ನ ನನಗೆ ಅಂದ. ಪ್ರಿಯ ಮಧುವನದಲ್ಲಿ ಓಲಾಡುವ ಬಾ, ಪ್ರಿಯ ಮಧುವನದಲ್ಲಿ, ಪ್ರಿಯ ಮಧುವನದಲ್ಲಿ ಓಲಾಡುವ ಬಾ, ಪ್ರಿಯ ಮಧುವನದಲ್ಲಿ ಅಂತ ಹಿಂಗೆ ನಿಂತ್ಕೊಂಡ. ಮುದ್ಕ ಎದ್ದ. ದ್ರೌಪದಿ 10 ರೂಪೀಸ್ ಅಂದ. ಇನ್ನೊಬ್ಬ ಮುದ್ಕ ದ್ರೌಪದಿ 20 ರೂಪೀಸ್, ದ್ರೌಪದಿ 30 ರೂಪೀಸ್ ಅಂತ. ತಟ್ಟೆಗೆ ಬಿದ್ದಿದ ತಕ್ಷಣ ದ್ರೌಪದಿ ಎಲ್ಲ ಮರ್ತ್ಕೊಂಬಿಟ್ಟ. ತಟ್ಟೆ ನೋಡ್ಕೊಂಬಿಟ್ಟು 10, 20, 30, 40, 25 ಅಂದ್ಬಿಟ್ಟು. ಈಗ ನಿಮ್ಮನ್ನೆಲ್ಲ ನಕ್ಕು ನಲಿಸೋಕೆ ಕೃಷ್ಣೇಗೌಡರ ಬರ್ತಿದ್ದಾರೆ ಆಫ್ಟರ್ ದಿ ಸ್ಮಾಲ್ ಬ್ರೇಕ್. ನಾನು ಕನ್ನಡ ಮೇಷ್ಟ್ರು. ಕನ್ನಡದಲ್ಲಿ ಎಷ್ಟೋ ಅಂದೆ. ಕನ್ನಡದಲ್ಲಿ ಕೇಳ್ತೀರಾ 9 ಅಂದ. 9 ಸಾರ್ ಅಂದ. ನೀವು ಗಮನಿಸಿ, 94 ತಗೊಂಡವನು ಬೇಜಾರು ಮಾಡ್ಕೊಂಡು ಹೇಳ್ತಾನೆ 94 ಅಂಕಲ್
94 ನಿಮಗೆ ಅಂದ್ರೆ 98 ಬರ್ಬೇಕಾಗಿತ್ತು ಅಂತ ಒಂದು. ಈ 9 ತಗೊಂಡವನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಎಷ್ಟು? 9 ಸರ್. ಅದೇ 9 ಅಂದ. ನಾ ಬರೀ 9 ಅಂದೆ. ಏನ್ ಸರ್ ಒಳ್ಳೆ ಪೆದ್ರ ತರ ಕೇಳ್ತೀರಾ, 100ಕ್ಕೆ 109 ಕೊಡ್ತಾರ ಯಾರು? ಬರೀ 9. ಬರೀ 9 ಅಂದೆ ನಾನು. ಅದೇ ಸರ್ ಹಂಗರ್ಚ್ಕೊಂತೀರಾ? ನೀವು ಮಾಡೋ ಪಾಠಕ್ಕೆ ಇನ್ನೆಷ್ಟು ಬರ್ತದೆ ಅಂದ. ನಾವು ಆಡೋ ಭಾಷೆ ಶುದ್ಧವಾಗಿರಬೇಕು, ನೋಡೋ ನೋಟ ಪಕ್ಕ ಆಗಿರಬೇಕು ಅಂತ ಕೃಷ್ಣೇಗೌಡರು ಕೆಲವು ಹಾಸ್ಯ ಮಾತುಗಳ ಮೂಲಕ ನಿಮ್ಮೆದುರಿಗೆ ಬರ್ತಿದ್ದಾರೆ. ಅವರ ಮಾತು ಕೇಳಿ ಒಂದ್ಸಾರಿ ಮನಸ್ಸಾರೆ ನಕ್ಕು ಬಿಡಿ. ಇತ್ತೀಚೆಗೆ ನಾವು ನಮ್ಮ ಸ್ಟೂಡೆಂಟ್ಸ್ ರಿಸಲ್ಟ್ ಕೇಳಲ್ಲ. ಅವಾಗೆಲ್ಲ ಕೇಳ್ತಿದ್ದೆ, ತಿಳುವಳಿಕೆ ಇರಲಿಲ್ಲ. ಇತ್ತೀಚೆಗೆ ಯಾವನ್ನೊಬ್ಬನ ತಲೆ ಕೆಟ್ಟು ಕೇಳ್ಬಿಟ್ಟೆ, ಏಯ್ ಬಾರೋ ಇಲ್ಲಿ ಬಂದ, ಏನು ರಿಸಲ್ಟು ಅಂದೆ. ಯಾವ ಪೇಪರು ಸರ್ ಅಂದ ಅವನು. ನಾನು ಕನ್ನಡ ಮೇಷ್ಟ್ರು. ಕನ್ನಡದಲ್ಲಿ ಎಷ್ಟೋ ಅಂದೆ. ಕನ್ನಡದಲ್ಲಿ ಕೇಳ್ತೀರಾ? 9 ಅಂದ. 9 ಸರ್ ಅಂದ. ನೀವು ಗಮನಿಸಿ, 94 ತಗೊಂಡವನು ಬೇಜಾರು ಮಾಡ್ಕೊಂಡು ಹೇಳ್ತಾನೆ 94 ಅಂಕಲ್, 94 ಅಂದ್ರೆ 98 ಬರ್ಬೇಕಾಗಿತ್ತು ಅಂತ ಒಂದು. ಈ 9 ತಗೊಂಡವನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಎಷ್ಟು? 9 ಸರ್. ಅದೇ 9 ಅಂದ. ನಾ ಬರೀ 9 ಅಂದೆ. ಏನ್ ಸರ್ ಒಳ್ಳೆ ಪೆದ್ರ ತರ ಕೇಳ್ತೀರಾ, 100ಕ್ಕೆ 109 ಕೊಡ್ತಾರ ಯಾರು? ಬರೀ 9. ಬರೀ 9 ಅಂದೆ ನಾನು. ಅದೇ ಸರ್ ಹಂಗರ್ಚ್ಕೊಂತೀರಾ? ನೀವು ಮಾಡೋ ಪಾಠಕ್ಕೆ ಇನ್ನೆಷ್ಟು ಬರ್ತದೆ ಅಂದ. ಬೇಕಿತ್ತ ನನಗಿದು ಅಂತ. ಟೋಟಲ್ ಎಷ್ಟಪ್ಪ ಅಂದೆ. ಹಂಗಂದ್ರೆ ಎಲ್ಲಾ ಸಬ್ಜೆಕ್ಟು ಸೇರಿ ಎಷ್ಟು? 39 ಸರ್. 40 ಬೇಕು ಪಾಸ್ ಆಗಕ್ಕೆ, ಎಲ್ಲ ಒಂದಕ್ಕೆ ತುಂಬಿದ್ರು ಪಾಸ್ ಆಗಲ್ಲ ನೀನು. ಏನ್ ಮಾಡಕ್ಕಾಯ್ತದೆ ಬಿಡಿ, ಹಣೆ ಬರ ಹಂಗದ್ ನಮ್ದು ಅಂದ. ಇದೀಗೆ ಪಾಸ್ ಆದ್ರೆ ನಾನೇ ಪಾಸ್ ಮಾಡಿದೆ ಅಂತಾನೆ, ಫೇಲ್ ಆದ್ರೆ ಹಣೆ ಬರ ಅಂತಾನೆ. ಇವ್ನು ಮಾನ ತೆಗಿಬೇಕು ಅಂತ ಕಾಯ್ತಿದ್ದೆ. ಕ್ಲಾಸಿಗೆ ಬಂದಿದ್ದ ಒಂದ್ ದಿವಸ, ಎಳ ಮೇಲೆ ರಾಜೇಶ್ ಅಂದೆ. ಎದ್ದ. ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಾ ಅಂದೆ. ಸರ್ ಅವತ್ತೇ ಹೇಳಿದ್ನಲ್ಲ ಸರ್, ಮರ್ತು ಬಿಟ್ರ? ಇಲ್ಲೊಂದ್ಸಲ ಹೇಳು, ಎಷ್ಟು ತಗೊಂಡಿದ್ಯಾ ಅಂದೆ. ಸರ್ ಎಲ್ಲ ಸೇರಿ 39 ಸರ್. ತಗೊಂಡೋಗಿ ತೋರ್ಸು ಮಾರ್ಕ್ಸ್ ಕಾರ್ಡು ನಿಮ್ಮ ಅಪ್ಪನಿಗೆ. ಕ್ಯಾಕರ್ಸ್ ಮಕ್ಕುಗಿತಾನೆ ಅಂದೆ. ಸರ್ ನಮ್ಮಪ್ಪ ಆಗ್ಲೇ ಉಗ್ದ ಸರ್. ಆಗ್ಲೇ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ? ಇಲ್ಲ ಸರ್. ಮತ್ತೆ ಆಗ್ಲೇ ಯಾಕೆ ಉಗ್ದ? ಅವ್ನು ಮೊದ್ಲೇ ಗೊತ್ತು ಸರ್ ನನ್ ಯೋಗ್ಯತೆ ಏನು ಅಂತ. ಬರುವಾಗಲೇ ಊದ್ ಕಳಿಸವನೆ ಸರ್. ಈಗ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ತೋರಿಸು, ನೋಡ್ಬಿಟ್ಟು ಉಗಿತಾನೆ ನಿಮ್ಮಪ್ಪ ಅಂದೆ. ಉಗ್ದ ಸರ್. ಏನಂತ ಉಗ್ದ? ಅಲ್ಲ ಕಣೋ, 600 ಮಾರ್ಕ್ಸ್ಗೆ 39 ನಂಬರ್ ತಗೊಂಡಿದ್ಯಲ್ಲ, ಯಾವ ಕಳ್ಳನ ಮಕ್ಕಳು ನಿನಗೆ ಪಾಠ ಮಾಡು. ಒಟ್ಟಿಗೆ ಅನ್ನ ತಿಂತಾರ, ಮಣ್ಣು ತಿಂತಾರ ಅವರು. ಅಲ್ಲ ಬಿಟ್ಟಿ ಪಾಠ ಮಾಡ್ತಾರ. ಸರ್ಕಾರ ದುಡ್ಡು ಕೊಡಲ್ವ, ಸಂಬಳ ಕೊಡಲ್ವ ಅವ್ರಿಗೆ? ಅಯೋಗ್ಯರು. ಮಾಡೋ ಕೆಲ್ಸಕ್ಕೆ ಮರ್ಯಾದೆ ಬೇಡ. ನಾನು ನೋಡಿದೆ, ಅವತ್ತು ಬಂದಿದ್ದೆ ಕಾಲೇಜ್ಗೆ, ಎಂತೆಂಥ ಪಾಪಿ ನನ್ನ ಮಕ್ಕಳೆಲ್ಲ ಮೇಷ್ಟ್ರಾಗ್ಬಿಟ್ರು. ನಾನು ಸಾಕು ಬಿಡು ಅಂದೆ. ಏನ್ ಸಾಕು ಬಿಡು ಸರ್, ಇನ್ನು ಕನ್ನಡದ ಹೇಳ್ತಾ ಇದ್ದೀನಿ, ಸಂಸ್ಕೃತಕ್ಕೆ ಬಂದೇ ಇಲ್ಲ ಅಂತ. ನಾವು ನನಗೆ ಬಹಳ ನಾಚಿಕೆ ಆಗ್ಬಿಡ್ತು. ಆದ್ರೂ ಮರ್ಯಾದೆ ಮುಚ್ಕೋಬೇಕು. ನಾನು ಹೇಳಿದ್ರೆ, ಇವೆಲ್ಲ ಬುದ್ಧಿವಂತಿಕೆ ಬಿಟ್ಬಿಡಪ್ಪ ನೀನು. ನಾನು ಎಲ್ಲಾ ಕ್ಲಾಸಲ್ಲೂ ಫಸ್ಟ್ ಕ್ಲಾಸ್ ತಗೊಂಡಿದ್ದೀನಿ ತಿಳ್ಕೊ. ಎಲ್ಲಾ ಕ್ಲಾಸಲ್ಲೂ ಫಸ್ಟ್ ಕ್ಲಾಸ್ ತಗೊಂಡಿದ್ದೀನಿ ಅಂದೆ. ಅವನದು ತಗೊಂಡಿದ್ದೀರಿ ಸರ್, ನಾವೇನಿಲ್ಲ ಅಂತೀವ ಸರ್, ತಗೊಂಡಿದ್ದೀರಿ. ಹಾಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ಮೇಷ್ಟ್ರು ಇದ್ರು, ನಾವೇನು ಅಂತ ಹಂಗದ್ರೆ. ಇದು ಒಂದು ಸಣ್ಣ ಸ್ಯಾಂಪಲ್. ನಾನು ಯಾಕಿದ್ರಿಂದ ಶುರು ಮಾಡಿದೆ ಅಂದ್ರೆ, ನಮ್ಮ ಸ್ನೇಹಿತರೆಲ್ಲ ಅದನ್ನು ಹೇಳ್ತಿದ್ರು. ಪ್ರಪಂಚದ ಬಹಳ ಭಾಷೆಗಳಲ್ಲಿ ನಗಿಸೋದಕ್ಕಾಗೋದಿಲ್ಲ. 4,500 ಭಾಷೆಗಳು ಜೀವಂತವಾಗಿವೆ. ಸಾವಿರಾರು ಭಾಷೆಗಳಲ್ಲಿ ಹಾಸ್ಯವೇ ಇಲ್ಲ, ನಗ್ಸಕ್ಕಾಗಲ್ಲ.
ಎಷ್ಟೋ ಭಾಷೆಗಳಲ್ಲಿ ಹಾಡುಗಳಿಲ್ಲ. ನನಗೆ ಬಹಳ ಅಚ್ಚರಿ, ಸಂಗೀತ ಕಲ್ತವ್ರಲ್ಲ ಅವ್ರು ಹಾಡ್ತಾರಪ್ಪ, ಓದು ಬರಹ ಕಲ್ತವ್ರಲ್ಲ ಅವ್ರು ಬರೀತಾರೆ, ಅವ್ರು ಮಾತಾಡ್ತಾರೆ. ಆದರೆ ಓದು ಬರಹ ಬರದೇ ಇರೋರು ಹಾಡೋದು ಮಾತಾಡೋದು ಇದೆಯಲ್ಲ, ನನಗೆ ಬಹಳ ದೊಡ್ಡ ವಿಸ್ಮಯ, ಬಹಳ ದೊಡ್ಡ ವಿಸ್ಮಯ. ಎಂಥೆಂಥ ಅದ್ಭುತ ರಾಗಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಎಂತ ಅದ್ಭುತವಾದ ಟ್ಯೂನ್ ನೋಡಿ ಅದು. ಎಕ್ಕೆಯ ಗಿಡದಾಗೆ ಹಕ್ಕಿ ಬೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ ಕಣ್ಣೀರು ಹನ್ನೊಂದೊಳೆಯಾಗಿ ಹರಿದಾವೋ, ಹನ್ನೊಂದೊಳೆಯಾಗಿ ಹರಿದಾವೋ. ಮಾಮರದ 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 ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಯಾವ ಯೂನಿವರ್ಸಿಟಿನೂ ಡಿಗ್ರಿ ಕೊಟ್ಟಿಲ್ಲ ಅವ್ರಿಗೆ. ಹೆಬ್ಬೆಟ್ನವರು ಎಷ್ಟು ಚೆನ್ನಾಗಿ ಹಾಡಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ನಾವು ಯಾವ ಸ್ಥಿತಿಗೆ ಬಂದಿದೀವಿ ಅಂದ್ರೆ ಇಷ್ಟೆಲ್ಲ ಓದ್ಕೊಂಡ್ ಬಂದಿರ್ತೀವಿ, ಯಾರೋ ಒಬ್ರಿಗೆ ಸಮಾಧಾನ ಹೇಳಕ್ ಬರಲ್ಲ. ಯಾರೋ ತೊಂದರೆ ಅಂತ ಬರ್ತಾರಪ್ಪ, ನೋವು ಕಷ್ಟ ಸಂಕಟ ಸಾವು ಮನೇಲಿ ಏನೋ ತೊಂದರೆ ಬಂದು ಹೇಳ್ಕೊತಾರೆ. ನಮ್ಗೆ ಎಷ್ಟೋ ಸಲ ಸಮಾಧಾನ ಹೇಳೋದು ಹೆಂಗೆ ಗೊತ್ತಾಗಲ್ಲ. ಹೋಗು ಏನಾಗಲ್ಲ, ಹೋಗು ಏನಾಗಲ್ಲ, ಹೋಗು ಹೋಗು, ಡೋಂಟ್ ವರಿ ಹೋಗು, ಇಷ್ಟೇ. ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಿದ್ರು, ಯಜಮಾನ್ರ ಹತ್ರ ಹೋಗಿ ಅಯ್ಯೋ ಭಾಳ ಬೇಜಾರಾಗ್ಬಿಟ್ಟದೆ, ಯಾಕೆ ಬದುಕಿರ್ಬೇಕು ಅಂತ ಅನಿಸ್ತದೆ, ಹೋಗೋಣ ಸಾಕಾಗ್ಬಿಟ್ಟದೆ ಅಂತನ್ನಿ ಅವ್ನು ಕೂತ್ಕೊಂಡು ಬಾಯ್ಲಿ ಎಂತ ವಂಶಸ್ಥನ ಮಗ, ಭಾಳ ಮನೇಲಿ ಸಹಾಯ ಮಾತಾಡ್ತೀನಿ ನೀನು, ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಮನ್ಸನಿಗೆ ಕಷ್ಟ ಸುಖ ಅಂತ ಬರ್ತವೆ. ಹಗಲು ರಾತ್ರಿ ಅಂತ ಇರೋದಿಲ್ವಾ, ಉಣ್ಮೆ ಅಮಾವಾಸ್ಯೆ ಇರೋದಿಲ್ವಾ, 5 ಬೆಳ್ಳು ಒಂದೇ ಸಮಯ ಇರ್ತಾವ, ಇವತ್ತು ಬರ್ತದೆ ನಾಳೆಗೆ ಹೋಯ್ತದೆ, ಅದಕ್ಕೆ ಎದ್ಕೊಂಡ್ರೆ ಆಯ್ತದ, ಹಂಗೆಲ್ಲ ಯೋಚನೆ ಮಾಡಬಾರ್ದು. ಸುಮ್ಮನೆ ಕೂತ್ಕೊಂಡ್ರೆ ನೋಡು ನೀ ಹೇಳ್ತೀನಿ, ತೂಕದ ಗುಂಡಿದ್ದಂಗೆ ನೀನು, ತೂಕದ ಗುಂಡ ಮೇಲೆ ನಾಯಿ ಹುಚ್ಚ ಉದ್ಬಿಟ್ರೆ ತೂಕ ಕಮ್ಮಿ ಆಗೋದಿಲ್ಲ. ಹಂಗೆ ನೀನು ಹೀರಾಕಣೆಯ ಶೂರ, ನೀನು ಅರಿಯ ನೀರಲ್ಲಿ ಹರ್ಕೊಂಡು ಹೋಗೋದು ಎಲ್ರಿಗೂ ಆಯ್ತದೆ, ಹಿಂದಿರಿಕೊಂಡು ಬದುಕಬೇಕು, ಅದು ಜೀವ. ಹಂಗೆ ಕೂತ್ಕೊಂಡು ಹೇಳೋರು. ನಮ್ಮಲ್ಲಿ ಭಾಳ ಜನಕ್ಕೆ ಹಿಂಗೆ ಹೇಳೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ. ಇದು ಹೆಂಗಾದ್ರೂ ಹೋಗ್ಲಿ, ಎಷ್ಟೋ ಜನಕ್ಕೆ ಬೈಯಕ್ಕೆ ಬರಲ್ಲ. ಅಂದ್ಬಿಡ್ತೀನಿ ಅಷ್ಟೇ, ಅದೇ ಅಂದ್ಬಿಡ್ತೀನಿ ನಾನು, ಅದೇ ಅವ್ನಿಗೆ ಅನ್ನಕ್ಕೆ ಬರಲ್ಲ, ಅಂದ್ರೆ ತಾನು ಬಂದಿರ್ತಾನೆ. ಬರೀ ಅಶ್ಲೀಲ ಅಸಭ್ಯ ಅಂತಲ್ಲ, ಚೆನ್ನಾಗೂ ಬೈತಾರೆ, ಕೆಲವು ಪ್ರೀತಿಗೂ ಬೈತಾರೆ. ನಮ್ಮೂರಲ್ಲಿ ಯಾರೋ ಒಬ್ಳು ಬೈತಾ ಇದ್ವಿ, ಬೈಲಿ ನಿನ್ನ ಹೊಟ್ಟೆ ಮೇಲೆ ನಾಳೆ ಬಟ್ಟೆ ಒಗೆಯ, ನಿನ್ನ ಹೆಗಲ ಮೇಲೆ ಎಡಗಾಲ್ ತೊಳೆಯ, ನಿನ್ನ ಬೆನ್ನ ಮೇಲೆ ನಾನು ಬಲಗಾಲ್ ತೊಳೆಯ, ಬೈಲಿ ನೀರು ಮುಳುಗದ ನಾಯಿ ಕೂತಂಗೆ ಕೂತಿದ್ಯಾ ನೀನು ಒಬ್ಬ. ಎಷ್ಟು ಚೆನ್ನಾಗಿದೆ ಮಾತುಗಳು ನೋಡಿ. ಭಾಷೆನ ಎಷ್ಟು ಚೆನ್ನಾಗಿ ಕಟ್ತಾರ ಅವರು ಅಂತ. ಕನ್ನಡ ಭಾಷೆ ಇವತ್ತೂ ಜೀವಂತವಾಗಿರೋದು ಅವ್ರ ಬಾಯಲ್ಲೇ. ನಾನು ಬಹಳ ಸಲ ಹೇಳ್ತೀನಿ, ಎಷ್ಟೋ ಜನಕ್ಕೆ ಮಕ್ಕಳಾಡ್ಸಕ್ ಬರಲ್ಲ. ಬಹಳ ಜನ ವಿದ್ಯಾವಂತರು 2-3 ಡಿಗ್ರಿ ತಗೊಂಡಿರ್ತಾರೆ, PhD ತಗೊಂಡಿರ್ತಾರೆ, ಮಗು ತಂದು ಕೊಡಿ ಅವ್ರ ಕೈಲಿ, ಮಕ್ಕಳಾಡ್ಸಕ್ ಬರಲ್ಲ. ಏನಯ್ಯ ಏನು ನಾನು ಹೇಳಿದೆ, ಮಗು ಆಡ್ಸೋ ತೀರಾ ಇದು. ನಮ್ಮ ಹಳ್ಳಿ ತಾಯಿಂದ್ರೆ ಕರ್ಕೊಂಡೋಗಿ ಆ ಮಗುನ ಕರ್ಕೊಂಡು ಬಂದು ತೊಡೆ ಮೇಲೆ ಇಟ್ಕೊಂಡು, ಅಯ್ಯೋ ಬಾರೋ ನನ್ನ ಕಂದ, ಅಪ್ಪ ಬಂಗಾರ ತಗಡಿದ್ದಂಗಿದೀಯ, ಯಾವ ಪುಣ್ಯಾತ್ಕಿತಿ ಎತ್ಲು ನಿನ್ನ, ಬಾರೋ ಚಿನ್ನ, ಬಾಪ ನನ್ನ ಅಪ್ಪ, ಅಯ್ಯೋ ಭಗವಂತೆ ಕಳಿಸ್ಕೊಟ್ಲೇನೋ ನಿನ್ನ ಆಗಲಿ, ನಿನ್ನ ಪಾದದ ಧೂಳು ನನ್ನ ಹಣೆ ಮೇಲೆ ಇರಲಿ, ಬಾರೋ ಕಂದ, ಅಪ್ಪ ನಿನ್ನ ಕಣ್ಣೊಂದು ಚಂದ, ನಿನ್ನ ಮೂಗೊಂದು ಚಂದ, ನಿನ್ನ ಬಾಯೊಂದು ಚಂದ, ನೀನು ನಡೀತಾ ಇದ್ರು ಒಂದು ಚಂದ, ಬದುಕಿದ್ರೆ ಇಂಥ ಮಕ್ಕಳಿದ್ರೆ ಬದುಕ್ಬೇಕು, ಹಿಂಗೆಲ್ಲ ಮಾತಾಡ್ತಾರೆ ವಿದ್ಯಾವಂತರು. ಏನು ಮಗು ನಡ್ಸೋ ತರವೇ ಇದು. ಯಾರೋ ಒಬ್ಬಳು ತಾಯಿ ಮಕ್ಕಳು ಹೆಂಗ್ ಹೇಳ್ತಾವೆ ಅಂತ ಬರೀತಾಳೆ, ಹೆಂಗ್ ಹಾಡ್ತಾಳೆ. ಜೋಗಳದ ಹಾಡು. ಬೆಳ್ಳಾನೆ ಬೆಳಗಾಗಿ ಬೆಳ್ಳಿ ಮೂಡಲವಾಗಿ, ಬೆಳ್ಳಾನೆ ಬೆಳಗಾಗಿ ಬೆಳ್ಳಿ ಮೂಡಲವಾಗಿ, ಸ್ವಾಮಿ ಮೂಡಿ ಬರುವಾಗ ಸುಮ ಸುಮಕ್ಕೆ ಅಳುತ್ತಾನ ಜೋ ಜೋ, ಸ್ವಾಮಿ ಮೂಡಿ ಬರುವಾಗ ಸುಮ ಸುಮಕ ಅಳುತ್ತಾನ ಜೋ ಜೋ, ಕಂಚಿನ ಬಟಲಾಗ ಮಿಂಚೆಣ್ಣೆ ಬಿಟ್ಟುಕೊಂಡು. ಮಕ್ಕಳಿಗೆ ಎಣ್ಣೆ ತಿಕ್ತಾರಲ್ಲ, ಅದು ಮಿಂಚೆಣ್ಣೆ ಅಂತೆ. ಎಣ್ಣೆನ ಕಾಯಿಸ್ಬಿಟ್ರೆ ತೆಳುವಾಗ್ಬಿಡುತ್ತೆ, ಮಿಂಚ್ತಾ ಇರುತ್ತೆ, ಅದಕ್ಕೆ ಮಿಂಚೆಣ್ಣೆ ಅಂತ ಒಂದು ಶಬ್ದ ಕಟ್ಬಿಡ್ತಾಳೆ ಅವಳು. ಕಂಚಿನ ಬಟಲಾಗ ಮಿಂಚೆಣ್ಣೆ ಬಿಟ್ಟುಕೊಂಡು, ತೀಡಿ ತೀಡಿ ತಿಕ್ಕುವಾಗ ಆಡಿ ಆಡಿ ಅಳುತ್ತಾನ ಜೋ ಜೋ, ಬೆಳ್ಳಿಯ ಹಂಡೆಗೆ ಬಂಗಾರ ಗಿಂಡಿಯ ಹಾಕಿ, ಬೆಳ್ಳಿಯ ಹಂಡೆಗೆ ಬಂಗಾರ ಗಿಂಡಿಯ ಹಾಕಿ, ಬಾಗಿ ಬಾಗಿ ಎರಿವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನ ಜೋ ಜೋ, ಬಾಗಿ ಬಾಗಿ ಎರೆವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನ ಜೋ ಜೋ.
ಮಗುನ್ ತೊಟ್ಲು ಇಟ್ಕೊಂಡ್ರೆ ಏನ್ ಚಂದ ಹಾಡ್ತಾರೆ ಈ ತಾಯಿಂದಿರು. ನಮ್ಮಲ್ಲಿ ಬಹಳ ಜನ ಮಕ್ಕಳನ್ನ ಕೂರಿಸ್ಕೊಂಡು ಕತೆ ಹೇಳಲ್ಲ. ಈಗ ಕತೆ ಹೇಳಕ್ಕೆಲ್ಲಾಗತ್ತೆ ಹೇಳಿ, ಅದು ಯಾರೋ ಟಿವಿಲಿ ಕತೆ ಹೇಳ್ತಾ ಇರ್ತಾರೆ, ಆ ಕತೆ ಕೇಳ್ತಾ ಕೂತಿರ್ತಾರ ಅವ್ರು. ಮನೆಯೊಂದು 3 ಬಾಗಿಲು, ಗಂಡ ನೋಡ್ತಾನೆ, ಅಶ್ವಿನಿ ನಕ್ಷತ್ರ ಹೆಂಡತಿ ನೋಡ್ತಾಳೆ, ಇನ್ಯಾವುದೋ ಅಗ್ನಿ ಸಾಕ್ಷಿ ಅಪ್ಪ ನೋಡ್ತಾ ಕೂತಿರ್ತಾನೆ. ಮಗುಗೊಂದು ವಾಕರಲ್ಲಿ ಹಾಕ್ಬಿಟ್ರೆ ಅದ್ರ ಮುಂಚೆ ಒಂದು ಕುರ್ಕುರೆ ಗುಡ್ಡೆ ಹಾಕ್ಬಿಟ್ರೆ ಅದ್ರ ಪಾಡ್ಗೆ ತಿಂತ ಕೂತಿರ್ತದೆ. ಕತೆ ಹೇಳೋರು ಯಾರದಕ್ಕೆ? ಒಬ್ಬ ತಾಯಿ ಕತೆ ಹೇಳೋಳು. ನನಗೆ ಜನಪದ ಭಾಷೆಯಲ್ಲಿ ಆಸಕ್ತಿ, ಯಾಕಂದ್ರೆ ನಾನು ಇವತ್ತು ಪಾಠ ಮಾಡ್ತಿರೋದು, ಇವತ್ತು ಬದುಕಿರೋದು ಆ ಭಾಷೆ ಕಲ್ತ್ಕೊಂಡು, ಯೂನಿವರ್ಸಿಟಿಗಳು ಕೊಟ್ಟು ಡಿಗ್ರಿಯಿಂದಲ್ಲ. ಅವು ಕೆಲಸ ಕೊಡಿಸಿದ್ವು ಅಷ್ಟೇ, ಆದ್ರೆ ಮಕ್ಕಳೆದ್ರೆ ನಿಂತ್ಕೊಳ್ಳೋದಕ್ಕೆ ನನಗೆ ಬಹಳ ದೊಡ್ಡ ಆಧಾರ ಅದು. ಆ ತಾಯಿ ಕತೆ ಹೇಳೋಳು. ಆ ಕಥೆಯಲ್ಲಿ ಒಂದು ವೈಭವವಾದ ಮದುವೆ ನಡೀತಪ್ಪ, ಅದ್ಭುತವಾದ ಮದುವೆ ನಡೀತದೆ. ಆ ಮದುವೆ ಅನ್ನೋದನ್ನ ತನ್ನ ಭಾಷೆಯಲ್ಲಿ ಕಟ್ತಾಳೆ ನೋಡಿ. ನಮ್ಮಲ್ಲಿ ಒಂದು ಚಂದದ ಮದುವೆ ನೋಡ್ಕೊಂಡು ಬನ್ನಿ, ಅಥವಾ ನಾದ ಮಂಟಪ ನೋಡ್ಕೊಂಡು ಬನ್ನಿ. ಹೆಂಗಿದೆ ನಾದ ಮಂಟಪ? ಸಖತ್ತಾಗಿದೆ ಅಷ್ಟೇ. ಹಂಗನ್ನಕ್ಕ ನಾದ ಮಂಟಪ ಕಟ್ಸಿದ್ದು ಅಲ್ಲಪ್ಪ. ನನಗೆ ಅದರ ಭಾಗ 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 ವರ್ಣನೆ ಮಾಡಿ ಹೇಳ್ಬೇಕು. ಅದೇ ಒಂಥರ ಎಲ್ಲ ಚೆನ್ನಾಗದೆ ಅಷ್ಟೇ. ಒಂದು ದೊಡ್ಡ ಮದುವೆ ನೋಡ್ಕೊಂಡು ಮದುವೆ ಹೆಂಗಾಯ್ತು? ಸಖತ್ತಾಗಾಯ್ತು. ಅಲ್ಲಪ್ಪ, ಹೆಂಗ್ ಡೀಟೇಲ್ ಆಗಿ ಹೇಳು. ಡೀಟೇಲ್ ಆಗಿ ಹೇಳಕ್ ಬರಲ್ಲ ನಮ್ಗೆ, ಅಂತ ಭಾಷೆ ಇಲ್ಲ ನಮ್ಮ ಹತ್ರ. ಅದ್ರ ತಾಯಿ ಕತೆ ಹೇಳೋಳು, ಮಗುನ್ ಕೂರಿಸ್ಕೊಂಡು ಏನ್ ಚೆನ್ನಾಗಿ ಕತೆ ಹೇಳೋಳು. ಆಗಲೇ ಈಗ ವಜ್ರಕುಮಾರಂಗೂ ಮಾಣಿಕ್ಯ ಮಂಜರಿಗೂ ಮದುವೆ ಆಯ್ತಂತೆ. ವಜ್ರಕುಮಾರ ಮಾಣಿಕ್ಯ ಮಂಜರಿ ಹೆಣ್ಣುಗಂಡು. ಎಂಥ ಮದುವೆ ಅಪ್ಪ ಅಂದ್ರೆ, ಈ ಭೂಮಿಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿನೇ ಆಸೆ ಮಾಡಿ, ಆಕಾಶನೇ ಚಪ್ರ ಮಾಡಿ, ವಜ್ರದ ಒಂದ್ಕೆಲ್ ಭತ್ತ ಕುಟ್ಟಿ, ಪನ್ನೀರಲ್ಲಿ ಪಟ್ನ ತಾರಿಸಿ, ಮನೆಗೆಲ್ಲ ಮುತ್ತೊಂದು ತೋರಣ ಕಟ್ಟಿಸಿ, ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಟಿಸಿ, ಬೀದಿಗೆಲ್ಲ ಬೆಳ್ಳಿ ನಡುಮಡಿ ಹಾಸಿ, ಅಂಗಂಗಳಕ್ಕೆಲ್ಲ ಬಂಗಾರದ ರಂಗೋಲೆ ಬಿಡಿಸಿ, ಆನೆಗಾತ್ರ ಅರ್ಶನ, ಕುದುರೆಗಾತ್ರ ಕುಂಕುಮ, ನಂದಿಗಾತ್ರ ಗಂಧ, ಲಕ್ಷಪಡಿ ಅಕ್ಷತೆ ತರಿಸಿ, ಬಂದವ್ರಿಗೆ ಪಲ್ಲಕ್ಕಿ ಕಳಿಸಿ, ಬರ್ದೇ ಇದ್ದವ್ರು ಕಾಗದ ಬರೆಸಿ, ಮುತ್ತೈದರ ಕೆಲ್ ಮುತ್ತಿನಾರ್ತಿ ಬೆಳಗಿಸಿ, ಸುಮಂಗಲಿರ ಕೆಲ್ ಸೋಬಾನೆ ಹಾಡಿಸಿ, ಕನ್ನೇರ ಕೆಲ್ ಕಳಸ ಕನ್ನಡಿ ಕೊಟ್ಟು, ಮೇಳದವ್ರ ಕೆಲ್ ನಾಟ್ಯ ನಾಡಿಸಿ, ದೇವಲೋಕದಿಂದ ಕಾಮಧೇನು ಕರೆದು ಕ್ಷೀರ ತಂದು ಕೈದಾರೆ ಹೋದು, ನವರತ್ನದ ಹಸೆಮಣೆ ಮೇಲೆ ಭೂಮಿ ತಾಯಿ ಅಂತ ಹೆಣ್ಣು ಭೂಮಿ ತುಕ್ಕದ ಗಣ್ಣಿಲ್ಸಿ, ಬಂದು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಉಡಿಸಿ, ತೊಡುಗೆ ತೊಡಿಸಿ, ಕೊಡುಗೆ ಕೊಡಿಸಿ, ಇಡೀ ಭೂಮಂಡಲವೆಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಳಂಗ ಪಬ್ಬ ಅನ್ನೋ ಮದುವೆ ಮಾಡಿದ್ರು. ಆ ಎಮ್ಮ ದೊಡ್ಡ ವಿದ್ಯಾವಂತೆ ಅಲ್ಲ, ಭಾಷೆಯಲ್ಲಿ ಒಂದು ಅನುಭವ ಕಟ್ಟೋದು ಅಂತ. ಅದು ಕನ್ನಡಕ್ಕೆ ಆ ಥರದೊಂದು ಶಕ್ತಿ ಇದೆ. ಬೇಂದ್ರೆ ಎಲ್ಲಿಯೋ ಸಾಹಿತ್ಯ ಸಮ್ಮೇಳನದಲ್ಲಿ ಪದ್ಯ ಹಾಡಿದ್ರು. ಕುಣಿಯೋಣು ಬಾರ ಕುಣಿಯೋಣು ಬಾ, ತಾಳಕ ತಂತ್ಯಕ ರಾಗದ ಚಿಂತ್ಯಕ ಹೆಜ್ಜಕ ಗೆಜ್ಜಕ ಕುಣಿಯೋಣು ಬಾ, ಕುಲುಕಿಸಿ ಕೈ ಮಲಕಿಸಿ ಮೈ ತಕ ತಕ ತೈ ಕುಣಿಯೋಣು ಬಾ, ಅಕ್ಷೀರ ಸಾಗರದ ಆನಂದದಾಗರ ತೆರೆದರ ಕುಣಿಯೋಣು ಬಾ, 14 ಲೋಕಕ್ಕೆ ಚಿಮ್ಮಲಿ ಈ ಸುಖ ಹಿಗ್ಗಲಿ ಸಿರುಮುಖ ಕುಣಿಯೋಣು ಬಾ. ಅವನು ಯಾರು ಹೇಳ್ದ? ಬೇಂದ್ರೆ ಅವರೇ, ಕನ್ನಡದಾಗ ಅದು ಏನ್ ಚಲೋ ಪದ್ಯ ಬರೀತಿರ್ರಿ ನೀವು. ಬೇಂದ್ರೆ ಹೇಳಿದ್ರು, ಕನ್ನಡದಾಗ ನಾನು ಚಲೋ ಪದ್ಯ ಬರೆದಿಲ್ಲ ತಮ್ಮ, ಪದ್ಯ ಬರೆಯಕ ಕನ್ನಡನ ಚಲೋ ಅದ. ಸ್ಮಾಲ್ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ. ನನಗಿಂತ ಮುಂಚೆ ಒಬ್ರು ಭಾಷಣ ಮಾಡ್ಲಿಕ್ಕೆ ಎದ್ದು ನಿಂತರು. ಅವ್ರು ಭಾಷಣ ಮಾಡ್ತಾ ಹೇಳಿದ್ರು, ನನಗೆ ಇವತ್ತು ಮಾತಾಡಕ್ಕೆ ಮೂಡಿಲ್ಲ ಅಂತಂದ್ರು. ಯಾಕೆ ಅಂತ ಕೇಳಿದ್ರು. ನನ್ನ ಚಪ್ಪಲಿ ಕಳೆದಾಗ ಹಿಂಗಾಗಿ ನಾನು ಮಾತಾಡಕ್ಕೆ ಮೂಡ್ ಬರೋದು ಅಂದರು. ಇಷ್ಟಂದ ತಕ್ಷಣ ಪ್ರೇಕ್ಷಕರಲ್ಲಿ ಒಬ್ಬ ವಯದ್ದಿನ ಅಂತ ಹೇಳಿದ, ನೀವು ಭಾಷಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಇಷ್ಟು ಚಪ್ಪಲಿ ಬರ್ತಾವ,